ದಿಟ್ಟ ಧೀರ ಮಹಿಳೆ ಮಾಲತಿ ಹೊಳ್ಳ ಅಮ್ಮ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಾನು ದೇವ್ರನ್ನ ಕೇಳೋದಕ್ಕೆ ನನಗೇನು ಉಳಿದಿಲ್ಲ, ನಾನೇನು ಕೇಳೋದಿಲ್ಲ ದೇವ್ರನ್ನ. ಯಾಕಂದ್ರೆ ಅವನು ಬುಟ್ಟಿಯಲ್ಲಿ ಇರುವಂಥ ಎಲ್ಲದನ್ನು ನನಗೆ ಆಲ್ರೆಡಿ ಕೊಟ್ಟಾಗಿದೆ. ಇನ್ನೇನು ಕೇಳಲಿ ಅವನನ್ನ ನಾನು. ದೈಹಿಕ ಅಂಗವಿಕಲತೆ ಬಗ್ಗೆ ಹೇಳೋದಾದ್ರೆ, ನನಗೆ 1 ವರ್ಷ 2 ತಿಂಗಳು ಮಗುವಲ್ಲಿ ಪೋಲಿಯೋ ಅಟ್ಯಾಕ್ ಆಯ್ತು. ನಾವು ಒಂದು ಜೀವಿತ ಶವನೇ ಆವಾಗ. ಇದು ನನ್ನ ವೀಲ್ ಚೇರ್ ಅಂತ ನನ್ನ ಪರಿಗಣಿಸೋದೇ ಇಲ್ಲ. ದಿಸ್ ಇಸ್ ಮೈ ಚಾರಿಯೆಟ್. ಐ ಆಮ್ ಸಿಟಿಂಗ್ ಆಸ್ ಅ ಕ್ವೀನ್ ಆನ್ ಮೈ ಚಾರಿಯೆಟ್. ನನ್ನ ಕ್ಲಾಸ್ ರೂಮ್ಸ್ ಎಲ್ಲ 3rd ಫ್ಲೋರ್. ನಾನೇ 2 ಬುಕ್ ಇಟ್ಕೊಂಡು ಈ ಕಚ್ಚಿಟ್ಕೊಂಡು ಆ 3 ಮಹಡಿ ಹತ್ತೋದ್ರೊಳಗಡೆ 45 ಮಿನಿಟ್ಸ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಅದು ಮುಗಿದೋಗಿರ್ತಾಯಿತ್ತು. ಪಪ್ಪನಿಗೆ ಬಂದು ಹೇಳ್ಬಿಟ್ಟಿದ್ದೆ ನಾನು, ನನಗೆ ಬೇಡ, ಸಾಕು, ಇಷ್ಟೇ ಸಾಕು. ಎಲ್ಲರೂ ನನ್ನನ್ನು ಯಾವುದೋ ಒಂದು ಗ್ರಹದಿಂದ ಬಂದು ಏಲಿಯನ್ ಥರ ನೋಡ್ತಾರೆ. ರಿಯಲ್ ಲೈಫಲ್ಲಿ ರಾಜ್ಕುಮಾರ ಕೈ ಕೊಟ್ರು, ಆದ್ರೆ ರಿಯಲ್ ಲೈಫಲ್ಲಿ ರಾಜ್ಕುಮಾರ ಎತ್ಕೊಂಡ್ರು. ಇಂಪಾಸಿಬಿಲಿಟಿಗೆ ನಂಗೆ ಸ್ಪೆಲ್ಲಿಂಗು ಗೊತ್ತಿಲ್ಲ, ಇನ್ಫಿನಿಟಿ ಕಾಂಪ್ಲೆಕ್ಸಿಗೆ ಅರ್ಥನೂ ಗೊತ್ತಿಲ್ಲ. ಮ್ಯಾಮ್ ಕಾಲುಂಟೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟು ನಾನು ಹಿಂದೆ ಹೇಳು. ಸಾಯೋ ತನಕ ಬದುಕಬೇಕಲ್ಲ ಮ್ಯಾಮ್, ಖುಷಿಯಾಗಿ ಬದುಕುವ. ಎಂಥದ್ದು ಯಾವ ತಂದೆ ತಾಯಿ ಅವ್ರನ್ನ ಶಾಪ ಅಂತ ಅಂದ್ಕೊಂಡ್ರು, ಅದೇ ತಂದೆ ತಾಯಿನ ಇವ್ರು ನೋಡ್ಕೋಬೇಕು. ಸಣ್ಣ ಮನೆ ವೀಲ್ ಚೇರ್ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ತೆಗೆದುಕೊಂಡು ಬರಬೇಕಾಗಿತ್ತು. ಅದೆಲ್ಲ ರಿಲೇಟಿವ್ಸಿಗೆ ಅವ್ರಿಗೆ ಒಂಥರ ಆಗ್ತದೆ, ಮುಜುಗರ ಆಗ್ತದೆ ಅಂತ ನೀನು ಕೋಣೆಯಲ್ಲೇ ಇರು ಅಂತ ಹೇಳ್ತಾ ಇದ್ರು ತಾಯಿ. ಅವಾರ್ಡ್ ಕೊಟ್ಟ ಮೂಮೆಂಟ್ ಅನಿಸಿದ್ರು, ಇಟ್ಸ್ ಅ ಸ್ಮಾಲ್ ಟ್ರಿಬ್ಯೂಟ್ ಟು ಮೈ ಫ್ಯಾಮಿಲಿ ಅಂತ. ಬದುಕಲ್ಲಿ ಬರೀ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಇಂದ ಓಡ್ತಾ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಹೇಗೋ ಬದುಕಬೇಕು ಅಂತ ಹಾರಾಡ್ತಿರೋರ ಮಧ್ಯೆ ಬದುಕನ್ನ ಅರ್ಥಪೂರ್ಣವಾಗಿ ಹೀಗೂ ಬದುಕಬಹುದು ಅಂತ ತೋರಿಸ್ಕೊಡೋ ಸತ್ಯ ಸಾಧಕರ ಕಾರ್ಯಕ್ರಮ ಅಮೃತ್ ನೋನಿ ಆರ್ಥೋ ಪ್ಲಸ್ ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಜವಾದ ಶಕ್ತಿ ಅಂದ್ರೆ ಜೀವನದಲ್ಲಿ ದೈಹಿಕ ನ್ಯೂನ್ಯತೆಗಳನ್ನ ಅಷ್ಟೇ ಎದುರಿಸೋದಲ್ಲದೆ, ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಅಡೆತಡೆಗಳನ್ನ ಧೈರ್ಯವಾಗಿ ನಾನು ಇಟ್ಟ ಹೆಜ್ಜೆಯನ್ನ ಹಿಂದಿಡೋದಿಲ್ಲ ಅನ್ನೋ ಮನೋಭಾವದಿಂದ ಎದುರಿಸೋದು. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಒಂದು ಅರ್ಧ kg ಸಕ್ಕರೆ ಬೇಕು ತಗೊಂಬ ಅಂದ್ರೆ ಪಕ್ಕದಲ್ಲಿ ಒಂದು 10 ಹೆಜ್ಜೆ ದೂರ ಇರೋ ಅಂಗಡಿಗೆ ಹೋಗ್ಬೇಕಂದ್ರೇನೆ ಗಾಡೀಲಿ ಹೋಗ್ತೀವಿ, ಇಲ್ಲ ಕಾರ್ ತಗೊಂಡು ಹೋಗ್ತೀವಿ, ಇಲ್ಲ ಆನ್ಲೈನಲ್ಲಿ ಪಟಪಟ ಅಂತ ಆರ್ಡರ್ ಮಾಡ್ಬಿಡ್ತೀವಿ. ಆದ್ರೆ 2 ಕಾಲುಗಳು ಇಲ್ಲದೆ ಇದ್ರೂ ಕೂಡ ಇಡೀ ಪ್ರಪಂಚವನ್ನ ಸುತ್ತಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿ ಭಾರತಾಂಬೆಯ ಮಡಿಲಿಗೆ ಸುಮಾರು 10 ಹಲವಾರು 100 ಮೆಡಲ್ಗಳನ್ನ ತಂದು ಸುರಿದಂತಹ ದಿಟ್ಟ ಧೀರ ಮಹಿಳೆ ಅಂತ ಹೇಳ್ಬೋದು ಮಾಲತಿ ಹೊಳ್ಳ ಅಮ್ಮ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ನಮ್ಮ ಸೌಭಾಗ್ಯ. ಈ ಕಾರ್ಯಕ್ರಮದ ಮೆರುಗನ್ನ ನೀವು ಹೆಚ್ಚಿದ್ದೀರಾ ಅಮ್ಮ, ನಿಮ್ಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನು ಹೇಗಿದ್ದೀರಿ ಅಂತ ಕೇಳೋದೇ ಇಲ್ಲ, ಯಾಕಂದ್ರೆ ನೀವು ಯಾವಾಗಲೂ ಖುಷಿಯಾಗಿ ಪಾಸಿಟಿವ್ ಆಗಿ ಇರ್ತೀರಾ. ಅದೊಂದೇ ಗೊತ್ತಿರೋದು ಮ್ಯಾಮ್ ನನಗೆ. ಮೊದಲಿಗೆ ನಾನು ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ನೀವೇ ಬೇಕು ಅಂತ ನನಗೆ ಅನ್ಸಿದ್ದು ಯಾಕೆ ಅನ್ನೋಂಥ ಒಂದು ಸಿಚುವೇಶನ್ ಹೇಳ್ಬಿಡ್ತೀನಿ. ಸುಮಾರು ತಿಂಗಳ ಹಿಂದೆನೆ ಆಯಿತಾ, ನಾನು ಯೂಶಲಿ ಸಾಧಕರದು ಹೇಳುವಂಥ ಮಾತುಗಳು, ಇಂಟರ್ವ್ಯೂಸು, ವೇದಿಕೆ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀನಿ. ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡೋದನ್ನು ನಾನು ಕೇಳಿಸ್ಕೊಂಡು ಭಾವುಗಳು ಆದೆ, ಮೈ ರೋಮಾಂಚನ ಕೂಡ ಆಯಿತು. ನೀವು ಆ ದೊಡ್ಡ ವೇದಿಕೆಯಲ್ಲಿ ಹೇಳ್ತೀರಿ, ನಾನು ದೇವ್ರನ್ನ ಕೇಳೋದಕ್ಕೆ ನನಗೇನು ಉಳಿದಿಲ್ಲ, ನಾನೇನು ಕೇಳೋದಿಲ್ಲ ದೇವ್ರನ್ನ. ಯಾಕಂದರೆ ಅವನು ಬುಟ್ಟಿಯಲ್ಲಿ ಇರುವಂಥ ಎಲ್ಲದನ್ನು ನನಗೆ ಆಲ್ರೆಡಿ ಕೊಟ್ಟಾಗಿದೆ. ಇನ್ನೇನು ಕೇಳಲಿ ಅವನನ್ನು, ನಾನು ಈ ಬದುಕಿಗೆ ಬೇಕಾದಂಥ ಎಲ್ಲದನ್ನೂ ನನಗೆ ಕೊಟ್ಟುಬಿಟ್ಟಿದ್ದಾನೆ ಅಂತ. ನಿಮ್ಮ ಕಣ್ಣಲ್ಲಿ ಆ ಕಾಂತಿ ಕಾಣಿಸ್ತಿರುತ್ತೆ. ನನಗೊಂದು ಕ್ಷಣ ನನ್ನ ಬಗ್ಗೆನೇ ಒಂಥರ ಅನಿಸ್ಬಿಡುತ್ತೆ. ಎಲ್ಲ ಇದ್ದು ಇದಿಲ್ಲ ಅನ್ನುವಂಥ ಮನಸ್ಥಿತಿಗಳ ಮಧ್ಯೆ ಇಂಥ ಅದ್ಭುತವಾದ ಜೀವೆ ಅಂದರೆ ನಿಮ್ಮ ಎಕ್ಸಿಸ್ಟೆನ್ಸೇ ನಮ್ಮೆಲ್ರಿಗೂ ಒಂದು ಭಾಗ್ಯಮ್ಮ. ಇರೋದು ಒಂದೇ ಲೈಫ್ ಅಂತ ಒಳ್ಳೆ ಕ್ಯಾಪ್ಷನ್ನಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನನ್ನ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ತಮಗೆ. ಯಾಕಂದರೆ ನನ್ನ ಹೃದಯಕ್ಕೆ ಮತ್ತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನನಗೆ ಈ ಕ್ಯಾಪ್ಷನ್ ಭಾಳ ಹತ್ತಿರವಾಗುವಂಥದ್ದು. ಆ ಪ್ರತಿ ಕ್ಷಣನೂ ಅದನ್ನು ನೆನೆಸ್ಕೊಂಡೇ ನಾನು ಮುಂದುವರಿತೇನೆ. ದೈಹಿಕ ಅಂಗವಿಕಲತೆ ಬಗ್ಗೆ ಹೇಳೋದಾದರೆ, ನನಗೆ 1 ವರ್ಷ 2 ತಿಂಗಳು ಮಗುವಲ್ಲಿ ಇದು ಅಟ್ಯಾಕ್ ಆಯಿತು, ಪೋಲಿಯೋ ಅಟ್ಯಾಕ್ ಆಯಿತು. ಆಗೆಲ್ಲ ತುಂಬ ಪೋಲಿಯೋ ಅಲ್ವಾ, ಎಲ್ಲ ಕಡೆ ತುಂಬ ಪೋಲಿಯೋ ಇತ್ತಲ್ಲ ಮ್ಯಾಮ್. ನನ್ನ ತಾಯಿ ತಂದೆ ಹೇಳ್ತಾ ಇದ್ರು, ನನಗೆ ಕುತ್ತಿಗೆಯಿಂದ ಕೆಳಗೆ ತುಂಬ ಅಟ್ಯಾಕ್ ಆಗಿತ್ತು ಅಂತ. ಕುತ್ತಿಗೆ ಒಂದೇ ಫಂಕ್ಷನ್ ಆಗ್ತಾ ಇತ್ತು, ಅದರಲ್ಲೂ ಸ್ವಲ್ಪನೇ ಫಂಕ್ಷನ್ ಆಗ್ತಾ ಇತ್ತು. ಕಣ್ಣು ಗುಡ್ಡೆ ಸರಿಯಾಗಿ ನಿಲ್ತಾ ಇರಲಿಲ್ಲ, ಮಾತು ಸರಿಯಾಗಿ ಬರ್ತಾ ಇರಲಿಲ್ಲ, ಕೇಳಲಿಕ್ಕೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಕೇಳಿಸಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಬರೀ ಕುತ್ತಿಗೆ ಒಂದು ಅಲ್ಲಾಡ್ತಾ ಇತ್ತು ಅಷ್ಟೇ. ಮಿಕ್ಕಿದ ಎಲ್ಲ ಭಾಗದ ಕುತ್ತಿಗೆಯಿಂದ ಕೆಳಗೆ ಎಲ್ಲ ಭಾಗನೂ ಟೋಟ್ಲಿ ಪ್ಯಾರಲೈಸ್ ಆಗಿತ್ತು. ಅದೇನಂತೀವಿ, ಒಂದು ಡೆಡ್ ಲಾಗ್ ಅಂತ ಹೇಳ್ತೀವಲ್ಲ, ಹಾಗೆ ಬೆಡ್ಡಲ್ಲಿ ಇರ್ತಾ ಇದ್ದೆ. ಎಲ್ಲದಕ್ಕೂ ತಾಯಿ ಬಂದು ಎಲ್ಲ ಮಾಡಬೇಕಾಗಿತ್ತು. ನನಗೆ ಸಣ್ಣ ಮಗು ಆವಾಗ. ನಾವು ಉಡುಪಿಯಲ್ಲಿ ಇರುವಂಥ ಕೋಟ ಅನ್ನೋ ಒಂದು ಸಣ್ಣ ಗ್ರಾಮದಿಂದ ನಮ್ಮ ಊಟಕ್ಕಾಗಿ ಇಲ್ಲಿ ಬೆಂಗಳೂರಿಗೆ ಮೈಗ್ರೇಟ್ ಆಗಿ ಬಂದವರು.
ನಮಗೆ ಗೊತ್ತಿರೋದು ಒಂದೇ ಒಂದು ಹವ್ಯಾಸ ಅಂದರೆ ಉಡುಪಿ ಹೋಟ್ಲು ಮಾಡೋದು, ಅದೊಂದೇ ಗೊತ್ತುಂಟು ಪಪ್ಪನಿಗೆ. ಅದನ್ನು ಮಾಡಲಿಕ್ಕೆ ಸಣ್ಣದಾಗಿ ಇಲ್ಲಿ ಶುರು ಮಾಡಿದಾಗ ನನ್ನ 4 ಮಕ್ಕಳಲ್ಲಿ ನಾನು ಕೊನೆಯವಳು. ಸೊ ನ್ಯಾಚುರಲಾಗಿ ಎಕನಾಮಿಕಲಿ ತುಂಬ ಪ್ರಾಬ್ಲಮ್ ಇತ್ತು ನಮಗೆ. ಒಂದೊತ್ತಿಗೆ ಊಟಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು ಮಾಡಲಿಕ್ಕೆ. ಮತ್ತು ಈ 4 ಮಕ್ಕಳನ್ನ ಸಾಕೋದೆಲ್ಲ ಬೇರೆ ಇತ್ತಲ್ಲ. ಅಂಥ ಟೈಮಲ್ಲಿ ನಾನು ಈ ಥರ ಅಂತ ನನಗೆ ಅಟ್ಯಾಕ್ ಆದಾಗ ನ್ಯಾಚುರಲಿ ಅಲ್ವಾ, ತಾಯಿ ತಂದೆ ತುಂಬಾ ಹೊಡೆದೋಗ್ಬಿಟ್ಟಿದ್ರು. ಎಂತ ಮಾಡ್ಲಿಕ್ಕಾಗ್ತದೆ, ಸರಿ ಮಾಡ್ಲಿಕ್ಕಾಗ್ತದ, ಅಥವಾ ಸರಿ ಮಾಡಲಿಕ್ಕೆ ಅಂದರೆ ಹಣ ಇಲ್ಲ ನಮ್ಮ ಹತ್ರ, ಮತ್ತು ಅದರ ಬಗ್ಗೆ ತಿಳುವಳಿಕೆನೂ ಅಷ್ಟು ಇಲ್ಲ ತಂದೆ ತಾಯಿಗೆ. ಅವರು ನಾಟ್ ಎಜುಕೇಟೆಡ್ ಪಾಪ ಅವರು. ಅವರಿಗೂ ಎಂತ ಗೊತ್ತಿಲ್ಲ ಹೇಗೆ ಮಾಡೋದು ಅಂತೆಲ್ಲ ಕೇಳ್ಕೊಂಡು ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ ಒಂದು ಉಂಟಲ್ಲ ಮ್ಯಾಮ್, ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಒಂದು ಗೊತ್ತಾಯ್ತು. ನನ್ನ ತಾಯಿ ಪಾಪ ನನ್ನನ್ನು ಹೆಗಲ ಮೇಲೆ ಹಾಕೊಂಡು ನಾವೊಂದು ಜೀವಂತ ಶವನೇ ಆವಾಗ. ಮಾತು ಎಂತೂ ಬರ್ತಾ ಇರಲಿಲ್ಲಲ್ಲ. ಹೆಗಲ ಮೇಲೆ ಹಾಕ್ಕೊಂಡು 2-3 ಬಸ್ಸಸ್ಸು ಕ್ಯಾಚ್ ಮಾಡಿಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರ್ತಾಯಿದ್ರು. ಬೆಳಿಗ್ಗೆ ಬರ್ತಾಯಿದ್ರು. ನನಗೆ ಅದು ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್. ಅದು ಏನಂದರೆ ಎಲೆಕ್ಟ್ರಿಸಿಟಿ ಮೈ ಒಳಗಡೆ ಪಾಸ್ ಆಗ್ತದೆ. ಅದು ಡೆಡ್ ಮಸಲ್ಸ್ ಇರ್ತದೆ, ಟಿಶ್ಯೂಸ್ ಇರ್ತದೆ, ಸ್ವಲ್ಪ ಮಟ್ಟಿಗೆ ಆಕ್ಟಿವೇಟ್ ಮಾಡ್ತದೆ. ಆಕ್ಟಿವೇಟ್ ಆಯಿತು ಅಂದರೆ ಓಕೆ, ಸ್ವಲ್ಪ ಮಟ್ಟಿಗೆ ಆಗ್ತದೆ ಅದು. ಇಲ್ಲಾಂದರೆ ಆಗೋದೇ ಇಲ್ಲ. ಅದು ಸಿವಿಯರ್ಲಿ ಅಟ್ಯಾಕ್ ಆಗಿದ್ರೆ ಆಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಆ ಥರ ಅಂತ ಕೊಡಿಸ್ತಾ ಇದ್ರು ಬೆಳಿಗ್ಗೆ. ಅದು 3 ಹೊತ್ತು ಕೊಡಬೇಕು ಒಂದು ದಿವಸಕ್ಕೆ ಅಂತ. ಸೊ ಬೆಳಿಗ್ಗೆ ಬಂದರೆ ಸಂಜೆ ಹೊತ್ತು ತನಕನೂ ಅಲ್ಲೇ ಕೊಡಿಸ್ಕೊಂಡು ಇಟ್ಸ್ ವೆರಿ ಪೇಯ್ನ್ಫುಲ್. ನನಗೆ ಪೇಯ್ನ್ ಗೊತ್ತಾಗ್ತಾ ಇರಲಿಲ್ಲ, ಏನೋ ಗೊತ್ತಿಲ್ಲ. ಮತ್ತು ನಾನಲ್ಲಿ ಅಳುವುದು ಕೂಗಾಡೋದೆಲ್ಲ ನೋಡಿ ನನ್ನ ತಾಯಿ ತುಂಬ ಯೋಚನೆ ಮಾಡ್ತಾಯಿದ್ರು ಪಾಪ. ಅದು ಮುಗಿಸ್ಕೊಂಡು ಸಂಜೆಗೆ ನಾವು ಬರ್ತಾಯಿದ್ವಿ. ಯಾಕಂದರೆ ಟ್ಯಾಕ್ಸಿಯಲ್ಲಿ ಹೋಗಲಿಕ್ಕೆ ಹಣ ಇರ್ತಾ ಇರಲಿಲ್ಲ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಹಣ ಇರ್ತಾ ಇರಲಿಲ್ಲ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ವಾಸ್ ಬೆಸ್ಟ್ ನಮಗೆ. ಆ ಟೈಮಿಗೆ ನಮಗೆ ಅದೇ ದೇವ್ರ ಥರ ಇತ್ತು. ಇದು 2 ವರ್ಷ ಕಂಟಿನ್ಯೂ ಆಯಿತು ಮ್ಯಾಮ್. 2 ಇಯರ್ಸ್ ಕಂಟಿನ್ಯೂಸ್ ಆಗಿ ಬಿಡದೆ, ಒಂದು ದಿವಸನೂ ಬಿಡದೆ ತಾಯಿ ಕರ್ಕೊಂಡ್ಬರ್ತಾಯಿದ್ರು. ಅದು ಶಾಕ್ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಸ್ವಲ್ಪ ಅಬೌವ್ ಪಾರ್ಟ್ ಆಫ್ ಮೈ ಬಾಡಿ ಅಂತ ಹೇಳ್ತೇವೆ, ಸೊಂಟದಿಂದ ಮೇಲೆ ಸ್ವಲ್ಪ ಸರಿಯಾಗಲಿ ಶಕ್ತಿ ಬರಲಿಕ್ಕೆ ಶುರುವಾಯಿತು. ನಾನು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದೆ. ನನ್ನ ಸ್ಪೈನಲ್ ಕಾರ್ಡ್ ಸರಿ ಆಯಿತು ಸ್ವಲ್ಪ, ಮತ್ತು ಪೆಲ್ವಿಕ್ ಮಸಲ್ಸ್ ಅಂತ ಏನು ಹೇಳ್ತೇವೆ ಅದು ಸ್ವಲ್ಪ ಸ್ಟ್ರಾಂಗ್ ಆಯಿತು. ಮತ್ತು ನನ್ನ ಕೈ ಸ್ವಲ್ಪ ಅಲ್ಲಾಡ್ಲಿಕ್ಕೆ ಆಯಿತು, ಭುಜ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಅಂದರೆ ನಾನೇ ಕೂತ್ಕೊಳ್ಬಲ್ಲೆ. ಬ್ಯಾಲೆನ್ಸಿಂಗ್ ಇಂಬ್ಯಾಲೆನ್ಸಿಂಗ್ ಅಂತ ನಾವೇನು ಹೇಳ್ತೇವೆ ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ನಾನೇ ಮಾಡ್ಕೊಳ್ಳೋದಷ್ಟಾಯಿತು. ಮತ್ತು ಮಾತಾಡಲಿಕ್ಕೆ ಶುರುವಾಯಿತು, ನೋಡಲಿಕ್ಕೆ ಎಲ್ಲ ಸರಿ ಆಯಿತು ಆವಾಗ. ಅದೊಂದು ಆದಾಗ ಇದು 2 ಇಯರ್ಸ್ ಕಂಟಿನ್ಯೂಸ್ ಆಗಿ ಆದಮೇಲೆ ಇದಾಗಿದ್ದು. ಅದಾದಾಗ ಅಲ್ಲಿ ಡಾಕ್ಟ್ರು ಒಬ್ಬರು, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇರುವಂಥ ಡಾಕ್ಟ್ರು ಒಬ್ಬರು ಪಾಪ ನಮ್ಮ ಎಕನಾಮಿಕಲ್ ಕಂಡೀಷನ್ ನೋಡಿಬಿಟ್ಟು, ಮತ್ತು ನನ್ನ ತಾಯಿಗೆ ಇರುವಂಥ ಆಸೆ, ಮಗಳನ್ನ ಚೆನ್ನಾಗಿ ನೋಡಬೇಕು ಅನ್ನೋ ಒಂದು ಆಸೆ ಅಂತ ಇರುತ್ತಲ್ಲ, ಇದನ್ನೆಲ್ಲ ನೋಡಿ ಅಲ್ಲಿ ಡಾಕ್ಟ್ರು ಒಬ್ಬರು ಅಡ್ವೈಸ್ ಮಾಡಿದರು. ಚೆನ್ನೈಲಿ ಒಂದು ಹಾಸ್ಪಿಟ್ಲ್ ಇದೆ, ಇಟ್ ಇಸ್ ಲೈಕ್ ರಿಹಾಬಿಲಿಟೇಷನ್ ಸೆಂಟರ್ ಅಂತ. ನಿಮಗೆ ಎಜುಕೇಷನ್ ಇರ್ತದೆ, ಊಟ ತಿಂಡಿ ಅಲ್ಲೇ ಇರ್ತದೆ, ಸ್ಟೇ ಇರ್ತದೆ, ಮತ್ತು ಮೆಡಿಕಲ್ ಅಸಿಸ್ಟೆನ್ಸ್ ಇರ್ತದೆ. ಬಟ್ ನಾಮಿನಲ್ ಫೀ ಮೇಲೆ ಇರ್ತದೆ. ಅದು ಉಂಟು. ಯಾಕಂದರೆ ಅವಾಗೆಲ್ಲ ತುಂಬ ಇಡೀ ಗ್ಲೋಬಲೇ ತುಂಬ ಪೋಲಿಯೋ ಅಟ್ಯಾಕ್ ಆಗಿತ್ತಲ್ಲ, ಅರ್ಲಿ 60s ಐ ಆಮ್ ಟಾಕಿಂಗ್ ಅಬೌಟ್. ತುಂಬಾ ಎಫೆಕ್ಟ್ ಆಗಿತ್ತಲ್ಲ. ಸೊ ಎಲ್ಲಿ ನೋಡಿದ್ರು ಅದೇ ಇರ್ತಾ ಇತ್ತು ಅವಾಗ. ಸೊ ಅದು ದೊಡ್ಡ ಸೆಂಟರ್ ಅದು. ಆವಾಗಲೇ 150-200 ಮಕ್ಕಳು ಅಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇರ್ತಾಯಿದ್ವಿ. ಅಲ್ಲಿ ಅಡ್ಮಿಟ್ ಮಾಡಿ ಮಗುನ. ಯಾಕಂದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಅಲ್ಲ, ಅದು ಆಗ್ತದೆ, ಮತ್ತು ಮೆಡಿಕಲ್ ಟ್ರೀಟ್ಮೆಂಟು ಮಗುಗೆ ಸಿಗ್ತದೆ. ನೀವು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು. ನಾನು ಕೊನೆಯವಳೆಲ್ಲ ಸ್ವಲ್ಪ ಪೆಟ್ಟು ಜಾಸ್ತಿ, ತಂದೆಗೆ ನಾನು ತುಂಬ ಇಷ್ಟ ನಾನು. ಆದರೂ ಅವರು ಇಬ್ಬರು ಮನಸ್ಸು ಗಟ್ಟಿ ಮಾಡಿ ತ್ಯಾಗ ಮಾಡಿ, ಐ ಥಿಂಕ್ ತಾಯಿ ಎರಡು ಕಡೆಯಿಂದ ತ್ಯಾಗ ಮಾಡಿದ್ರ ಅಂತ. ಇಬ್ರು ಅವರು ನಿಮ್ಮನ್ನ ದೂರ ಮಾಡ್ಕೊಂಡು ತ್ಯಾಗ ಮಾಡಿದ್ರು. ನಾನಾಗ ಚಿಕ್ಕವಳಮ್ಮ, ಅದೇ ಆ ಒಂದು ಗೊತ್ತಿಲ್ಲ, ತಂದೆ ತಾಯಿಯ ಹೌದು ಸಂಗತಿಯ ತುಂಬಾ ಬೇಕು ಅನಿಸ್ತು. ಅದು ಹೋಗ್ತಾ ಮತ್ತೆ ನನಗೆ ಗೊತ್ತಾಯ್ತು ಐ ವಾಸ್ ಮಿಸ್ಸಿಂಗ್ ದೆಮ್ ಅಂತ. ಬಟ್ ಇನಿಷಿಯಲ್ ಸ್ಟೇಜಸಲ್ಲಿ ಅವರು ಆಗ ಮಾಡಿದ ತ್ಯಾಗ ಆಗಲಿ, ನನ್ನ ತಾಯಿಗೆ ಬೇರೆ ಎಂಥದ್ದು ಕನಸಿರಲಿಲ್ಲ. ಮಗಳು ಐಶ್ವರ್ಯ ರೈ ತಂಗ ಬ್ಯೂಟಿಫುಲ್ ಆಗಿರಬೇಕು, ಅಥವಾ ಇಂಡಿಯಾದ ಬೆಸ್ಟ್ ಐಕಾನ್ ಆಗಿರಬೇಕು, ಅದೆಲ್ಲ ಎಂಥ ಅವರಿಗೆ ಇರಲಿಲ್ಲ ತಾಯಿಗೆ. ಅವರು ತಾಯಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಿದ್ದು ಒಂದೇ ಒಂದು, ನನ್ನ ಮಗಳು ಈ ಥರ ಅವರ 3 ಮಕ್ಕಳಿದ್ದಾರಲ್ಲ, ಆ ಮಕ್ಕಳೊಟ್ಟಿಗೆ ಅವಳು ಚೆನ್ನಾಗಾಗಬೇಕು ಅಷ್ಟೇ ಸಾಕು ಅಂತ ಅವರು ಬೇಡ್ಕೊಳ್ತಾ ಇದ್ರು. ಐ ಥಿಂಕ್ ಹರ್ ಪ್ರೇಯರ್ ಹರ್ ಅಬೌಂಡೆಂಟ್ ಲವ್ ಆ್ಯಂಡ್ ಅಫೆಕ್ಷನ್ ಹೇಳಿರ್ಬೋದು, ಪ್ರೇಯರ್ ಇರ್ಬೋದು, ಸ್ಯಾಕ್ರಿಫೈಸ್ ಇರ್ಬೋದು, ಡಿಟರ್ಮಿನೇಷನ್ ಇರ್ಬೋದು, ಕಾನ್ಫಿಡೆನ್ಸ್ ಆನ್ ಹರ್ ಆ್ಯಂಡ್ ದೇವ್ರ ಮೇಲೆ ಇದ್ದಿರ್ಬೋದು, ಇದೆಲ್ಲ ಪೇಯ್ಡ್ ಆಫ್ ಅಂತ ಅಂದ್ಕೊಳ್ತೇನೆ. ಇವತ್ತು ನಾನು ಇದನ್ನು ಎಲ್ಲ ಕಡೆ ಹೆಮ್ಮೆಯಾಗಿ ಹೇಳ್ಕೊಳ್ತೇನೆ, ಇದು ನನ್ನ ವೀಲ್ ಚೇರ್ ಅಂತ ನಾನು ಪರಿಗಣಿಸೋದೇ ಇಲ್ಲ. ದಿಸ್ ಇಸ್ ಮೈ ಚಾರಿಯೆಟ್, ಐ ಆಮ್ ಸಿಟ್ಟಿಂಗ್ ಆಸ್ ಎ ಕ್ವೀನ್ ಆನ್ ಮೈ ಚಾರಿಯೆಟ್ ಅಂತ.
ಅದು ಆ ತಾಯಿಗೆ ಹೋಗಬೇಕು. ನಾನು ವರ್ಲ್ಡ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಗೆ ನಾನು ಫಸ್ಟು ವಿಶ್ ಮಾಡಿದ್ರೆ ನನ್ನ ತಾಯಿಗೆ. ಇವತ್ತು ಅವರು ಇಲ್ಲ ಅಂದಿದ್ರೆ ನಾನು ಎಲ್ಲೋ ಒಂದು ಕಡೆ ಇರ್ತಾ ಇದ್ನೋ ನಾನು, ಸೇಮ್ ಕಂಡೀಷನ್ ತಾಯಿ ಇರ್ತಾ ದೇವರು. ಇದ್ನೇನೋ ಅಲ್ವಾ, ಕಂಡೀಷನ್ ಇರ್ತಾ ಇದ್ನೇನೋ ಅಂತ. ಅದಾಗಿ ಮತ್ತೆ ನನ್ನನ್ನು ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಅಡ್ಮಿಟ್ ಮಾಡಿದಾಗ ನನಗೆ ಎಷ್ಟು 3.5 ವರ್ಷ ಏನೋ ವಯಸ್ಸು ಅಷ್ಟೇ, ಹಾ. ಮಗು. ಅಲ್ಲಿ ಮತ್ತೆ 15 ವರ್ಷ ಹಾಸ್ಪಿಟ್ಲಲ್ಲಿದ್ದೆ ನಾನು, ಹ್ಮ್. ಅಂಡರ್ಗೋಯಿಂಗ್ 39 ಸರ್ಜರೀಸು. ಮತ್ತು ನಾನು ಸ್ವಲ್ಪ ಸ್ಕೂಲ್ ನಾಟಿ, ಎಲ್ಲ ಅಲ್ಲೇ. ಅಲ್ಲೇ ಹಾ. 10th ತನಕ ನಾನು ಅಲ್ಲೇ ಓದಿದೆ. ಹ್ಮ್. ಮತ್ತು ನಂದು ಸ್ವಲ್ಪ ನಾಟಿ ನೇಚರ್ ನಂದು. ಹ್ಮ್. ಬೀಳೋದು ಏಳೋದು ಫ್ರ್ಯಾಕ್ಚರ್ ಆಗೋದು ಅದೆಲ್ಲ ವೆರಿ ಕಾಮನ್ ಇನ್ ಮೈ ಲೈಫ್ ಅಂತ ಇರ್ತಾಯಿತ್ತು. 10th ಡಿಸ್ಟಿಂಕ್ಷನ್ ಪಾಸ್ ಆಗಿಬಿಟ್ಟು ಬಂದೆ. ನಾನು ಎಜುಕೇಷನ್ ಬಿಡ್ತಾ ಇರಲಿಲ್ಲ, ಫಸ್ಟ್ ರ್ಯಾಂಕ್ ಅಂತೂ ಬಿಡ್ತಾನೆ ಇರಲಿಲ್ಲ, ಕೊನೆ ತನಕನೂ ಬಿಡ್ತಾ ಇರಲಿಲ್ಲ ನಾನು. ಅಲ್ಲಿ 10th ಇರೋ ತನಕನೂ ಬಿಡ್ತಾ ಇರಲಿಲ್ಲ. PU ಬಂದಮೇಲೆ ಸ್ವಲ್ಪ ಆ್ಯಾವ್ರೇಜ್ ಆದೆ ಅಷ್ಟೇ, ಬಟ್ ಅಲ್ಲಿ ತನಕ ಬಿಡ್ತಾ ಇರಲಿಲ್ಲ. ಅಲ್ಲಿ ಓದ್ಬಿಟ್ಟು ದೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಗುಡ್. ಇಲ್ಲಿ ಬ್ಯಾಂಗ್ಳೂರ್ ಯಾವ ಕಾಲೇಜು ಸೇರ್ಕೊಂಡು? ಇಲ್ಲಿ ಮಹಾರಾಣಿಸಲ್ಲಿ ಸೇರಿದೆ ನಾನು. ಓಕೆ, ನಾನು ಆ ಪ್ರಶ್ನೆ ನಾನು ನಿಮಗೆ ಕೇಳಬೇಕು ಅಂತ. ಯಾಕಂದ್ರೆ ಈಗ ನನ್ನ ಬದುಕಲ್ಲೇನೆ ನಾನು ಕನ್ನಡ ಮೀಡಿಯಂ ಓದ್ಕೊಂಡು Very ಸಡನ್ ಆಗಿ ಇಂಗ್ಲಿಷ್ ಮೀಡಿಯಂ ಹೋದ ತಕ್ಷಣ ಹ್ಞೂ ನನಗೆ ವೈಯಕ್ತಿಕವಾಗಿ ಸುಮಾರು ಗೊಂದಲಗಳಾಯಿತು, ಹೌದು. ಕೀಳಿರಿಮೆ ಬೆಳೀತು. ಅದರಿಂದ ಓವರ್ಕಮ್ ಆಗೋದಕ್ಕೆ ನನ್ನ ಬದುಕಲ್ಲೇ ನಾನು ತುಂಬ ಟೈಮ್ ತಗೊಂಡೆ. ಹ್ಞೂ ಅದನ್ನ ನಮಗೆ ತಂದೆ ತಾಯಿ ಹತ್ರ ಅಥವಾ ಯಾರ ಹತ್ರ ಆದ್ರೂ ಹೇಳ್ಕೊಳ್ಳುವಂಥ ವಯಸ್ಸು ಅಲ್ಲ. ಅಲ್ಲ, ಆ ಮನಸ್ಥಿತಿನೂ ಅಂದ್ರೆ ಅಷ್ಟು ಮುಕ್ತವಾಗಿ ಮಾತಾಡುವಂಥ ವಾತಾವರಣನೂ ಎಲ್ಲೂ ಅಂದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಕುಟುಂಬಗಳಲ್ಲಿ ಅಂತ ವಾತಾವರಣನೂ ಇರೋದಿಲ್ಲ. ಖಂಡಿತ. ಅಂಥದ್ರಲ್ಲಿ ನೀವು ಅಷ್ಟು ವರ್ಷಗಳ ಕಾಲ 10ನೇ ತರಗತಿವರೆಗೂ ಈ ಥರ ಫಿಸಿಕಲಿ ಒಂದು ಅವ್ರೊಟ್ಟಿಗೆ ತೊಂದರೆ ಬೆಳೆದದ್ದು. ಇರುವಂಥವ್ರೊಟ್ಟಿಗೆ ಇದ್ದು ಸಡನ್ ಆಗಿ ನೀವು ನಾರ್ಮಲ್ ಮಕ್ಕಳ ಹತ್ರ ನೀವು ಓದಬೇಕು ಇರಬೇಕು ಅಂದರೆ ಹೇಗೆ ಅದನ್ನ ನಿಭಾಯಿಸಿದ್ರಿ ನೀವು? ಅದನ್ನ ಎಷ್ಟು ನಂಗದು ಧೈರ್ಯದಿಂದ ನಿಭಾಯಿಸಿದ್ರಿ ಅಂತ? ಮೋರ್ ದೆನ್ ಫಿಸಿಕಲಿ ಮೆಂಟಲಿ ನಾನು ತುಂಬ ಹೌದು ಹೌದು ಹೌದು. ಯಾಕಂದರೆ ನಾನು ಅಲ್ಲಿ ಓದಿದ್ದು ತೆಲುಗು ಮೀಡಿಯಮ್ಮು. ತಮಿಳ್ನಾಡಲ್ಲಿ ನಿಮ್ಗೆ ಕನ್ನಡ ಮೀಡಿಯಮ್ ಇಲ್ಲ, ತೆಲುಗು ಅಥವಾ ತಮಿಳ್ ಮೀಡಿಯಮ್ ಎರಡೇ ಇರೋದು. ಈ ಸ್ಕ್ರಿಪ್ಟಿಗೆ ಐ ಮೀನ್ ಇದಕ್ಕೆ ಲಿಪಿಗೆ ತುಂಬ ಹತ್ತಿರ ಆಗ್ತದೆ ಅಂತ ನನ್ನ ತಂದೆ ನನ್ನನ್ನು ತೆಲುಗು ಮೀಡಿಯಮ್ಲಿ ಸೇರಿಸ್ಬಿಟ್ರು. ತೆಲುಗು ಅದರಲ್ಲಿ ಲಿಪಿಗಳೆಲ್ಲ ಸ್ವಲ್ಪ ಕಾಮನ್ ಆಗಿರ್ತದೆ, ಹೌದು, ಕನ್ನಡ ಹೌದು, and ತೆಲುಗು ಅಂತ ಅಲ್ಲಿ ಸೇರಿಸ್ಬಿಟ್ಟಿದ್ರು. ನಾನು ಗುಂಟೂರಿಗೆ ಹೋಗಿ ಎಕ್ಸಾಮ್ ಬರೆದು ಅಲ್ಲಿಂದ ಹಾಗೆ ಬಂದವಳು. ಇಲ್ಲಿ ಬಂದ ಮೇಲೆ ಫಿಶ್ ಔಟ್ ಆಫ್ ವಾಟರ್ ಅಂತ ಏನು ಹೇಳ್ತೀವಿ, ಆ ಥರ ಆಗೋಗ್ಬಿಟ್ಟಿತ್ತು ನನ್ನ ಸ್ಥಿತಿ. ಆಗ ನಾನು ಕ್ರಚ್ ಇಟ್ಕೊಂಡು ನಡೀತಾ ಇದ್ದೆ, ಸ್ವಲ್ಪ 2005 ತನಕನೂ ನಡೀತಾ ಇದ್ದೆ. ಅದು ಏನಾಗಿತ್ತು ಅಂದರೆ ಅಲ್ಲಿ ಹೋದಾಗ ಒಂದು ತೆಲುಗು ಮೀಡಿಯಮ್ ಟು ಇಂಗ್ಲೀಷ್ ಮೀಡಿಯಮ್ ಒಂದು, ಇನ್ನೊಂದು ಅಲ್ಲಿನ ವಾತಾವರಣ ಯಾವ ಥರ ಉಸಿರು ಕಟ್ಟೋ ಥರ ಇತ್ತಂತೆ. ಫಸ್ಟ್ 2 ಡೇಸು ನನ್ನ ಕ್ಲಾಸ್ ರೂಮ್ಸ್ ಎಲ್ಲ 3rd ಫ್ಲೋರ್. ನಾನೇ 2 ಬುಕ್ ಇಟ್ಕೊಂಡು ಈ ಕ್ರಚ್ ಇಟ್ಕೊಂಡು ಆ 3 ಮಹಡಿ ಹತ್ತೋದ್ರೊಳಗಡೆ 45 ಮಿನಿಟ್ಸ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಅದು ಮುಗಿದೋಗ್ಬಿಡ್ತಾ ಇತ್ತು. ಎಷ್ಟು ಆಂಬಿಷನ್ ಇಟ್ಕೊಂಡು ಬಂದಿದ್ದೀನಿ. ಆಗ ಅದು ಚೈಲ್ಡ್ಹುಡ್ ಆಂಬಿಷನ್ ಅಂತ ನಾವೇನು ಹೇಳ್ತೀವಿ, ಅದು ಆಂಬಿಷನ್ನು, ಡ್ರೀಮ್ಸು ಇದೆಲ್ಲ ಇದ್ದಾಗ ಈ ಸೋಕಾಲ್ಡ್ ಸರ್ಕಮ್ಸ್ಟಾನ್ಸಸ್ ಅಂತ ಯಾಕೆ ಅದು ಹಿಂದೆ ಬರ್ತದೆ? ಒಂದು ಓದಲಿಕ್ಕೆ ಆಗೋದಿಲ್ಲ, ಕನ್ನಡ ಇಂಗ್ಲೀಷ್ ಮೀಡಿಯಮ್ ಸಡನ್ನಾಗಿ ಆಗೋದಿಲ್ಲ. ಇನ್ನೊಂದು ಈ ಥರ ಇರುವ ಕಡೆ ಒಂಥರ ಉಸಿರು ಕಟ್ಟುವಂಥ ವಾತಾವರಣ ಅಂತ. ಪಪ್ಪನಿಗೆ ಬಂದು ಹೇಳಿಬಿಟ್ಟಿದ್ದೆ ನಾನು ಜೋರಾಗಿ ಹತ್ಕೊಂಡು, ಪಾಪ ನಾನು ಇನ್ನು ಓದಲಿಕ್ಕೆ ಹೋಗೋದಿಲ್ಲ, ನನಗೆ ಬೇಡ, ಸಾಕು, ಇಷ್ಟೇ ಸಾಕು. ಎಲ್ಲರೂ ನನ್ನನ್ನು ಯಾವುದೋ ಒಂದು ಗ್ರಹದಿಂದ ಬಂದು ಏಲಿಯನ್ ಥರ ನೋಡ್ತಾರೆ. ಇಟ್ಸ್ ಅ ಹ್ಯೂಜ್ ಇನ್ಸ್ಟಿಟ್ಯೂಷನ್, 6000+ ಇರುವಂಥ ಅಂತ ಸಂದರ್ಭದಲ್ಲಿ ಸಿಂಪತಿ ಕೂಡ ಹಿಂಸೆ ಅಂತಾನೆ ಹಿಂಸೆನೇ ಆಗುತ್ತೆ. ಹೌದು ಹೌದು. ಅಲ್ಲಿ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾನೆ ಇದ್ರು, ಸ್ವಲ್ಪ ಜನ ಸಿಂಪತಿ ತೋರಿಸ್ತಾ ಇದ್ರು, ಸ್ವಲ್ಪ ಜನ ಕ್ರಿಟಿಕ್ ಮಾಡ್ತಾ ಇದ್ರು, ಇಂಥವ್ರು ಏನಕ್ಕೆ ಬರಬೇಕು ಅಂತ. ಈ ಥರ ಒಂದು ವಾತಾವರಣ ಇದು ನನಗೇನಂದರೆ, ಇದು ನಂದು ಇನ್ನೊಂದು ವರ್ಲ್ಡ್. ನಂದು ಆ 15 ಇಯರ್ಸು ಬರೀ 100-150 ನನ್ನಂತರ ಇರುವ ಮಕ್ಕಳೊಟ್ಟಿಗೆ ಬೆಳೆದು ಬಂದವಳು ನಾನು. ನನಗೆ ಇನ್ನೊಂದು ಪ್ರಪಂಚ ಇದೆ ಅಂತಲೇ ಗೊತ್ತೇ ಇಲ್ಲ, ಸೋ ಕಾಲ್ಡ್ ಏಬಲ್ ಬಾಡಿ ಪ್ರಪಂಚ ಇದೆ ಅಂತ ಗೊತ್ತಿಲ್ಲ ನನಗೆ. ಇದು ಮೋರ್ ದ್ಯಾನ್ ಫಿಸಿಕಲಿ ಮೆಂಟಲಿ ನೀವು ಅಡ್ಜಸ್ಟ್ ಆಗೋದೇ ಭಾಳ ಕಷ್ಟ ಆಗ್ತಾಯಿತ್ತು. ಪಪ್ಪನ ಹತ್ರ ಹೋದ್ ಬಂದು ಅತ್ತಾಗ ಪಪ್ಪ ಒಂದೇ ಒಂದು ಮಾತು ಹೇಳಿದ್ರು, ನೋಡು ನನ್ನ ಇಷ್ಟ ಇರೋದು ನನಗೆ, ಮತ್ತು ನೀನು ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಆಕ್ಸೆಪ್ಟ್ ವಾಟ್ ಯು ಆರ್ ಅಂತ. ನೀನು ಆಕ್ಸೆಪ್ಟ್ ಮಾಡ್ಕೊ. ನನ್ನ ಪಪ್ಪ ಓದ್ದವರಲ್ಲ, ನೀನು ಆಕ್ಸೆಪ್ಟ್ ಮಾಡ್ಕೊ. ಯು ಆರ್ ಅ ಡಿಸೇಬಲ್ಡ್ ಪರ್ಸನ್ನು, ಅದನ್ನು ಆಕ್ಸೆಪ್ಟ್ ಮಾಡ್ಕೊ. ಇಷ್ಟು ಈ 15 ವರ್ಷ ನೀನು ಒಂದು ಜಗತ್ತು, ಅದು ನಂದು ಕ್ಲೋಸ್ ದ ಶೆಲ್, ಅದು ಮುಗ್ದೋಯ್ತು ಲೈಫಲ್ಲಿ, ಆ ಚಾಪ್ಟರ್ ಮುಗ್ದೋಯ್ತು. ಇದು ಇನ್ನೊಂದು ಚಾಪ್ಟರ್ ನಿಂದು. ಇಲ್ಲಿ ನೀನು ಅಡ್ಜಸ್ಟ್ ಆಗಿ ಹೋಗಬೇಕು, ಸಮಾಜಕ್ಕಾಗಲಿ ಜನರ ಜೊತೆಗಾಗಲಿ ಅಡ್ಜಸ್ಟ್ ಆಗಿ ಹೋಗಬೇಕು. ನಿನ್ನ ಪ್ರಿನ್ಸಿಪಲಿಗೆ ಗೊತ್ತಿಲ್ಲದೆ ಇರ್ಬೋದು, ಅವರ ಸ್ಟೂಡೆಂಟಲ್ಲಿ ನೀನು ಒಬ್ಳು ಈ ಥರ ಇದೆಯಾ ಅಂತ ಗೊತ್ತಿಲ್ಲದೆ ಇರ್ಬೋದು ಅವರಿಗೆ. ಸೊ ಯು ಮೇಕ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇರ್, ಅದನ್ನು ಅರ್ಥ ಮಾಡಿಸು. ಇನ್ಸ್ಟೆಡ್ ಆಫ್ ಗ್ರಂಬ್ಲಿಂಗ್ ಆ್ಯಂಡ್ ಕ್ರಿಬ್ಬಿಂಗ್, ಏನು ಪ್ರಪಂಚ ನಮಗೆ ಕೊಡ್ತಾ ಇಲ್ಲ ಅಂತ ಗ್ರಂಬಿಂಗ್ ಮಾಡೋಕ್ಕಿಂತ
ಗೋ ಅಂಡ್ ನಾಕ್ ದೇರ್ ಡೋರ್ ಅಂಡ್ ಮೇಕ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ವಾಂಟ್ ಅಂತ. ಹೌದು, ಅಂದ್ರೆ ಬದುಕಲ್ಲಿ ನೀವ್ ಹೇಳ್ದಂಗೆ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲೇ ಇರುತ್ತೆ, ನಮ್ಮಲ್ಲೇ ಇರುತ್ತೆ ಮ್ಯಾಮ್. ಕಣ್ಬಿಟ್ಟು ಹುಡುಕ್ಬೇಕಾಗತ್ತೆ ಅಷ್ಟೇ. ಅಷ್ಟೇ, ಅದು ಹೋಗಿ ಕೇಳು ನೀನು. ನನಗೆ ನಿನಗೆ ದಾರಿ ಹಾಕಿ ಕೊಟ್ಟಿದ್ದೇನೆ, ನೀನು ನಡ್ಕೊಂಡು ಹೋಗ್ತೀಯೋ, ಕೂತ್ಕೊಂಡು ಹೋಗ್ತೀಯೋ, ತೆವಳ್ಕೊಂಡು ಹೋಗ್ತೀಯೋ, ಅದು ನಿನಗೆ ಬಿಟ್ಟದ್ದು. ನನಗೆ ಇರುವಂಥ ಕೆಪಾಸಿಟಿಯಲ್ಲಿ ನಾನು ಎಷ್ಟು ಮಾಡಿ ಕೊಟ್ಟಿದ್ದೇನೆ, ನಿನ್ನ ಲೈಫ್ ನೀನು ನೋಡ್ಕೋಬೇಕು ಅಂತ ಭಾಳ ಒಳ್ಳೆಯ ಮಾತಾಡಿದ್ರು. ನಾನು ನೆಕ್ಸ್ಟ್ ಡೇ ಹೋಗಿ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ಉಂಟು ಅಂತ, ನನ್ನ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಹೇಳಿದೆ. ಎಲ್ಲ ಗ್ರೌಂಡ್ ಫ್ಲೋರಿಗೆ ಬಂತಾ? ಓ ವೆರಿ ನೆಕ್ಸ್ಟ್ ಡೇ ನಂದೆಲ್ಲ ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಆಗೋಯ್ತು. ಐ ಥಿಂಕ್ ದಟ್ ವಾಸ್ ಅ ಟ್ರಾನ್ಸ್ಫಾರ್ಮೇಷನ್ ಮೂಮೆಂಟ್. ನನ್ನ ಪಪ್ಪ ಹೇಳಿದ್ದು ಕತೆ ಇವತ್ತಿನ ತನಕನೂ, ಆದರೆ ಈ ಮೂಮೆಂಟ್ ತನಕ ಗೊತ್ತಿಲ್ಲ. ಸ್ಟಿಲ್ ಐ ಆಮ್ ಸಫರಿಂಗ್ ಫ್ರಮ್ ಫ್ರ್ಯಾಕ್ಚರ್ ಲೆಗ್. ಈ ಮೂಮೆಂಟ್ ತನಕ ನಂಗೆ ಗೊತ್ತಿಲ್ಲ. ಇಂಪಾಸಿಬಿಲಿಟಿಗೆ ನಂಗೆ ಸ್ಪೆಲ್ಲಿಂಗು ಗೊತ್ತಿಲ್ಲ, ಇನ್ಫಿನಿಟಿ ಕಾಂಪ್ಲೆಕ್ಸಿಗೆ ಅರ್ಥನೂ ಗೊತ್ತಿಲ್ಲ ಮ್ಯಾಮ್. ಅದು 81 ನಂದು ಅಹಮದಾಬಾದಲ್ಲಿ ಸ್ಪೋರ್ಟ್ಸ್ ಇತ್ತು. ನಾವು ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಬೇಕಾಗಿತ್ತು. ಆಗಲೇ ನಾನು ಇಂಡಿಯಾ ನಂಬರ್ 1 ಇದ್ದೆ. ನಾನು ವೀಲ್ ಚೇರ್ ಕ್ಯಾಟಗರಿಯಲ್ಲಿ ಇಂಡಿಯಾ ನಂಬರ್ 1 ಇದ್ದೆ. ನ್ಯಾಚುರಲಿ ಅವರು NGOದಲ್ಲಿ ನಾನು ಎಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅವ್ರು ನನ್ನನ್ನು ಎಲ್ಲ ಗೇಮ್ಸಿಗೆ ಕಳಿಸ್ತಾಯಿದ್ರು. ಅವರೊಟ್ಟಿಗೆ ಹೋಗುವಾಗ ಆವಾಗ ನನಗೆ 29ನೇ ಸರ್ಜರಿ ಏನೋ ಆಗಿತ್ತು. ಅದು ಡಾಕ್ಟ್ರು ರಾಂಗ್ ಡಯಾಗ್ನೋಸ್, ಇಲ್ಲಿವರೆಗೂ 34, 39 ಅದು ಮಾಡಿಬಿಟ್ಟು ಅವರು ಡಾಕ್ಟ್ರು ರಾಂಗ್ ಮೆಡಿಸಿನ್ ಡಯಾಗ್ನೋಸ್ ಮಾಡಿಬಿಟ್ಟಿದ್ರು ನನಗೆ. ಅದರಿಂದ ಒಂದು ಕಿಡ್ನಿ ಆಲ್ಮೋಸ್ಟ್ 90% ಹೋಗ್ಬಿಟ್ಟಿತ್ತು ನಂದು. ಅದರಿಂದ ಯೂರಿನಲ್ ಇನ್ಫೆಕ್ಷನು, ನಿಮ್ಗೆ ಗೊತ್ತಲ್ಲ, ಕಿಡ್ನಿ ಏನಾದ್ರು ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ, ನೋವು, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೆಲ್ಲ ಇತ್ತು. ಒಂದೇ ಕಿಡ್ನಿ ಮಾತ್ರ ಫಂಕ್ಷನ್ ಆಗ್ತಾಯಿತ್ತು. ಅದು ಇರುವಾಗ ಸರ್ಜರಿ ಆಗಿ 1 ತಿಂಗಳಾಗಿತ್ತು ಅಷ್ಟೇ. ನಾನು ಬೆಡ್ ರೆಸ್ಟಲ್ಲಿದ್ದೆ. ಬೆಡ್ ರೆಸ್ಟ್ ಇರುವಾಗ ನನಗೆ ಈ ಥರ ಸ್ಪೋರ್ಟ್ಸಿಂದ ಬಂದಾಗ ಅಮ್ಮ ಪಾಪ ಒಪ್ಪಲೇ ಇಲ್ಲ. ಈ ಕಂಡೀಷನಲ್ಲಿ ಇದೆಯಲ್ಲ, ಎಂತ ಹೋಗೋದೇ ಬೇಡ, ಸಾಕು, ಇಷ್ಟು ಆಡಿದೆಯಲ್ಲ ಸರ್. ಇಷ್ಟು ಸ್ಟಾರ್ಟ್ ಮಾಡಿ ಒಂದು 5-6 ವರ್ಷ ಆಗಿತ್ತು ಅಷ್ಟೇ ಮಾಡಿದ್ದೆ ಅಂತ. ಬಟ್ ಆ ಬರ್ನಿಂಗ್ ಝೀಲ್ ಅಂತ ಏನು ಹೇಳ್ತೀವಿ, ಪ್ಯಾಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಪಾಪ ಅಮ್ಮನ ಹತ್ರ ಜಗಳಾಡಿ ನಾನು ಹೋಗಿದ್ದೆ ಅಹಮದಾಬಾದಿಗೆ. ಟ್ರೈನಲ್ಲೇ ಹೋಗಿದ್ದು. ಇಡೀ ಜರ್ನಿ ನಾನು ಮಲ್ಕೊಂಡೇ ಹೋಗಿದ್ದು, ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಮತ್ತು ಅಲ್ಲಿ ನೀವು ವಾಶ್ರೂಮೆಲ್ಲ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಪ್ರಾಬ್ಲಮ್ ಆಗ್ತದೆ. ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಹೇಗೋ ಹೋಗಿ ಮುಟ್ಟಿದ್ವಿ. ಅಲ್ಲಿ ಮುಟ್ಟಿದಾಗ ಏನಾಗಿತ್ತಂದರೆ, ಈ 100 ಮೀಟರ್ಸ್ ರೇಸಲ್ಲಿ ನಂದು ಕೊಟ್ಟಿದ್ದೆ, ನಾನು ನನ್ನ ಹೆಸರು ಕೊಟ್ಟಿದ್ದೆ. ಮತ್ತು ಶಾರ್ಟ್ ಬಿಟ್ಟು ಮತ್ತು ಡಿಸ್ಕಸ್ ಥ್ರೋಗೆ ನನ್ನ ಹೆಸರು ಕೊಟ್ಟಿದ್ದೆ. ಈ 100 ಮೀಟರ್ಸ್ ರೇಸಲ್ಲಿ ಏನಾಗಿತ್ತಂದರೆ, ನನ್ನ ವೀಲ್ ಚೇರ್ ಕ್ಯಾಟಗರಿಯಲ್ಲಿ ಇರುವಂಥ ವಿಮೆನ್ ಕಾಂಪಿಟೇಟರ್ಸ್ ಬೇರೆ ಯಾರೂ ಇಲ್ಲ, ಅವ್ರು ಯಾರೂ ಇರಲಿಲ್ಲ. ಆಗ ಏನು ಮಾಡಿದರು ಅಂದರೆ, ಆರ್ಗನೈಸರ್ಸ್ ಏನು ಮಾಡಿದರು, ಮಿನಿಮಮ್ 4 ಕಾಂಪಿಟೇಟರ್ಸ್ ಇರಬೇಕಮ್ಮ ನಿನ್ನ ಕ್ಯಾಟಗರಿ, ಅಂದರೆ ವೀಲ್ ಚೇರ್ ಕ್ಯಾಟಗರಿಯಲ್ಲಿ. ನಮ್ಮ ಡಾಕ್ಟ್ರು ಕ್ಲಾಸಿಫಿಕೇಷನ್ ಮಾಡ್ತಾರೆ, ನಮ್ಮ ಮಸ್ಕ್ಯುಲರ್ ಕೆಪಾಸಿಟಿ ನೋಡ್ಕೊಂಡು ಮಾಡ್ತಾರೆ. ಆ ಕ್ಲಾಸಿಫಿಕೇಷನಲ್ಲಿ ಬೇರೆ ಯಾರು ಆ 100 ಮೀಟರ್ಸ್ ರೇಸಿಗೆ ಬೇರೆ ಯಾರೂ ಇಲ್ಲ. ಸೊ ಯು ಹ್ಯಾವ್ ಟು ವಿಡ್ರಾ ಯುವರ್ ಇವೆಂಟ್ ಅಂತ ಹೇಳಿದರು. ನನಗೆ ಮನಸ್ಸಿಗೆ ಒಪ್ಲಿಕ್ಕೆ ಆಗಲಿಲ್ಲ. ನೀವು ಚಾನ್ಸ್ ಇಲ್ಲ, ನಿಮ್ದು ಆ ಸ್ವಭಾವನೇ ಅಲ್ವಲ್ಲ. ನಾನು ಅದೇ ಪಾರ್ಟಿಸಿಪೇಟ್ ಮಾಡ್ತೇನೆ, ಒಂದು ಸರ್ಟಿಫಿಕೇಟ್ ಆದರೂ ಬರ್ತದಲ್ಲ, ಪಾರ್ಟಿಸಿಪೇಟ್ ಮಾಡ್ತೇನೆ ಸಾಕು, ಮುಂದೆ ನಾನು ನೋಡುವ ಅಂತ ಹೇಳಿದ್ದು. ಮತ್ತು ಮೆನ್ನೊಟ್ಟಿಗೆ ಇವೆಂಟು ನಾನು ಮಾಡಿಬಿಡ್ತೇನೆ, ಮೆನ್ನೊಟ್ಟಿಗೆ ಕಾಂಪಿಟೇಟ್ ಮಾಡ್ತೇನೆ ಅಂತ ಹೇಳಿಬಿಟ್ಟೆ. ನನ್ನ ಅಣ್ಣ ನನ್ನನ್ನು ಎಸ್ಕಾರ್ಟ್ ಮಾಡ್ಕೊಂಬಂದವನು ಸರಿ ಬೈದುಬಿಟ್ಟು, ನಿನ್ನ ಅದು ಎಲ್ಲರಿಗಿಂತ ಎಲ್ಲರನ್ನೂ ಬೆರೆಸ್ಕೊಂಡು ಹೋಗ್ತೀಯ, ಅಂದರೆ ಹಿಂದೆ ಹೋಗ್ತೀಯ ನೀನು, ಅದೆಲ್ಲ ನೋಡಲಿಕ್ಕೆ ನಮಗೆಲ್ಲ ಅವಮಾನ ಆಗ್ತದೆ, ನಾವು ನೋಡೋದೇ ಇಲ್ಲ ಅಂದ್ಬಿಟ್ಟು ನನ್ನ ಟೀಮ್ ಆಲ್ಸೋ ಎಲ್ಲ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರು, ನೋಡಲೇ ಇಲ್ಲ ನನ್ನ ಇವೆಂಟನ್ನ. ಸರಿ, ನನ್ನ ಹೆಸರು ಮೆನ್ ಕ್ಯಾಟಗರಿ ಒಟ್ಟಿಗೆ ನನ್ನ ಹೆಸರು ಇನ್ಕ್ಲೂಡ್ ಆಯಿತು. ಅದು ಇನ್ಕ್ಲೂಡ್ ಆದಮೇಲೆ ಇನ್ನು 7 ಜನ, ನಾನು ಒಂದು ಕ್ಷಣ ಹೀಗೆ ತಿರುಗಿ ನೋಡಿದೆ ಅಷ್ಟೇ. ಎಲ್ಲರೂ, ನಾನಾಗ ತುಂಬ ಟೈನಿಯಾಗಿದ್ದೆ, ನಾನು ಸರ್ಜರಿ ಬೇರೆ ಆಗಿತ್ತಲ್ಲ, ಎವ್ರಿಥಿಂಗ್ ವಾಸ್ ವೆರಿ ಬ್ಯಾಡ್ ಕಂಡೀಷನ್, ನಂದು ಹೆಲ್ತ್ ಕಂಡೀಷನ್. ಅವನ್ನೆಲ್ಲ ನೋಡಿದಾಗ ಅವರು ಎಷ್ಟು ಸರ್ದಾರ್ಜೀಸ್ ಬೇರೆ, ವಾರ್ ವುಂಡೆಡ್ ಎಕ್ಸ್ ಸರ್ವಿಸ್ ಬೇರೆ, ಆ್ಯಂಡ್ ದೇ ಆರ್ ಆಲ್ ವೆರಿ ವೆಲ್ ಪ್ಲೇಡ್ ಪಾರ್ಟಿಸಿಪೆಂಟ್ಸು. ಇವ್ರನ್ನೆಲ್ಲ ನೋಡಿದಾಗ ಒಮ್ಮೆಗೆ ನಾನು ತಪ್ಪು ಮಾಡಿಬಿಟ್ಟೆ ಹೆಸರು ಕೊಟ್ಟು ಅಂತ ಒಂದು ಕ್ಷಣ ಅನ್ನಿಸ್ತು ನನಗೆ. ಮತ್ತು ನನ್ನ ನೇಚರ್ ಹೇಗೆಂದರೆ, ಬರ್ತೇನೋ ಇರ್ಬೋದೇನೋ, ಕಾಲುಂಟೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟರೆ ನಾನು ಹಿಂದೆ ಇಡೋದಿಲ್ಲ. ರೆಕ್ಕೆ ಇದೆ ನಿಮಗೆ. ನಾನು ಹಿಂದೆ ಇಡೋದೇ ಇಲ್ಲ. ಅದು ಫೇಲ್ಯೂರ್ ಆಗಲಿ ಆಕ್ಸಸ್ ಆಗಲಿ ನಾನು ತಗೊಳ್ತೇನೆ, ಅದು ದಟ್ ಇಸ್ ನೋ ಪ್ರಾಬ್ಲಮ್ ಅಂತ. ಅದಾದಾಗ ಮತ್ತೆ ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದೇ ಒಂದು, ನನಗೆ ಗೊತ್ತುಂಟು ಫಸ್ಟು 3 ಪ್ಲೇಸಸ್ ಅಂತೂ ಬರೋದಿಲ್ಲ, ಇವ್ರನ್ನೆಲ್ಲ ನೋಡಿದಾಗ ಬರೋದಿಲ್ಲ, ಲಾಸ್ಟಲ್ಲಿ ಬರ್ತೇನೆ ನಾನು. ಒಂದೇ ಒಂದು ಬೈಕ್ ಏನಂದರೆ, ನನ್ನ ಹಿಂದೆ ಒಂದು ಕಾಂಪಿಟೇಟರ್ ಓಡ್ಕೊಂಬರಬೇಕು ಅಂತ. ಅಟ್ಲೀಸ್ಟ್ ಐ ಶುಡ್ ರೀಚ್ ಬೈ 7th ಅಂತ. ಯಾಕಂದರೆ ಅದು ಸೈಕಾಲಜಿಕಲ್ ಇದದು. ಅವರು ನನ್ನನ್ನು ಮೆನ್ನಿಗೋ ಅಂತಾರಲ್ಲ, ಹಾಗೆ ವುಮೆನ್ನಿಗೋ. ಮತ್ತು ಅವರು ನನ್ನನ್ನು ದಾಟಿ ಹೋಗ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಅವ್ರನ್ನ ಮುಂದೆ ಬರಬಾರ್ದು ಅಂದ್ಬಿಟ್ಟು ನಾನು ಇನ್ನೂ ಪ್ರಯತ್ನ ಪಡ್ತೇನೆ. ಹೂ ನೋಸ್ ದ ರಿಸಲ್ಟ್ ಮೇ ಬಿ ಗುಡ್ ಅಲ್ವಾ. ಐ ಸ್ಟುಡ್ ನಂಬರ್ 1. ಆಗ ನಂಗೆ ಅನಿಸಿದ್ದು ಅಷ್ಟೇ, ಶಕ್ತಿ ಇರೋದು ದೇಹದಲ್ಲ, ಮಾನಸಿಕವಾಗಿರುವಂಥ ಶಕ್ತಿ. ಸೊ ನಿಮ್ಗಳಿಗೆ ಅರ್ಥ ಆಯಿತು ಅನ್ಕೋತೀನಿ.
ಚಿಕ್ಕ ತೊಂದರೆ, ದೊಡ್ಡ ತೊಂದರೆ ಬೇಡ, ಚಿಕ್ಕ ತೊಂದರೆ ಆದ್ರೇ ಮುಗಿದೋಯ್ತು ಲೈಫು, ಪ್ರಪಂಚನೇ ಇಲ್ಲ, ಅಯ್ಯೋ ಏನು ಎತ್ತ ನನಗೆ ಯಾಕೆ ಹಿಂಗಾಗ್ತಿದೆ ದೇವ್ರೆ ಅಂತ ಅನ್ನೋ ಮನಸ್ಥಿತಿಗಳ ಮಧ್ಯೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಅಲ್ಲಿ ಯಾರು ಗೊತ್ತಿಲ್ಲದೆ ಇರೋರು, ಅಂಥವ್ರ ಮಧ್ಯೆ ಅವ್ರ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಯಾವ ಫೀಮೇಲ್ ಇರೋದಿಲ್ಲ. ಮೆನ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾರೆ. ಪಾರ್ಟಿಸಿಪೇಷನ್ ಅಷ್ಟೇ ಅಲ್ಲದೆ ನಂಬರ್ ಒನ್ ಆಗ್ತಾರೆ. ಐ ಥಿಂಕ್ ನಾವು ಫೆಮಿನಿಸಮ್ ಅಥವಾ ಫೆಮಿನಿಸ್ಟ್ ಅಂತೆಲ್ಲ ಮಾತಾಡ್ತೀವಿ. ಈ ಥರದ ವಿಷಯಗಳಿಗೆ ಬಗ್ಗೆ ನಾವು ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಡಬೇಕು ಅನಿಸುತ್ತೆ. ಅಂದರೆ ಗಂಡಸಿಗಿಂತ ಜಾಸ್ತಿ ಅನ್ನೋದಕ್ಕಿಂತ ನಿಮ್ಮಷ್ಟೇ ಸಾಮರ್ಥ್ಯ ನಮಗೂ ಇದೆ, ನಿಮ್ಮಷ್ಟೇ ಬದುಕೋ ಹಕ್ಕು ನಮಗೂ ಇದೆ ಅಂತ ತೋರಿಸ್ಕೊಡೋದು ಬರೀ ಬಾಯಿ ಮಾತಲ್ಲಿ ಅಷ್ಟೇ ಅಲ್ಲ, ನೀವು ಕೆಲಸ ಮಾಡಿ ತೋರಿಸಿದ್ದೀರ. ಯಾಕಂದರೆ ಏನಕ್ಕೆ ಅಡ್ಡ ಬರಬೇಕು ಮ್ಯಾಮ್? ಬಯಾಲಜಿಕಲಿ ಆರ್ ಫಿಸಿಕಲಿ ದೇ ಮೇ ಬಿ ಸ್ಟ್ರಾಂಗ್, ವಿ ಅಗ್ರಿ. ಬಟ್ ನಮ್ಮಲ್ಲಿರುವಂಥ ಆತ್ಮಶಕ್ತಿ ಆಗಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ಡಿಟರ್ಮಿನೇಷನ್ನು, ಅಂದರೆ ಹಿಡಿದ ಕೆಲಸ ಪಟ್ಟು ಬಿಡದೆ ಮಾಡ್ತೀವಲ್ಲ ನಾವು, ಅದನ್ನೆಲ್ಲ ನಾವು ಹೆಣ್ಮಕ್ಳಿಗೆ ಭಗವಂತ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾನೆ. ಆ್ಯಂಡ್ ಮೋರ್ ಓವರು ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಡಿಟರ್ಮಿನೇಷನ್ನು, ಡಿಸಿಪ್ಲಿನ್, ಅದಕ್ಕೆಲ್ಲ ಜೆಂಡರ್ ಇಲ್ಲ ಅಲ್ಲ, ನಮ್ಮೊಳಗೆ ನಾವೇ ಬೆಳೆಸ್ಕೊಂಡು ಹೋಗುವಂಥದ್ದಲ್ಲ ಮ್ಯಾಮ್. ಕರೆಕ್ಟ್ ಅಲ್ವಾ? ಅದು ನಾವು ಯಾಕೆ ಅವ್ರಿಗೆ ಕಂಪೇರ್ ಮಾಡ್ಕೋಬೇಕು? ಅವ್ರು ಶಕ್ತಿವಂತರಾಗಿರಲಿ, ನಾವು ನಮ್ಮ ಇನ್ನರ್ ಶಕ್ತಿಯನ್ನು ಇಟ್ಕೊಂಡು ನಾವು ಇರುವ ಅಷ್ಟೇ. ಕಂಪೇರ್ ಮಾಡಿಕೊಂಡು ನಮ್ಮನ್ನು ನಾವೇ ಡಿಸ್ಕ್ರಿಮಿನೇಟ್ ಮಾಡಿಕೊಂಡು ನಮ್ಮನ್ನು ನಾವೇ ಡಿಸ್ಕರೇಜ್ ಮಾಡ್ಕೊಳ್ಳೋದಕ್ಕಿಂತ ನಾನು ಹೆಣ್ಣಾಗಿದ್ದೀನಿ ಹತ್ಕೊಂಡ್ರೆ ನಾನು ಗಂಡಾಗಿ ಬಿಡ್ತೇನೆ, ಆಗೋದಿಲ್ಲ ಅಲ್ವಾ? ಅದು ಸುಮಾರು ಸರ್ತಿ ಅದಿದೆ. ಆಮೇಲೆ ನಾವು ಹೇಳದೇ ಇದ್ರೂ ಎಲ್ಲೋ ಒಂದು ಕಡೆ ಸಮಾಜದಲ್ಲೂ ಆ ವಾತಾವರಣ ಬಂದ್ಬಿಡುತ್ತೆ. ನಾನು ಮುಂದೆ ಅದೇ ಪ್ರಶ್ನೆ ನಾನು ನಿಮಗೆ ಕೇಳೋಳಿದ್ದೆ. ಈಗ ನೋಡಿ, ಒಂದು ಹೆಣ್ಣಿಗೆ ಒಂದು ಸ್ವಲ್ಪ ನ್ಯೂನ್ಯತೆ ಇದ್ರೂ ಕೂಡ ಅದು ತಂದೆ ತಾಯಿಯಿಂದ ಹಿಡಿದು ಸೊಸೈಟಿಯಿಂದ ಹಿಡಿದು ನಮಗಲ್ದೇ ಇದ್ರೂ ಸುತ್ತಮುತ್ತಲವರೇ ಆ ಥರ ಬಿಂಬಿಸ್ಬಿಡ್ತಾರೆ. ಅಯ್ಯೋ ಮೊದಲು ಬರೋದೇ ಮದುವೆ, ಅಯ್ಯೋ ಹೀಗಿದೆ, ಅವಳಿಗೆ ಮುಂದೆ ಮದುವೆ ಆಗುತ್ತೆ ಅಂದರೆ ಮದುವೆ ಇಸ್ ದ ಅಲ್ಟಿಮೇಟ್ ಗೋಲ್ ಅನ್ನೋ ಥರ. ಅಲ್ಟಿಮೇಟ್, ಅದು ಬಿಟ್ಟರೆ ಬೇರೆ ಏನು ಬದುಕಲ್ಲಿ ಸಾಧನೆ ಇಲ್ಲ ಅನ್ನೋ ಥರ. ಹೇಗಾಗೋದು, ಎಲ್ಲ ಸರಿ ಇದ್ರೇ ಕಷ್ಟ, ಈಗ ಹೇಗೆ ಮಾಡೋದು, ಈ ಥರದ ಮಾತುಗಳು ಬರುತ್ತೆ. ಆ್ಯಂಡ್ ಎಲ್ಲ ಒಂದು ಕಡೆಗೆ ನಮಗೆ ಗೊತ್ತಿಲ್ಲದೆ ನಾವು ಅದನ್ನೆಲ್ಲ ನಂಬೋದಕ್ಕೆ ಶುರು ಮಾಡ್ತೀವಿ. ಸುತ್ತಮುತ್ತ ಅದೇ ವಿಷಯಗಳನ್ನು ಕೇಳಿ ಇಂಥ ವಿಷಯಗಳನ್ನು, ಅದರಲ್ಲೂ ಎಲ್ಲ ಸರಿ ಇದ್ದ ಹೆಣ್ಮಕ್ಳೇ ನಾವು ದಿನನಿತ್ಯದ ಜೀವನದಲ್ಲಿ ಸುಮಾರು ಸವಾಲುಗಳನ್ನು ನೋಡ್ತಿರ್ತೀವಿ, ಸುಮಾರು ಥರ ಸವಾಲುಗಳು, ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇರ್ತೀವಿ. ಅಂಥದ್ರಲ್ಲಿ ನೀವು ಹೇಗೆ ನಿಭಾಯಿಸಿದ್ರಿ? ನನಗೂ ಮದುವೆ ಆಗಬೇಕು ಅಂತ ಆಸೆ ಇತ್ತು, ನನ್ನ ಅಕ್ಕನಿಗಾಗಿತ್ತು, ಅಣ್ಣನಿಗಾಗಿತ್ತು, ಅದೆಲ್ಲ ನೋಡಿಕೊಂಡು ನನಗೂ ಆಸೆ ಇತ್ತು ಮದುವೆ ಆಗಬೇಕು. ಐ ವಾಂಟೆಡ್ ಟು ಹ್ಯಾವ್ ಮೈ ಓನ್ ಫ್ಯಾಮಿಲಿ ಅಂತ, ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಜೊತೆಗೆ ಇರಬೇಕು ಅಂತ ಆಸೆ ಇತ್ತು. ಅದು ಯಾವಾಗ ಆಗೋದಿಲ್ಲ ಅಂತ ಮನಸ್ಸಿಗೆ ಬಂದಾಗ, ಅಥವಾ ನನ್ನ ತಂದೆ ತಾಯಿ ಅಷ್ಟು ಪ್ರೋತ್ಸಾಹ ಮಾಡ್ತಾ ಇರಲಿಲ್ಲ, ಅವರಿಗೊಂದು ಹೆದರಿಕೆ ಇತ್ತು. ವಿ ಆರ್ ಫ್ರಮ್ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಬೇರೆ, ಅವರಿಗೆ ಒಂದು ಹೆದರಿಕೆ ಇತ್ತು, ಹಿಂಜರಿಕೆ ಇತ್ತು. ಚೆನ್ನಾಗಿರೋರಿಗೆ ಸರಿಯಾಗಿ ಬಾಳ್ಲಿಕ್ಕೆ ಆಗೋದಿಲ್ಲ, ಇಂಥವ್ರನ್ನ ಕರ್ಕೊಂಡೋಗಿ ಮೋಸ ಮಾಡಿ ಬಿಟ್ಬಿಟ್ರೆ ಎಂತ ಮಾಡೋದು, ಅದು ಇರ್ತದಲ್ಲ, ತಾಯಿ ತಂದೆಗೆ ಸಹಜವಾದ ಫೀಲಿಂಗ್ ಅಲ್ಲ ಎಂತ ಇರೋದು ಅಂತ ಅವರು ಅಷ್ಟು ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಬಟ್ ವಯಸ್ಸಿನ ಸಹಜ ಇದಲ್ವಾ, ನನಗೆ ಯಾಕೆ ಮದುವೆ ಆಗಲಿಲ್ಲ, ನನಗೆ ಅಮ್ಮ ಅಪ್ಪನ ಥರ ಕೇಳಿಕ್ಕೆ ಶುರು ಮಾಡಿದೆ, ಅಲ್ಲಿಂದ ಸರಿಯಾದ ಉತ್ತರ ಬರ್ತಾ ಇರಲಿಲ್ಲ, ದೇವ್ರನ್ನೆಲ್ಲ ಬೈಕೊಳಕ್ಕೆ ಹೋಗ್ತಾ ಇದ್ದೆ. ಇದೆಲ್ಲ ಆದಾಗ ಒಬ್ಬರು ನನ್ನ ಲೈಫಲ್ಲಿ ಬಂದರು, ಒಂದು ಸೋಷಿಯಲ್ ವರ್ಕರು. ಅವರು ಪರಿಚಯ ಆದಮೇಲೆ ಮತ್ತು ನನ್ನ ಜೊತೆ ಸ್ಪೋರ್ಟ್ಸಿಗೆಲ್ಲ ಬರ್ತಾಯಿದ್ರು, ತುಂಬ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಅಂತಲ್ಲ, ನಮ್ಮ ಇಡೀ ಟೀಮಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅವರಂದ್ರೆ ಆ ಇಡೀ ಟೀಮಿಗೆ ನನಗಿಂತ ಜಾಸ್ತಿ ಅವ್ರು ಬೇಕಾಗಿತ್ತು, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇದೆಲ್ಲ ನೋಡಿದಾಗ ನ್ಯಾಚುರಲಿ ನನಗೂ ಒಂದು ಸ್ವಲ್ಪ ಐ ಕ್ಯಾನ್ ರಿಲೇ ಆನ್ ಹಿಮ್ ಅಂತ ಒಂದು ಬಂದಿತ್ತು, ಐ ಕ್ಯಾನ್ ಸ್ಟಾರ್ಟ್ ಮೈ ನ್ಯೂ ಲೈಫ್ ಅಂತ ಬಂದಾಗ ಮನೆಯಲ್ಲೆಲ್ಲ ಹೇಳಿದಾಗ ಅದು ನ್ಯಾಚುರಲಿ ಒಪ್ಪಿಗೆ ಮಾಡಲಿಲ್ಲ. ಬೇರೆ ಕ್ಯಾಸ್ಟು ಅದು ಇದು ಏನೋ ಇರ್ತದಲ್ಲ ಮ್ಯಾಮ್, ಅದೆಲ್ಲ ಮಾಡಲಿಲ್ಲ. ಆದರೂ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ತುಂಬ ನಂಗೆ ಬೆಂಬಲ ಕೊಟ್ಟರು, ಇಲ್ಲ ನೀನು ಮಾಡ್ಕೊ ಹೋಗು ಅಂತ. ಕೊನೆಗೆ ಅದು ಮುರಿದು ಬಿತ್ತು, ಯಾಕಂದರೆ ಅವ್ರ ಕಡೆಯವರು ಅಷ್ಟು ಇಷ್ಟಪಡಲಿಲ್ಲ, ಡಿಸೇಬಲ್ಡ್ ಹುಡುಗಿನ ನಾವು ತಗೊಳ್ಳೋಕ್ಕೆ ನಾವು ಇಷ್ಟಪಡೋದು ಇಲ್ಲ ಅಂತ ಒಂದು ಮಾತು ಬಂತು. ಅಷ್ಟರೊಳಗೆ ಆವಾಗ ನನಗೆ ರಿಯಲೈಸ್ ಆಯಿತು, ಮದುವೆ ಅನ್ನೋದು ಇಟ್ಸ್ ನಾಟ್ ಅಲ್ಟಿಮೇಟ್, ಇಟ್ಸ್ ಅ ಫ್ಯಾಕ್ಟ್ ಆಫ್ ಅ ಲೈಫ್ ಅಷ್ಟೇ ಅಲ್ವಾ, ಅದು ಎಂಡ್ ಅಲ್ವೇ ಇಲ್ಲ. ಅದಕ್ಕಿಂತ ಮುಂದೆ ಇನ್ನು ಏನೇನು ಕಾದಿದೆಯೋ ನಂಗೆ ಒಳ್ಳೆಯದು ಅಂತ ಆ ಪಾಸಿಟಿವ್ ವೇಯಲ್ಲಿ ತಗೊಂಡ್ಬಿಟ್ಟು ಐ ಜಸ್ಟ್ ಕ್ಲೋಸ್ ದ ಚಾಪ್ಟರ್, ಥ್ಯಾಂಕ್ ಯು, ಗುಡ್ ಬೈ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ. ಇದನ್ನು ಕೂಡ ನೀವು ಆರಾಮಾಗಿ ಎಷ್ಟು ಚಿಲ್ಲಾಗಿ ಹೇಳಿದ್ರಿ ಈ ಕಥೆನೂ ಖಂಡಿತ ಕೂಡ. ಮ್ಯಾಮ್. ನಿಮಗೆ ಆ ಕುಟುಂಬ ಸಿಗದೇ ಇರ್ಬೋದು, ಆದರೆ ನೀವೇ ಒಂದು ದೊಡ್ಡ ಕುಟುಂಬ ಮಾಡ್ಕೊಂಡಿದ್ದೀರಾ ಇವಾಗ. ನೀವು ನನಗೊಂದೆರಡು ಮಕ್ಕಳಿದ್ರೆ ಅಲ್ವಾ ಅಂತ ಕಂಡಂಥ ಕನಸು ಇವತ್ತು ಸುಮಾರು 10 ಮಕ್ಕಳು ನಿಮ್ಮ ಮಡಿಲಿಗಿದ್ದಾರೆ, ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ.
ನಿಮ್ಮನ್ನ ಸ್ಥೈರ್ಯ ಧೈರ್ಯವಾಗಿ ಅವ್ರ ಬದುಕಲ್ಲಿ ಕಾಣ್ತಾ ಇದ್ದಾರೆ. ಮಾತೃ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ ಅದು ದೊಡ್ಡ ಇದು ನನ್ನ ಸೆಕೆಂಡ್ ಜರ್ನಿ ಆಫ್ ಮೈ ಲೈಫ್ ಅಂದರೆ ಮಾತೃ ಫೌಂಡೇಶನ್ ಮ್ಯಾಮ್. ಯಾಕಂದರೆ ನನಗೆ ನಾನು ಆಗಲೇ ಹೇಳಿದಾಗ ನಂದೊಂದು ಕುಟುಂಬ ಬರಬೇಕು ಅದು ಇದು ಅಂತೆಲ್ಲ ಸೆಲ್ಫಿಶಾಗಿ ನಾನು ಥಿಂಕ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ಅಂದ್ಕೊಂಡಿದ್ದು ಭಗವಂತ ಇದು ಕೊಡಲಿಲ್ಲ ಅಂತ ಭಗವಂತನ ಬೈಕೊಳ್ತಾ ಇದ್ದೆ, ಅಮ್ಮ ಅಪ್ಪನ ಬೈ ಎಲ್ಲರೂ ಇದೆಲ್ಲ ನಡೀತಾ ಇದೆ. ನೆಗೆಟಿವಿಟಿಯಿಂದ ನಾನು ಮೂವ್ ಆಗ್ಲಿಕ್ಕೆ ಶುರು ಮಾಡಿದ್ದು. ಆಗ ಒಂದ್ಸಲ ಅಂದ್ಕೊಂಡಿದ್ದು ನಾನು ಆ 15 ವರ್ಷ ನನ್ನ ಲೈಫ್ ಬಾಲ್ಯ ಅಂತ ಏನು ಹೇಳ್ತೀವಿ ಅದು ಇಟ್ ವಾಸ್ ವೆರಿ ಕ್ರಿಟಿಕಲ್ಲು. ಅಂದರೆ ಫಿಸಿಕಲ್ ಪೇಯ್ನ್ ಆ್ಯಂಡ್ ಮೆಂಟಲ್ ಟ್ರೋಮಾ, ಅದು ಬಿಟ್ಟರೆ ಇನ್ನು ಏನೂ ಇರ್ತಾ ಇರಲಿಲ್ಲ ನನಗೆ. ಅಮ್ಮ ಪಾಪ ಬಂದು ನೋಡಲಿಕ್ಕೂ ಅವರಿಗೂ ಆಗ್ತಾ ಇರಲಿಲ್ಲ. ತಿಂಗಳಿಗೊಮ್ಮೆ ಬಂದರೆ ಪಪ್ಪ ಬರ್ತಾಯಿದ್ರು ಅಷ್ಟೇ, ಅಮ್ಮ ಬರ್ತಾ ಇರಲಿಲ್ಲ. ಯಾಕಂದರೆ ನನಗಿಂತ ಇನ್ನೂ ವರ್ಸ್ಟ್ ಕಂಡೀಷನ್ ಇರೋ ಮಕ್ಕಳೆಲ್ಲ ಇರ್ತಾಯಿದ್ರು. ಫಿಟ್ಸ್ ಬರುವಂಥದ್ದು, ಮೆಂಟಲಿ ರಿಟಾರ್ಡ್ ಅದೆಲ್ಲ ಇರ್ತದಲ್ಲ, ಅದೆಲ್ಲ ಅಮ್ಮನಿಗೆ ನೋಡಿದ್ಗಳು ಅವ್ರು ಇನ್ನೂ ತುಂಬ ಎಫೆಕ್ಟ್ ಆಗ್ತಾಯಿದ್ರು. ಅವ್ರು ಬರ್ತಾ ಇರಲಿಲ್ಲ. ನಾನು ವರ್ಷಕ್ಕೊಮ್ಮೆ ಇಲ್ಲಿ ಬರ್ತಾ ಇದ್ನ, ಒಂದೊಂದು ವರ್ಷ ಬರ್ತಾ ಇದ್ದೆ, ಇನ್ನೊಂದು ವರ್ಷ ಅಪ್ಪ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಅವರಿಗೂ ಆಗ್ತಾ ಇರಲಿಲ್ಲ. ಇದೆಲ್ಲ ಆವಾಗ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಏನಕ್ಕೆ ಎಲ್ಲರ ಮಕ್ಕಳು ಮನೆಗೆ ಹೋಗ್ತಾರೆ ವರ್ಷಕ್ಕೆ, ನಾನು ಯಾಕೆ ಹೋಗೋದಿಲ್ಲ ಅಂತ. ಅಲ್ಲಿ ಪಪ್ಪನ ಹತ್ರ ಹಣ ಇಲ್ಲ ಅಂತ ನಂಗೆ ಅದು ಗೊತ್ತಿಲ್ಲ, ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಸೊ ಇದೇ ಆಗ್ತಾ ಇತ್ತಲ್ಲ, ನನ್ನ ಬಾಲ್ಯ ಎಲ್ಲ ಹೀಗೆ ಕಳೆದೋಯ್ತು. ಇದೆಲ್ಲ ಹಾಕೊಂಡಾಗ ನಾನು ಇಲ್ಲಿ ಬಂದ ಮೇಲೆ ದೆನ್ ಐ ಥಾಟ್ ನನಗೆ ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಸೊ ವಾಟ್ ಗಾಡ್ ಬೇರೆ ಏನೋ ಭಗವಂತ ಇಟ್ಟಿದ್ದಾನೆ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಶುರು ಮಾಡಿದೆ. ಆಗ ನಾನು ಅಂದ್ಕೊಂಡು ನಾನು ಇಷ್ಟು ಕಷ್ಟಪಟ್ಟು ಬೆಳೆದಿದ್ದು ಬಂದಿದ್ದೇನೆ, ಈ 15 ವರ್ಷ ಹೇಗೋ ಹಣ ಇತ್ತೋ ಇಲ್ವೋ ಹೇಗೋ ಮಾಡಿಕೊಂಡು ಬಂದಿದ್ದೇನೆ. ಅದೇ ಥರ ಎಷ್ಟೋ ಮಕ್ಕಳಿದ್ದಾರೆ ನಮ್ಮ ಇದರಲ್ಲಿ, ಅವ್ರನ್ನ ಯಾಕೆ ನಾನು ನೋಡ್ಕೋಬಾರ್ದು. ಪಪ್ಪ ಯಾವಾಗಲೂ ಹೇಳ್ತಿದ್ರು, ನೀನು ಊಟ ಕೊಟ್ಟರೆ ಹೊಟ್ಟೆ ತುಂಬಿ ಮರುದಿವಸ ಖಾಲಿ ಆಗ್ತದೆ, ಬಟ್ಟೆ ಎಲ್ಲ ಕೊಟ್ಟರೆ ತೃಪ್ತಿ ಬರೋದಿಲ್ಲ, ನಗನಾಣ್ಯ ಕೊಟ್ಟರೆ ತೃಪ್ತಿ ಬರೋದಿಲ್ಲ, ವಿದ್ಯೆ ಒಂದು ನೀನು ಕೊಟ್ಟು ಬಿಟ್ಟರೆ ಅದು ನಾವು ಇರಲಿ ಇಲ್ಲದೆ ಇರಲಿ ಆ ವಿದ್ಯೆ ಆ ಮಕ್ಕಳನ್ನ ಮುಂದೆ ತಗೊಂಡು ಹೋಗ್ತದೆ ಅಂತ 100% ಸತ್ಯ. ಯಾವಾಗಲೂ ಹೇಳ್ತಾ ಇತ್ತೀಚೆಗೆ ಒಂದು ನಾನು ವೆಬ್ ಸೀರೀಸ್ ನೋಡಬೇಕಾದ್ರೆ ಅದ್ರಲ್ಲಿ ಅದೇ ಹೇಳ್ತಾರೆ. ಎಲ್ಲ ರಾಜಕಾರಣಿಗಳು ಬಂದು ಅಕ್ಕಿ ಕೊಡೋದು, ಅದು ಕೊಡೋದು, ಇದು ಕೊಡೋದೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಹೇಳ್ತಾರೆ, ನಿಮಗೆ ನಿಜವಾಗ್ಲೂ ಈ ಹಳ್ಳಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಬೇಕು, ಈ ಹಳ್ಳಿನ ಉದ್ಧಾರ ಮಾಡಬೇಕು ಅಂದರೆ ಇಲ್ಲಿರೋ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಿ, ಕರೆಕ್ಟ್ ಆಟೋಮೆಟಿಕ್ ಆಗಿ ಎಲ್ಲವೂ ಸರಿಯಾಗುತ್ತೆ, ಅವರೇ ಎಲ್ಲ ಮಾಡ್ಕೋತಾರೆ ಅಂತ. ನೀವು ಹೇಳಿದಾಗೆ ವಿದ್ಯೆ ಬಹಳ ಮುಖ್ಯ ಆಗುತ್ತೆ. ಭಾಳ ಪಪ್ಪ ಹೇಳಿದ್ದು ಅದಾದ್ಮೇಲೆ ದೆನ್ ಐ ಥಾಟ್ ಓಕೆ ಎಂಥರು ಮಾಡು. ನನ್ನ ಲೈಕ್ ಮೈಂಡೆಡ್ ಫ್ರೆಂಡ್ಸ್, ಸ್ಪೋರ್ಟ್ಸ್ ಫ್ರೆಂಡ್ಸ್ ಎಲ್ಲ ಇರ್ತಾಯಿದ್ರು. ಅವರೊಟ್ಟಿಗೆಲ್ಲ ಮಾತಾಡಿಕೊಂಡು ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು ಕ್ರಿಕೆಟರು, ಅಶ್ವಿನಿ ನಚಪ್ಪ ಆಗಿರ್ಬೋದು, ಡಾಕ್ಟರ್ ಎಂ ಕೆ ಶ್ರೀಧರ್ ಅಂತ ಆಗಿರ್ಬೋದು, ಅವ್ರ ಬಗ್ಗೆಲ್ಲ ನೀವು ತುಂಬ ಗೊತ್ತಿದೆ ನಿಮಗೆ. ಅವರೆಲ್ಲ ಒಳ್ಳೆ ಸ್ನೇಹಿತರು, ಅವರೆಲ್ಲ ಅವ್ರ ಜೊತೆ ಸೇರ್ಕೊಂಡು ಎಂಥರು ಮಾಡಬೇಕು ಅಂತ. ಅವ್ರು ಹೇಳಿದ್ರು, ನಮಗೆ ಇದರಲ್ಲಿ ಅನುಭವ ಇಲ್ಲ, ನಿನಗೆ ಅನುಭವ ಉಂಟು, ನೀನು ಮಾಡು, ನಿನ್ನ ಹಿಂದೆ ನಾವು ಸಪೋರ್ಟಿವ್ ಆಗಿ ಇರ್ತೇವೆ ಅಂತ. ಆಗ 2 ಮಕ್ಕಳು ಒಟ್ಟಿಗೆ ಶುರುವಾಗಿದ್ದು ಈ ಮಾತೃ ಫೌಂಡೇಶನ್ 2004 ಅದು ಬೆಳೆದು ಆಗ ನಾನು ಅಂದ್ಕೊಂಡೆ, ನಾನು ಎಷ್ಟು ಸೆಲ್ಫಿಶಾಗಿ ಅಂದ್ಕೊಂಡೋ, ನನ್ನ ಮಕ್ಕಳಿಲ್ಲ. ಇವತ್ತು ನಾನು ಹೆಮ್ಮೆಯ ತಾಯಿಯಾಗಿ 53 ಮಕ್ಕಳ ತಾಯಿಯಾಗಿದ್ದೆ ನಾನು ಇವತ್ತು. ನೋಡಿ, ನಮ್ಮ ಮಕ್ಕಳಿಗೆ ತಾಯಿ ಆಗೋದು ದೊಡ್ಡ ವಿಷಯ ಅಲ್ಲ ಮೇಡಮ್, ಖಂಡಿತ ಅದು ನಿಜವಾಗ್ಲೂ ದೊಡ್ಡ ವಿಷಯ ಅಲ್ಲ. ಆದರೆ ಗೊತ್ತು ಗುರಿ ಇಲ್ಲದೆ ಇರೋರಿಗೆ, ಅವ್ರಿಗೊಂದು ಚೈತನ್ಯ ತುಂಬಿ, ಧೈರ್ಯ ತುಂಬಿ, ಅವರಿಗೆ ತಾಯಿ ಆಗೋದಿದೆಯಲ್ಲ, ನಿಜವಾದ ತಾಯ್ತನ, ನಿಜವಾದ ತಾಯಿ ಗುಣ. ನಿಜ. ಹೋಟೆಲ್ ಹತ್ತಿದ್ರೆ ಮಾತ್ರ ಮಕ್ಕಳ ಹೇಳಿ ಅಲ್ಲ, ನಮಗೆ ಆ ಫೀಲಿಂಗ್ ಇದ್ದರೆ ಸಾಕು. ನಾನು ಪ್ರತಿ ಹಳ್ಳಿ ಕಡೆಗೆಲ್ಲ ಹೋಗ್ತೇನೆ, ಪ್ರತಿ ವರ್ಷ ಹೋಗ್ತೇನೆ, ರಾಯಚೂರು, ಗುಲ್ಬರ್ಗ, ಅಲ್ಲೆಲ್ಲ ವೆರಿ ವೆರಿ ಬ್ಯಾಡ್ ಕಂಡೀಷನ್ಸ್, ಅಲ್ಲೆಲ್ಲ ಡಿಸೇಬಲ್ಡ್ ಚಿಲ್ಡ್ರನ್. ಅವರನ್ನು ನೋಡಿ ಅವ್ರ ತಂದೆ ತಾಯಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೇವೆ. ಎಷ್ಟು ಓದ್ತಾರೋ ಅಷ್ಟು ಓದಿಸ್ಬಿಟ್ಟು ಅವ್ರಿಗೊಂದು ಸಣ್ಣ ಪುಟ್ಟ ಕೆಲಸ ಕೊಡಿಸಿ ನಾನು ಸಮಾಜಕ್ಕೆ ಕಳಿಸ್ತೀನಿ. ಬಿಕಾಸ್ ನಾನು ಸೆಲ್ಫಿಶಾಗಿ ಇರ್ಬೋದು, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆಲ್ಲ ನಾವು ಲೋನ್ ಎಲ್ಲ ಕೊಡ್ತಾಯಿದ್ವಿ ನಾವು. ಸೊ ನಾನು ಹೋಗಿ ಅಲ್ಲಿ ಕೇಳ್ತೇನೆ, ಈಗ ನನ್ನ ಮಗು ITI ಮುಗಿಸಿದ್ದಾನೆ, ಡಿಪ್ಲೊಮೊ ಮುಗಿಸಿದ್ದಾನೆ, ಅವನಿಗೊಂದು ಕೆಲಸ ಕೊಡಿಸಿ ಅಂತ. ಐ ಮೇ ಬಿ ಸೆಲ್ಫಿಶ್, ಐ ಡೋಂಟ್ ನೋ, ಬಟ್ ಅವನಿಗೊಂದು ದಾರಿ ಮಾಡಿ ಕೊಟ್ಟಂಗೆ ಆಗ್ತದೆ ಅಂತ ಆ ಥರ ಮಾಡ್ತೇನೆ ನಾನು. ಅದಕ್ಕೆ ಹೋಗ್ತೇನೆ. ನಾನು 53 ಮಕ್ಕಳು, ಇದು ಟ್ರಸ್ಟ್, ಇದು ನಾನು ಒಬ್ಬಳದೇ ಅಲ್ಲ, ಟ್ರಸ್ಟ್ ನಾವು 8 ಜನ ಟ್ರಸ್ಟೀಸ್ ಇದ್ದೇವೆ. ಬೀಯಿಂಗ್ ಎ ಫೌಂಡರು, ಮತ್ತು ನನಗೆ ಪರ್ಸ್ನಲ್ ಲೈಫ್ ಅಂತ ನನಗೇನೂ ಇಲ್ಲ, ಕಮಿಟ್ಮೆಂಟ್ಸು, ರೆಸ್ಪಾನ್ಸಿಬಿಲಿಟೀಸು ಅದೆಲ್ಲ ಪರ್ಸ್ನಲ್ ಇದೆಲ್ಲ ಏನೂ ಇಲ್ಲ. ಸೊ ನಾನು ಜಾಸ್ತಿ ಇನ್ವಾಲ್ವ್ ಆಗ್ತೇನೆ ಅವರೊಟ್ಟಿಗೆ. ಮತ್ತು ಎಲ್ಲ ಕಡೆ ಹೋಗಿ ಫಂಡ್ ರೈಸಿಂಗಿಂದ ಹಿಡಿದು ಮಕ್ಕಳನ್ನೆಲ್ಲ ಕರ್ಕೊಂಬರೋದೆಲ್ಲ ನಾನೇ ನೋಡ್ಕೊಳ್ತೀನಿ. ಮಿಕ್ಕವರೆಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾರೆ. ಅವರೆಲ್ಲ ವೆರಿ ವೆರಿ ಸೆಲೆಬ್ರಿಟಿ ಪೀಪಲ್ ಅಲ್ಲ, ಅವರಿಗೆ ಪುರ್ಸೊತ್ತು ಸಿಕ್ಕುವುದಿಲ್ಲ. ಅದರಿಂದ ನನಗೆ ಸಪೋರ್ಟಿವ್ ಆಗಿದ್ದಾರಲ್ಲ ಸಾಕು ಅಷ್ಟು ಅಂತ. ಯೂಶಲಿ ನಾವು ಏನೇ ಪ್ರಾರಂಭ ಮಾಡಬೇಕಾದ್ರು, ಈಗ ನೀವು ಸುಮ್ಮನೆ ಈಗಿನ ಒಂದು ಪೀಳಿಗೆಗೆ ನೀನು ಸ್ವಲ್ಪ ಆರೋಗ್ಯವಾಗಿರೋ, ಸ್ವಲ್ಪ ಎಕ್ಸಸೈಸ್ ಮಾಡೋದ್ರು, ನನ್ನ ಹತ್ರ ದುಡ್ಡಿಲ್ಲ ಜಿಮ್ಮಿಗೆ ಹೋಗೋದಕ್ಕೆ ಅಂತಾರೆ. ನೀವು ಏನೇ ಹೇಳಿದ್ರು ಅದಕ್ಕೆ ಒಂದು ಮಾರುತರ ನೀಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ನನಗೆ ತಿಳಿದ ಮಟ್ಟಿಗೆ ನೀವು ಮಾತೃ ಫೌಂಡೇಶನ್ ಪ್ರಾರಂಭ ಮಾಡಿದಾಗ ನಿಮ್ಮ ಹತ್ರ ದುಡ್ಡೇ ಇರೋದಿಲ್ಲ, ಆದರೆ ಮನಸ್ಸಿರುತ್ತೆ. ಯಾವ ನಂಬಿಕೆ ಮೇಲೆ ನೀವು ಅಷ್ಟು ದೊಡ್ಡ ಜವಾಬ್ದಾರಿನ ತಗೊಳ್ಳೋದಕ್ಕೆ
ಧೈರ್ಯದಿಂದ ನಿಂತ್ಕೊಂಡ್ರಿ ಅಂತ. ನನಗೆ ನಿಜವಾಗ್ಲೂ ಆ ಸಿಚುವೇಶನ್ನ ನಾನೇ ಯೋಚನೆ ಮಾಡಿದ್ರೆ ನಂಗೆ ಅನ್ಸುತ್ತೆ ನನ್ನ ಹತ್ರ ದುಡ್ಡೇ ಇಲ್ಲ, ಆದರೂ ನಾನು 4 ಮಕ್ಕಳಿಗೆ ಆಸರೆ ಆಗಬೇಕು, ಸಾಕಬೇಕು ಅನ್ನೋ ನಿರ್ಧಾರ ಮಾಡ್ತೀನಿ. ಹೇಗೆ ಮಾಡ್ತೀರಾ ನೀವು ಅಂತ? ಇಲ್ಲ ಮ್ಯಾಮ್, ಆಗ ನಾನು ಎಂತಾಗಿದೆ ಅಂದರೆ 2007 ನಾವು 5 ಸ್ಟಾರ್ಟ್ ಮಾಡಿದ್ದು. ಹಾ. ಒಂದು ಬಾಡಿಗೆ ಮನೇಲಿ ಇದ್ವಿ, HAL ಕ್ವಾರ್ಟರ್ಸ್ ಅಂತ ಕೊಡ್ತಾರಲ್ಲ. ಅದು ಹೇಗೆ HAL ಕ್ವಾರ್ಟರ್ಸ್ ಅಂದರೆ 2001 ನಂಗೆ ಪದ್ಮಶ್ರೀ ಅವಾರ್ಡ್ ಬಂದಾಗ HAL MDಗೂ ಬಂದಿತ್ತು. ಅವರಿಗೂ ಒಟ್ಟಿಗೆ ಬಂದ ಮಿಸ್ಟರ್ ನಾಯರ್ ಅಂತ. ನನಗೂ ಅವ್ರಿಗೆ ಒಟ್ಟಿಗೆ ಬಂದಾಗ IN ಕ್ಯಾಸ್ಟ್ ಇಟ್ಟು ನಾನು ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ, ಪರಿಚಯ ಮಾಡ್ಕೊಂಡೆ. ನಾವು ಒಟ್ಟಿಗೆ ಬಂದದ್ದಲ್ಲ, ಪರಿಚಯ ಮಾಡಿಕೊಂಡು ನನಗೆ ಒಂದು ವೇಕೆಂಟ್ ಕ್ವಾರ್ಟರ್ಸ್ ಕೊಡಿ, ನನಗೆ ಅವ್ನು ರೆಂಟೇ ಕೊಡಿ ಪರವಾಗಿಲ್ಲ, ನಾನು ಒಂದು ಈ ಥರ ಮಾಡಬೇಕು ಅಂತ. ಅಲ್ಲಿ ತುಂಬ ಉಂಟು ಕ್ವಾರ್ಟರ್ಸ್, ಖಾಲಿ ಕ್ವಾರ್ಟರ್ಸ್ ಎಲ್ಲ ತುಂಬ ಉಂಟು. ಅವ್ರು ಒಳ್ಳೆ ಮನಸ್ಸಿಂದ ನಮಗೊಂದು 1 ಬೆಡ್ರೂಮ್ ಹೌಸ್, ಸಣ್ಣದಲ್ಲ ಕ್ವಾರ್ಟರ್ಸ್, ಗೊತ್ತುಂಟಲ್ಲ ನಿಮಗೆ, ಅದು ಕೊಟ್ಟರು. ಅದೆಲ್ಲ ಒಡೆದೋಗ್ಬಿಟ್ಟಿತ್ತು, ಎಲ್ಲ ಇದಾಗಿತ್ತು. ಆದರೂ ನಾವು ಅದೆಲ್ಲ ಸರಿ ಮಾಡ್ಕೊಂಬರ್ಬೇಕು ಅಂತ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದಷ್ಟೇ. ಮತ್ತು ಇದಕ್ಕೆ ಜನಬಲ ಬೇಕು, ಅಂದರೆ ಫಿಸಿಕಲಿ ಹೆಲ್ಪ್ ಮಾಡೋರು ಬೇಕು. ಯಾಕಂದ್ರೆ ಆ 2 ಮಕ್ಕಳು ನಂತರನೇ ಇರೋದ್ರಿಂದ ನಮಗೆ ಅವರಿಗೆ ಫಿಸಿಕಲಿ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವಾಗ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಎದುರುಗಡೆ ಒಂದು ಕಾರ್ಪೊರೇಟ್ ಕಂಪನಿ ಇತ್ತು. ಅಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದ, ಮಿಸ್ಟರ್ ಕುಮಾರಸ್ವಾಮಿ ಅಂತ. ಆ ಹುಡುಗ ಅಲ್ಲಿ ಏನೋ ಒಂದು ಯಾವುದೋ ಒಂದು ಸಣ್ಣ ಕೆಲಸ, ಅವನಿಗೆ 4,500 ರೂಪೀಸ್ ಸ್ಯಾಲ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡೈಲಿ ಬ್ಯಾಂಕಿಗೆ ಬರೋನು, ರೆಮಿಟೆನ್ಸಿಗೆಲ್ಲ ಬರೋನು. ಆಗ ಅವನ ಹತ್ರ ಕೇಳ್ತಾ ಇದ್ದ, ಒಳ್ಳೆ ಹುಡುಗ ಅವನ ಹತ್ರ ಕೇಳ್ತಾ ಇದ್ದ, ಈ ಥರ ನಾನು ಮಾಡಬೇಕು ಅಂತಿದ್ಯಾ, ನನ್ನಿಂದ ಬರ್ತೀಯಾ ನೀನು ಹೆಲ್ಪ್ ಮಾಡಲಿಕ್ಕೆ ಅಂತ. ಬಂದ್ಬಿಡ್ತೀನಿ ಮೇಡಮ್, ನಿಮಗೇನು, ನಾನು ಬಂದ್ಬಿಡ್ತೀನಿ ಮೇಡಮ್ ಅಂದ್ಬಿಟ್ಟ. ಅದು ನನಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಆಯಿತು. ಆ ಹುಡುಗ ನಮ್ಮೊಟ್ಟಿಗೆ ಬಂದ, ಮಾಡ್ತಾ ಇದ್ರು. ಮತ್ತು ನಮಗೆ ಊಟಕ್ಕಿಲ್ಲ, ಹಣ ಇಲ್ಲ, ಎಂತ ಇಲ್ಲ. ಮತ್ತು ಅಲ್ಲಿ HAL ಅಲ್ಲಿ ಅವರು ವಾಟ್ ಯು ಕಾಲ್ ವಾಚ್ಮನ್ಸ್ ಎಲ್ಲ ಇರ್ತಾರಲ್ಲ, ಸೆಕ್ಯೂರಿಟೀಸ್ ಎಲ್ಲ ಇರ್ತಾರಲ್ಲ, ಅವರಿಗೆ HAL ಊಟ ಕೊಡ್ತದೆ, ತಂದು ಕೊಡ್ತಾರೆ. ಅಲ್ಲಿ ಅವ್ರನ್ನ ಆ ಗೇಟಿಗೆ ಯಾರನ್ನ ಹಾಕ್ತಾರೋ ಅವ್ರನ್ನ ಪರಿಚಯ ಮಾಡ್ಕೊಂಡ್ವಿ, ನಮಗೆ ಸ್ವಲ್ಪ ಊಟ ಕೊಡಿ ಅಂತ. ಆ ಮಕ್ಕಳಿಗೆ ಅಲ್ಲಿಂದ ಊಟ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು. ಹಾಗೆ ಮತ್ತೆ ಮತ್ತೆ ನಾವು ಅನ್ಕೊಳ್ತೀವಿ, ಯಾರು ಎಂಥದ್ದು ಹೆಲ್ಪ್ ಮಾಡೋದಿಲ್ಲ, ಯಾರು ಎಂಥದ್ದು ನೋಡೋದಿಲ್ಲ, ನಮ್ಮನ್ನು ಬೇರೆ ಥರನೇ ನೋಡ್ತಾರೆ ಅಂತ. ಇಟ್ಸ್ ರಾಂಗ್ ಮ್ಯಾಮ್. ವರ್ಲ್ಡ್ ಈಸ್ ಸೋ ಬ್ಯೂಟಿಫುಲ್. ನಾವು ಕೇಳುವಂಥ ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ನೀವೊಂದ್ ಕಡೆ ಹೇಳಿದ್ದೀರಿ, ಆಪರ್ಚುನಿಟೀಸ್ ಆರ್ ಲೈಕ್ ವೇವ್ಸ್ ಅಲ್ವಾ? ನಿಮ್ಮನ್ನ ಅದು ಬಂದು ನಿಮ್ಮ ಕದನ ತಟ್ತಾನೆ ಇರುತ್ತೆ, ಅಷ್ಟೇ. ತಟ್ತಾನೆ ಇರುತ್ತೆ, ತಟ್ತಾನೆ ಇರುತ್ತೆ. ನೀವು ಕಣ್ ತೆಗೆದು ಅದನ್ನ ಅಷ್ಟೇ. ನೋಡ್ಬೇಕು, ಅವಕಾಶ ಉಪಯೋಗಿಸ್ಬೇಕು. ಯಾಕಂದ್ರೆ ಅದು ಗೊತ್ತಾಗೋದಿಲ್ಲ ವೇವ್ಸಿಗೆ. ನೀವು ಗಂಡು ಹೆಣ್ಣ ಅಂತ ಗೊತ್ತಾಗೋದಿಲ್ಲ, ಹಣವಂತರ ಮತ್ತೆ ಬಡವರ ಅಂತ ಗೊತ್ತಾಗೋದಿಲ್ಲ, ಬೆಳಗಿದ್ದೀರಾ ತೆಳ್ಳಗಿದ್ದೀರಾ ಅಂತ ಗೊತ್ತಾಗೋದಿಲ್ಲ, ಏಬಲ್ಡ್ ಆರ್ ಡಿಸೇಬಲ್ಡ್ ಅಂತ ಗೊತ್ತಾಗೋದಿಲ್ಲ ಅಲ್ಲ. ಎಲ್ರ ಬದುಕಲ್ಲೂ ಬರುತ್ತೆ. ಆ ಆಪರ್ಚುನಿಟೀಸ್ ಅನ್ನು ವೇವ್ಸಿಗೆ ಎಲ್ಲರೂ ಜೀವನದ ಕದ ಬಾಗಿಲು ತಟ್ಟೋದು ಒಂದೇ ಗೊತ್ತುಂಟು. ನಾವು ಅದನ್ನು ಓಪನ್ ಮಾಡಿದ್ರೆ ವಿ ಕ್ಯಾನ್ ಗ್ರ್ಯಾಬ್ ಇಟ್. ನಮ್ಮ ಸರಿಯಾಗಿ, ನಮ್ಮ ಅನುಕೂಲಕ್ಕೆ ಸರಿಯಾಗಿ ಅದನ್ನ ಮೌಲ್ಡ್ ಶೇಪ್ ಎಲ್ಲ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ನಾವು ಶುರು ಮಾಡ್ಬೋದು. ನೀವು ತೆಗ್ದಿಲ್ಲ ಅಂದ್ರೆ ಅದು ಹೋಗಿ ಬೇರೆ ಜನರದ ಕದ ಬಾಗಿಲು ಬರೀತದೆ, ಅಷ್ಟೇ ಅಲ್ವಾ? ಸೊ ಆ ಆಪರ್ಚುನಿಟಿ ನಾನು ಗ್ರ್ಯಾಪ್ ಮಾಡಿಕೊಂಡೆ. ಆಗಿಂದ ಶುರುವಾಗಿದ್ದು. ಮತ್ತು 2007 ನಂದು ಬಯೋಗ್ರಫಿ ಬುಕ್ ಬಂತು, ಹೌದು, ಒಬ್ರು ಮಾಡಿದ್ರು. ಹೌದು. ಅದನ್ನ ಓದ್ಬಿಟ್ಟು ನಮ್ಮ ಊರಿನವರೇ ಒಬ್ರು ಅದನ್ನ ಓದ್ಬಿಟ್ಟು ಒಂಥರ ಇಂಪ್ರೆಸ್ ಆದ್ರು ಕಾಣ್ತದೆ. ಅವರು ಮುಂದೆ ಬಂದ್ರು, ನನ್ನ 2 ಎಂಟಿ ಪ್ಲಾಟ್ ಉಂಟು, ಸೈಟ್ ಉಂಟು, ಸರ್ಜಾಪುರದಲ್ಲಿ ಉಂಟು, ಅದು ನಾನು ಕೊಡ್ತೇನೆ, ನಿಮ್ಮ ಸಂಸ್ಥೆಗೆ ಕೊಡ್ತೇನೆ ಅಂತ ಹೇಳಿದ್ರು. ಆಗ ಸರ್ಜಾಪುರ ಅಂತೂ ಫುಲ್ ಕಾಡಲ್ಲ. ಆಗ ಅಲ್ಲಿ ಕೊಟ್ಟಾಗ ನಾವು ಎಲ್ಲೋ ಸಿಕ್ಕಿದ್ದು ಸಾಕು ಅಂತ ಅಲ್ಲಿ ತಗೊಂಡ್ವಿ. ಆಗ ನಾನು ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಪೋಸ್ಟಲ್ಲಿ ಇದ್ದೆ. 2 ಕಡೆನೂ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಬ್ಯಾಂಕ್ ನಿಮ್ಗೆ ಗೊತ್ತುಂಟಲ್ಲ, ವೆರಿ ರೆಸ್ಪಾನ್ಸಿಬಲ್ ಜಾಬ್ ಬೇರೆ, ಅಲ್ಲೂ ಹೋಗ್ಬೇಕು, ಅಲ್ಲೂ ಮಾಡಬೇಕು ಅಂತ ಬಂದಾಗ ಸಿಂಡಿಕೇಟ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್, ಆಗ ಸಿಂಡಿಕೇಟ್ ಬ್ಯಾಂಕ್, ಎಸ್. ಆಗ ಎಂತ ಇದ್ದಾಗ ತೊಂದರೆ ಆಗ್ತಾ ಇತ್ತು. ಮತ್ತೆ ನನಗೆ ಇನ್ನೊಬ್ರು ಬೆಟ್ಟು ಮಾಡಿ ತೋರಿಸಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನನ್ನ ಕೆಲಸದ ಬಗ್ಗೆ ಆಗಲಿ ಅದು ಮುಗಿಸ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೆ. ಬಟ್ ಮಾನಸಿಕವಾಗಿ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಅದು ಇನ್ನೂ ಬಿಗಿನಿಂಗ್ ಆಗುತ್ತೆ ಅಲ್ಲ, ಬಿಲ್ಡಿಂಗ್ ಬರಬೇಕು ಏನು ಅಂತ ಯೋಚನೆ ಮಾಡಿದೆ. ನಾನು ಒಬ್ಬಳೇ ಇಲ್ಲ, ನನಗೆಂತ ರೆಸ್ಪಾನ್ಸಿಬಿಲಿಟಿ ಅಂತ ಇಲ್ಲ, ಒಂದು ಪೆನ್ಷನ್ ಬಂದರೆ ಸಾಕು ಅಂತ. ಇನ್ನೊಂದು 10 ವರ್ಷ ಏನೋ ಇತ್ತು, ನಾನು ರಿಸೈನ್ ಮಾಡಿಬಿಟ್ಟೆ ಬ್ಯಾಂಕಿನ, VRS ಅಲ್ಲಿ ರಿಸೈನ್ ಮಾಡಿಬಿಟ್ಟು ದೆನ್ ಪಿಲ್ಲರ್ ಟು ಪೋಸ್ಟ್ ಹೋಗ್ಲಿಕ್ಕೆ ಶುರು ಮಾಡಿದೆ ಫಂಡ್ ರೈಸಿಂಗ್ಗೆ. ಅಮೆರಿಕಾಗೆ ಹೋದೆ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಅಂತ, ಅವಳ ಮನೆಯಲ್ಲಿ ಇದ್ದುಕೊಂಡು ಅಲ್ಲಿ ಫಂಡ್ ರೈಸ್ ಮಾಡಿದೆ. ಅಲ್ಲಿ ಶನಿವಾರ ದೇವಸ್ಥಾನಕ್ಕೆಲ್ಲ ಇಂಡಿಯನ್ಸ್ ಎಲ್ಲ ಬರ್ತಾರಲ್ಲ, ಹಾಗೆ ಪ್ರಚಾರ ಮಾಡಿದ್ದು. ಎಲ್ಲ ಕಡೆ ಹೋದೆ. ಮತ್ತು ಎಷ್ಟು ಸಮಯ ಅಂತ ದುಡ್ಡು ಕೊಡ್ತಾರೆ ಪಾಪ. ಫೌಂಡೇಶನ್ ದಂಗ ಬಂತು, ಮತ್ತು ನಮ್ಮ ಬ್ಯಾಂಕಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಆಗೋಯ್ತು. ಮತ್ತು ಬ್ಯಾಂಕ್ ರಿಸೈನ್ ಮಾಡಿ, ನನ್ನ ಕೆಲಸ ಎಲ್ಲ ರಿಸೈನ್ ಮಾಡಿ ಪಿಲ್ಲರ್ ಟು ಪೋಸ್ಟ್ ಹೋಗಿ ಹಣ ಕೇಳೋದು ಬಿಟ್ಬಿಟ್ಟು ನನಗೆ ಕೈಂಡಲ್ ಕೊಡಿ, ಸಿಮೆಂಟ್ ಕೊಡಿ, ಇಟ್ಟಿಗೆ ಕೊಡಿ, ಟೈಲ್ಸ್ ಕೊಡಿ ಅಂತ ಕೇಳಿ ಈಗ ದೊಡ್ಡ
ಏನ್ ಹೇಳ್ತೀರಿ, ಮ್ಯಾನ್ಷನ್ ಅಂತ ಏನ್ ಹೇಳ್ತೀವಿ, ಅರಮನೆ ತರ 3 ಫ್ಲೋರಲ್ಲಿ ಬಂದಿದೆ ನಮ್ದು ಬಿಲ್ಡಿಂಗ್. ಸೊ ನಿಮ್ಮ ಮಾತೃ ಫೌಂಡೇಶನ್ ಪೂರ್ತಿ ಮಾಹಿತಿ ಕೂಡ ನಾವು ಹಾಕ್ತೀವಿ. ಹೌದು, ಆ, ದಯವಿಟ್ಟು ಹಾಕಿ. ದಯವಿಟ್ಟು ಏನಂತಾರೆ, ಅದು ನಮ್ಮ ಕರ್ತವ್ಯ. ನೋಡಿ, ನಾವು ನಮ್ಮ ಮಕ್ಕಳನ್ನ ಸಾಕೋದಕ್ಕೆ ಎಷ್ಟು ಕಷ್ಟ ಅಂತ ಅನ್ಕೊಳ್ತೀವಿ ಸುಮಾರು ಸರ್ತಿ. ಅಂಥದ್ರಲ್ಲಿ ಈ ತಾಯಿ ಸುಮಾರು ಮಕ್ಕಳು ಅವ್ರ ಬದುಕಲ್ಲಿ ಬೆಳಕಾಗಿ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ರ ಬದುಕನ್ನ ರೂಪಿಸ್ಕೊಡ್ಬೇಕು, ಕಟ್ಕೊಡ್ಬೇಕು ಅಂತ ಬಹಳ ಆಸೆಯಿಂದ ಶ್ರದ್ಧೆಯಿಂದ ಮಾತೃ ಫೌಂಡೇಶನ್ ನಡೆಸಿದ್ದಾರೆ. ದಯವಿಟ್ಟು ಆಸಕ್ತರು ಸಹಾಯ ಮಾಡಿ. ಇನ್ನು ಅಮ್ಮ, ನಾನು ನಿಮ್ಮ ಯಾವುದೇ ಮಾತುಗಳನ್ನು ಕೇಳಿದಾಗ ನೀವು ಯಾವಾಗಲೂ ಎಲ್ಲರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀರಾ. ಆಮೇಲೆ ನಿಮಗೆ ಇರುವಂತಹ ಕೆಲವೊಂದು ನ್ಯೂನತೆಗಳ ಬಗ್ಗೆ ಕೂಡ ನೀವು ತಮಾಷೆ ಮಾಡ್ತಾನೆ ಮಾತಾಡ್ತೀರಾ. ಹೇಗೆ ಸಾಧ್ಯ? ಅಂದರೆ ಅಫ್ಕೋರ್ಸ್ ಹುಟ್ಟಿದ ತಕ್ಷಣ ನಿಮಗೆ ಇದೆಲ್ಲ ಪಾಸಿಟಿವಿಟಿ ಖಂಡಿತವಾಗ್ಲೂ ಬಂದಿರೋದಿಲ್ಲ. ಬರ್ತಾ ಬರ್ತಾ ನೀವು ದಿನೇ ದಿನೇ ಎವಾಲ್ವ್ ಆಗ್ತೀರಾ, ಕಲಿತೀರಾ, ಬೆಳಿತೀರಾ. ಸೊ ಈಗಿನ ಒಂದು ಯುವ ಜನತೆಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ ಮ್ಯಾಮ್, ನನಗೆ ಇದು ಬಂದಾಗ ಅಂತೂ ನನಗೆ ಗೊತ್ತಾಗಲ್ಲ. 15 ವರ್ಷ ಬಾಲ್ಯನ ಕಳೆದೆ ಅಲ್ವಾ, ಅದು ದೊಡ್ಡ ನನಗೆ ಲೈಫ್ ತೋರಿಸಿಕೊಡ್ತು ಏನು ಅಂತ. 15 ವರ್ಷ ನಾನು ನಮ್ಮ ಪೇರೆಂಟ್ಸಿಂದ ಹೊರಗಡೆ ಇದ್ದಿದ್ದು, ಫ್ಯಾಮಿಲಿಯಿಂದ ಹೊರಗಡೆ ಇದ್ದಿದ್ದು. ನನ್ನ ಬಾಲ್ಯ ಏನು ಅಂತ ನಂಗೆ ನೆನಪೇ ಇಲ್ಲ. ಬರೀ 6 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಆಪರೇಷನ್ ಥಿಯೇಟ್ರಿಗೆ ಹೋಗೋದು ಬರೋದು, ಅದಾದ ನಂತರ ಫಿಸಿಯೋಥೆರಪಿ, ಅದು ಇದು ಅಂತ ಬರೀ ದೈಹಿಕವಾದ ನೋವಲ್ಲೇ ನನ್ನ ಬಾಲ್ಯ ಎಲ್ಲ ಕಳೆದು ಹೋಗ್ಬಿಡ್ತು. ತಾಯಿ ದಪ್ಪಿಗೆ ಆಗಲಿ, ಅಥವಾ ಊಟ ಮಾಡಿಸೋದು, ಬಟ್ಟೆ ಹಾಕೋದು, ಸ್ನಾನ ಮಾಡಿಸೋದಾಗಲಿ ತಾಯಿ, ಅಥವಾ ತಂದೆ ಹೆಗಲ ಮೇಲೆ ಕೂಡಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದಾಗಲಿ, ಅಥವಾ ನನ್ನ ಅಣ್ಣ ಅಕ್ಕಂದ್ರ ಜೊತೆಗೆ ಸಣ್ಣ ಪುಟ್ಟ ಈ ಪೆನ್ಸಿಲ್ ರಬ್ಬರಿಗೆಲ್ಲ ಜಗಳ ಆಡ್ತಾರಲ್ಲ, ಆ ಥರ ಎಲ್ಲ ಆಡೋದಾಗಲಿ, ಇದೆಲ್ಲ ನಾನು ಅನುಭವಿಸೇ ಇಲ್ಲ. ಎಂಟೈರ್ ನನ್ನ ಲೈಫು ಮೆಂಟಲ್ ಟ್ರೋಮಾ, ಫಿಸಿಕಲ್ ಪೇನಲ್ಲೇ ಹೋಗ್ಬಿಡ್ತು. 15 ವರ್ಷನೂ ಹಾಗೆ ಕಳೆದು ಹೋಗ್ಬಿಡ್ತು. ಸೊ ನಂಗೆ ಬಾಲ್ಯದೇ ನೆನಪಿಲ್ಲ ಅಲ್ಲ. ಅದು ಆದರೆ ನನಗೆ ಒಂದೇ ಒಂದು ಮನಸ್ಸಲ್ಲಿ ಬರ್ತಾ ಇತ್ತು. ಆವಾಗಿಂದಾನೇ ಐ ಥಿಂಕ್ ಆ 15 ವರ್ಷ ನನಗೆ ಕಲಿಸಿಕೊಟ್ಟಿದ್ದ ಪಾಠ ನಾನು ಇವತ್ತಿನ ತನಕ ಇದ್ದೇನೆ ಅಂತ ಅನಿಸ್ತಾ ಇದೆ. ನನ್ನೊಳಗೆ ಗೊತ್ತಿಲ್ಲದೆ ಇರೋ ಒಂದು ಲೀಡರ್ ಹುಟ್ಕೊಂಡ್ಬಿಟ್ಟಿದ್ವಿ, ಇನ್ನೊಬ್ಳು ಮಾಲತಿ ಹುಟ್ಕೊಂಡ್ಬಿಟ್ಟಿದ್ಲು. ಲೀಡರ್ಶಿಪ್ ಅಂತ ನಾವೇನು ಹೇಳ್ತೇವೆ, ನೀನು ಕೇಳಿ ಪಡ್ಕೋಬೇಕು. ಪ್ರೊಟೆಸ್ಟ್ ಮಾಡಿ ಹಾಯ್ ಬಾಯ್ ಬಾಯ್ ಅಂತ ಕೂತ್ಕೊಂಡು ಅಲ್ಲಿ ಇಲ್ಲಿ ಧರಣಿ ಕೂತ್ಕೊಳ್ಳೋದಲ್ಲ. ನಿನಗೇನು ಬೇಕು ಕಾಂಪ್ರಮೈಸಿ ಮಾಡಿಕೊಂಡು ನೀನು ಕೇಳಿದಾಗ ಪ್ರಪಂಚ ಖಂಡಿತ ಕೊಡ್ತದೆ ಅನ್ನೋ ರೀತಿಲಿ ನಾನು ಎಕ್ವಿಪ್ ಮಾಡಿಕೊಂಡೆ ಮೆಂಟಲಿ. ಅದನ್ನು ಮಾಡಿಕೊಂಡೆ. ಸೊ ಅದರಿಂದ ನನಗೆ ಗೊತ್ತೇ ಆಗೋದಿಲ್ಲ, ಈಗ ಇಷ್ಟು ನ್ಯೂನತೆಗಳಿದೆ, ಇಷ್ಟು ಪ್ರಾಬ್ಲಮ್ಸ್ ಇದೆ. ಈಗಲೂ ನೋಡಿ, ನಾನು ಫ್ರ್ಯಾಕ್ಚರ್ ಲೆಗ್ ಇದೆ, ಅದು ಎವ್ರಿ ಮೂಮೆಂಟ್ ನಂಗೆ ನೋವು ಕೊಡುತ್ತೆ. ಇದೆಲ್ಲ ಆಗುವಂಥದ್ದು ದೇಹಕ್ಕೆ, ಮನಸ್ಸಿಗಲ್ಲ. ನಾವು ಮನಸ್ಸನ್ನ ಖಂಡಿತವಾಗಿ ಇಟ್ಕೊಂಡ್ಬಿಟ್ರೆ ಈ ನೋವು ನಾವು ಅಳ್ತಾ ಕೂತ್ಕೊಂಡ್ರೆ ಈ ನೋವು ಉಂಟು, ಆ ನೋವು ಉಂಟು, ನಂಗೆ ಆಗೋದು ಇಲ್ಲ, ಅದು ಹೋಗ್ತದ? ಹೋಗೋದಿಲ್ಲ. ಅದು ಟೆಂಪ್ರರಿ ಏಲ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ. ಅದರಿಂದ ಅದು ನಮ್ಮೊಟ್ಟಿಗೆ ಬದುಕಿದಾಗ, ಅಥವಾ ಅದರೊಟ್ಟಿಗೆ ನಾವು ಬದುಕುವಂಥ ಮಾನಸಿಕವಾಗಿ ನಮ್ಮನ್ನು ನಾವು ಎಕ್ವಿಪ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ತೊಂದರೆ ಅನಿಸೋದಿಲ್ಲ. ಇದೆಲ್ಲ ಆಗುವಂಥ ದೇಹಕ್ಕೆ, ಮನಸ್ಸಿಗಲ್ಲ. ನೋವಾಗಲಿ ಯಾವುದಾಗಲಿ ದೇಹಕ್ಕೆ ಆಗ್ತದೆ, ಮನಸ್ಸಿಗಲ್ಲ. ನಮ್ಮೊಟ್ಟಿಗೆ ಅದು ಬಾಳೋದಿಲ್ವಾ, ಅದರೊಟ್ಟಿಗೆ ನಾವು ಬಾಳಿ ಬಿಡುವ ಅಂತ. ಹಾಗೆ ಅಂತ ನನ್ನ ಮೈಂಡನ್ನು ನಾನು ಆ ಥರ ಮಾಡ್ಕೊಂಡಿರೋದು. ಅದರಿಂದ ನನಗೆ ಎಲ್ಲಿ ಹೋದರೂ ಸಹ ನನಗೆ ಅದು ನೆಗೆಟಿವಿಟಿ ಕಾಣಿಸೋದಿಲ್ಲ, ಮತ್ತು ಪ್ರಾಬ್ಲಮ್ಸು ಗೊತ್ತಾಗೋದಿಲ್ಲ. ಅಲ್ಲಿ ಪ್ರಾಬ್ಲಮ್ ಉಂಟು, ಎವ್ರಿ ಪ್ರಾಬ್ಲಮ್ ಆಸ್ ಅ ಸೊಲ್ಯೂಷನ್ ಅಲ್ಲ ಮ್ಯಾಮ್. ಹೌದು. ಎವ್ರಿ ಪ್ರಾಬ್ಲಮ್, ನೀವು ಪ್ರಾಬ್ಲಮನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನಿಮ್ಮ ಮನಸ್ಸು ತಯಾರಿಲ್ಲ ಅಂದಮೇಲೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿತೀರಿ ನೀವು? ಇಸಂಟ್ ಇಟ್? ಫಾರ್ ಎಕ್ಸಾಂಪಲ್ ಸ್ಟೆಪ್ಸ್ ಇದೆ ಅಂದರೆ ನಮ್ಮ ಲಿಫ್ಟ್ ಇಸ್ ಅ ಸೊಲ್ಯೂಷನ್. ನನಗೆ ನಾನು ನಡೀಲಿಕ್ಕಾಗಲಿಲ್ಲ ಅಂದರೆ ನನ್ನ ವೀಲ್ ಚೇರ್ ಇಸ್ ಅ ಸೊಲ್ಯೂಷನ್. ಅದೇ ಯಾವುದೇ ಒಂದು ಸಮಸ್ಯೆ ಬಂದಾಗ ವೈ ಮೀ ಅನ್ನೋದಕ್ಕಿಂತ ವಾಟ್ ನಾವು, ಅಷ್ಟೇ. ಏನಿವಾಗ ನೆಕ್ಸ್ಟ್ ಏನ್ ಮಾಡಬಹುದು, ಖಂಡಿತ ಅದನ್ನ ಯೋಚನೆ ಮಾಡೋದು ಬಹಳ. ಭಗವಂತ ಕೊಟ್ಟು ಶೋಧನೆ ಮಾಡ್ತಾನಂತೆ, ಅವ್ನು ಕೊಟ್ಟಿದ್ದಾನೆ, ಶೋಧನೆ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಾಡಿದಾಗ ಮಾತ್ರ ನಮಗೆ ರಿಸಲ್ಟ್ ಇದ್ದೇ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ತಿರುಪತಿಯಲ್ಲಿ ನಿಮಗೆ 7 ಬಾಗಿಲುಗಳಿದ್ದಾವೆ. ಒಂದನ್ನು ತೆಗಿತೀರಾ, 2ನೇದು ಬರ್ತದೆ, 2 ಇಲ್ಲ 3, 3 4, 7ನೇ ಬಾಗಿಲು ತೆಗೆದಾಗಲೇ ಅಲ್ಲಿ ನಿಮಗೆ ವಿಷ್ಣುದೇವ ಮಲ್ಕೊಂಡಿರೋ ಕಾಣಿಸ್ತದೆ. ಸುಖ. ಅಲ್ಲಿ ಈ ತನಕ 7 ಪ್ರಯತ್ನ ಮನುಷ್ಯ ಪಡ್ಬೇಕಲ್ಲ. ಅಲ್ವಾ, ಪ್ರಯತ್ನ ಪಡ್ಬೇಕಲ್ಲ. ಈ 7 ನೀನು ದಾಟಿ ಹೋಗ್ಲಿಲ್ಲ, ನನಗೆ ನೀನು ಕಾಣಿಸಪ್ಪ ಅಂದ್ರೆ ಅವನು ಎಲ್ಲಿಂದ ಕಾಣಿಸ್ತಾನೆ ಅಲ್ವಾ. ಪ್ರಯತ್ನ ಪಡಬೇಕು. ಮಂತ್ರಿಗೆ ಮಾವಿನಕಾಯಿ ಉದ್ರಲ್ಲ ಖಂಡಿತ ಎವ್ರಿ ಪ್ರಾಬ್ಲಮ್ ಆಸ್ ಅ ಸೊಲ್ಯೂಷನ್, ಬಟ್ ಸರ್ಟನ್ ಪ್ರಾಬ್ಲಮ್ಸ್ ಆರ್ ನಾಟ್ ಪ್ರಾಬ್ಲಮ್ಸ್, ಇಟ್ ಇಸ್ ಅ ರಿಸಲ್ಟ್ ಇನ್ ಯುವರ್ ಲೈಫ್ ಅಂತ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನನ್ನ ಡಿಸಬಿಲಿಟಿ ಇಸ್ ನಾಟ್ ಅ ಪ್ರಾಬ್ಲಮ್, ಅದು ನನ್ನ ಲೈಫಿನ ರಿಸಲ್ಟ್. ಅದು ಇದ್ರೊಟ್ಟಿಗೆ ನಾನು ಬಾಳ್ಬೇಕು, ಇದ್ರೊಟ್ಟಿಗೆ ನಾನು ಜೀವನ ನಡೆಸಬೇಕು ಹೋಗುವ ತನಕ. ಆಗ ವೈ ಅನ್ನೆಸರಿ ಗ್ರಂಬ್ಲಿಂಗ್ ಅಂಡ್ ಕ್ರಿಬ್ಬಿಂಗು? ಸಾಯೋ ತನಕ ಬದುಕಬೇಕಲ್ಲ ಮ್ಯಾಮ್, ಖುಷಿಯಾಗಿ ಬದುಕುವ. ಎಂಥದ್ದು ಅದು ನಮ್ಮೊಟ್ಟಿಗೆ ಬರ್ತದೆ.
ಅಷ್ಟೇ. ಆ, ಬದುಕಿದೀವಿ ಅನ್ನೋದೇ ಒಂದು ದೊಡ್ಡ ಗ್ರ್ಯಾಟಿಟ್ಯೂಡ್ ಇವತ್ತಿನ ದಿನ. ನಮಗೆ ಮೊನ್ನೆ ಎಲ್ಲ ಓದಬೇಕಾದ್ರೆ ಒಂದು ಸುಂದರವಾದ ಸಾಲುಗಳನ್ನು ಓದಿದೆ. ತುಂಬ ಚೆನ್ನಾಗಿ ಬದುಕಿ ಇರೋವರೆಗೂ, ಯಾಕಂದರೆ ನೀವು ಸತ್ತ ಮೇಲೆ ನೀವು ದೇವ್ರ ಹತ್ರ ಹೋಗ್ತೀರಾ, ಸಡನ್ನಾಗಿ ದೇವ್ರು ನಿಮಗೆ ಸ್ವರ್ಗ ಹೇಗಿತ್ತು ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು ಅಂತ. ಇದೇ ಸ್ವರ್ಗ ಆಗಿದ್ರೆ ಖಂಡಿತ ಏನಂತ ಹೇಳೋದು? ನನಗೆ ಒಂಥರ ಹೌದಲ್ವಾ ಅಂತ ಅನಿಸ್ಬಿಡ್ತು. ನೀವು ನಿಮ್ಮ ಬದುಕನ್ನ ಸ್ವರ್ಗ ಅಂತಾನೆ ಮಾಡ್ಕೊಂಬಿಟ್ಟಿದ್ದೀರ. ಖಂಡಿತ. ಎಷ್ಟು ಗ್ರ್ಯಾಟಿಟ್ಯೂಡ್ ಇದೆ ನಿಮ್ಮ ಬದುಕಿನ ಬಗ್ಗೆ. ನೀವು ಜೀವಂತವಾಗಿ, ನಿಮ್ಮ ಒಂದು ಜೀವ ಹಲವಾರು ಜೀವಗಳಿಗೆ ದಾರಿದೀಪ ಆಗಿದೆ. ಹೌ ಗ್ರ್ಯಾಟಿಟ್ಯೂಡ್ ಯು. ಗ್ರ್ಯಾಟಿಟ್ಯೂಡ್ ಅನ್ನೋ ಪದ ತುಂಬ ಸ್ಮಾಲ್ ಅನ್ಸ್ಬಿಡುತ್ತೆ ನನ್ನ ಲೈಫಲ್ಲಿ, ತುಂಬಾ ಸ್ಮಾಲ್ ಅನ್ಸ್ಬಿಡುತ್ತೆ. ಖಂಡಿತ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾನು ನಂಬುವಂಥದ್ದು 7 ಜನ್ಮ ತಗೊಂಡ್ರು ಈ ಮನುಷ್ಯ ಜನ್ಮ ಸಿಕ್ಕುವುದಿಲ್ಲ ನಮಗೆ. ತಪಸ್ಸು ಮಾಡಬೇಕು ಮನುಷ್ಯ ಜನ್ಮ ಸಿಕ್ಕಬೇಕು ಅಂದರೆ. ಅದರಲ್ಲೂ ಒಬ್ಬ ಅಂಗವಿಕಲಾಗಿ ಹುಟ್ಟಬೇಕು ಅಂದರೆ, ಅದು ಹೆಣ್ಣಾಗಿ ಅಂಗವಿಕಲಾಗಿ ಹುಟ್ಟಬೇಕಂದ್ರೆ ಇನ್ನೂ ದೊಡ್ಡ ಭಗವಂತ ಕೊಟ್ಟಿರುವಂಥ ಗಿಫ್ಟ್ ಅದು. ಬಹುಶಃ ನೀವು ಮಾತ್ರ ಅದನ್ನ ಸಮರ್ಥವಾಗಿ ನಿಭಾಯಿಸಬಲ್ರಿ ಅಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತಾನೆ ಭಗವಂತ. ಪ್ರತಿ ಒಂದು ಹುಟ್ಟಿನಿಂದನೂ ಅವನೊಂದು ರೀಸನ್ ಕೊಟ್ಟೆ ಹೌದು ಕಳಿಸಿರ್ತಾನೆ. ಹೌದು ಹೌದು. ನಾನು ಯಾಕೆ ನಿಮ್ಮ ಥರ ನಡಿಲಿಕ್ಕೆ ಆಗಲಿಲ್ಲ, ನಾನು ಯಾಕೆ ನಿಮ್ಮ ಥರ ಫ್ಯಾಮಿಲಿ ಆಗಲಿಲ್ಲ, ನಾನು ಯಾಕೆ ನಿಮ್ಮ ಥರ ಆಗಲಿಲ್ಲ ಅಂದಾಗ ಒಂದೊಂದು ಹುಟ್ಟಿನಿಂದ ಒಂದು ಪರ್ಪಸ್ ಇದ್ದೇ ಇರುತ್ತೆ. ಆ ಪರ್ಪಸ್ ಇರ್ತದೆ, ನಾವು ಹುಡುಕಿ ಮಾಡ್ಕೋಬೇಕು ಅಷ್ಟೇ. ನಾವು ಅದು ಕೊಟ್ಟಿಲ್ಲ ಇದು ಕೊಟ್ಟು ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ನಮಗೆ ಎಂತ ಕೊಟ್ಟಿದ್ದಾನೆ ಅಂತ ಅದನ್ನು ತಿಳ್ಕೊಂಡು ಮಾಡಿದಾಗ ಲೈಫ್ ವಿಲ್ ಬಿ ವೆರಿ ಈಸಿ ಅದು. ಸೊ ನನಗೆ ಅದು ಗ್ರ್ಯಾಟಿಟ್ಯೂಡ್ ಅನ್ನೋ ಪದ ತುಂಬಾ ಚಿಕ್ಕದು ನನ್ನ ಲೈಫಲ್ಲಿ. ನಾನು ಎಲ್ಲ ಕಡೆ ಹೇಳ್ತೀನಿ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಬುಟ್ಟಿ ಫುಲ್ಲು ಖಾಲಿಯಾಗಿದೆ, ಅವ್ನು ಕೊಡಲಿಕ್ಕೆ ಎಂಥದೂ ಇಲ್ಲ, ಅವನ ಹತ್ರ ಫುಲ್ಲು ಖಾಲಿಯಾಗಿದೆ. ಬಟ್ ನಾನು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀನಿ ವಾಪಸ್ಸು? ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಸಮಾಜಕ್ಕೆ ಕೊಡಲೇಬೇಕಲ್ವಾ? ನಾನೇನು ಕೊಟ್ಟಿದ್ದೇನೆ? ಫಿನಾನ್ಷಿಯಲಿ ಐ ಆಮ್ ಓಕೆ, ನಾವು ಐ ಆಮ್ ವೆರಿ ಮಚ್ ಸೌಂಡಿಂಗು. ಸಮಾಜದಲ್ಲಿ ಸ್ವಲ್ಪ ಹೆಸರು ಮಾಲ್ತಿ ಹೊಳ್ಳ ಯಾರು ಅಂತ ಗೊತ್ತಿರುವಷ್ಟು ಸಮಾಜ ನಾವು ತಗೊಂಡಿದ್ದೇವೆ. ಇದರಲ್ಲಿ ನಾವು ವಾಪಸ್ ಕೊಡಬೇಕಲ್ಲ. ಅದು ಕೊಟ್ಟಿಲ್ಲ ಅಂದರೆ ನಿಮ್ಮ ಲೈಫ್ ಏನು ಪರ್ಪಸ್ ಇರ್ತದೆ? ನಾನು ಹುಟ್ಟಿದೆ, ನಾನು ಬೆಳೆದೆ, ನಾನು ಹೋದೆ ಅನ್ನೋದಕ್ಕಿಂತ ನಾವು ಎಂತ ಮಾಡಿ ಹೋಗಿರ್ತೇವೆ ಅನ್ನೋದು ಮುಖ್ಯ ಅಲ್ವಾ? ಆ ಕಾನ್ಸೆಪ್ಟ್ ಬಂದಾಗಲೇ ನಂಗೆ ಮಾತೃ ಫೌಂಡೇಶನ್ ಉಟ್ಕೊಂಡಿತ್ತು. ನಾನು ಹೋದ ಮೇಲೂ ನಾನು ಯಾವತ್ತೂ ಅಂದ್ಕೊಳ್ತೇನೆ ನಾವು ಸತ್ತ ಮೇಲೆ ಬದುಕಬೇಕು ಅಂತ. ನಾವು ಹೋದ್ಮೇಲೆ ನನ್ನ ಮಾತೃ ಫೌಂಡೇಶನ್ ಚೆನ್ನಾಗಿ ಬದುಕಬೇಕು, ಅಲ್ಲಿರುವಂಥ ಮಕ್ಕಳೆಲ್ಲ ಚೆನ್ನಾಗಿ ಬೆಳಿಬೇಕು, ಅವರವರ ಇದು ಮಟ್ಟಿಗೆ ಅವ್ರು ಬೆಳ್ಕೊಂಡು. ಯಾಕಂದರೆ ಎಷ್ಟೋ ಜನ ನನ್ನ ಮಕ್ಕಳು ತಂದೆ ತಾಯಿ ಹಳ್ಳಿ ಕಡೆಯಿಂದ ಬಂದವರು, ಅವರಿಗೆ ಅಷ್ಟು ಜ್ಞಾನ ಇಲ್ಲ ಡಿಸಬಿಲಿಟಿ ಬಗ್ಗೆ. ಅವ್ರು ಏನು ತಿಳ್ಕೊಂಡ್ಬಿಡ್ತಾರೆ, ಈ ಮಗು ಒಂದು ಶಾಪ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಅವ್ರ ತಪ್ಪಲ್ಲ ಪಾಪ. ಬೆಳಗಿಂದ ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಬರ್ತಾರೆ, ಮನೇಲಿ 4-5 ಮಕ್ಳು ಇರ್ತಾರೆ, ಅವ್ರನ್ನ ಸಾಕುದಾ ಅಥವಾ ಈ ಮಗುನ ಹೆಗಲ ಮೇಲೆ ಹಾಕ್ಕೊಂಡು 2-3 ಮೈಲಿ ಹೋಗಿ ಟ್ರೀಟ್ಮೆಂಟ್ ಕೊಡಿಸೋದಾ, ಎಜುಕೇಷನ್ ಕೊಡಿಸೋದಾ ಎಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಹೇಳಿಬಿಡ್ತಾರೆ, ನೀನು ಅವ್ರೂ ದೂರೋದಕ್ಕಾಗಲ್ಲ, ಅವ್ರ ಪರಿಸ್ಥಿತಿನೂ ಹಾಗೆ ಇರುತ್ತೆ. ತಪ್ಪು ಅಲ್ಲ ಅದು. ನೀನು ಮನೇಲಿ ಕೂತ್ಕೊಂಬಾರೆ, 2 ಹೊತ್ತು ಊಟ ಹಾಕ್ತೇನೆ ಸಾಕು, ಎಂತ ಉಂಟೋ ಅದು ತಿನ್ನು ಸಾಕು, ಇರುವಷ್ಟು ದಿವಸ ಇರು ಮತ್ತೆ ಹೋಗು ಅಂದ್ಬಿಡ್ತಾರೆ ಅವರು. ಆ ಮನೇಲಿ ಆ ಮಗು ಒಂದು ಟ್ಯಾಲೆಂಟ್ ಇದ್ದರೆ ಅದು ವೇಸ್ಟ್ ಆಗಬಾರ್ದಲ್ಲಮ್ಮ. ಎಷ್ಟು ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಟ್ಯಾಲೆಂಟೆಡ್ ಅಲ್ಲ. ಆ ಮಗುಗೆ ಏನು ಟ್ಯಾಲೆಂಟ್ ಇದೆಯೋ ಏನೋ, ಓದೊಂದೇ ಮುಖ್ಯ ಅಲ್ಲ, ಡ್ಯಾನ್ಸ್ ಇರ್ಬೋದು, ಆರ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ಅಂಥ ಮಕ್ಕಳು ನಾನು ಕರ್ಕೊಂಬಂದು ಈಗ ಇವತ್ತು ನನ್ನ ಫೌಂಡೇಶನಲ್ಲಿ ನಮ್ಮ ಫೌಂಡೇಶನಲ್ಲಿ ಬೆಳೆದಂಥ ಮಕ್ಕಳು, ಒಬ್ಬ ವಾಟ್ ಯು ಕಾಲ್ ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಆಗಿದ್ದಾನೆ, ಇನ್ನೊಬ್ಬ ಬ್ಯೂಟಿಫುಲ್ ಆರ್ಟು, ಇನ್ನೊಬ್ಬನಿಗಂತೂ ಹುಟ್ಟದಿಂದನೂ 1 ಕಾಲು ಇಲ್ಲ, 1 ಕೈಯು, 2 ಕಾಲು ಇಲ್ಲ, 1 ಕೈಯೂ ಇಲ್ಲ. ಒಳ್ಳೆ ಡ್ಯಾನ್ಸ್ ಆಡ್ತಾನೆ. ಅವನಿಗೆ ಬರುವಂಥ ಇದರಲ್ಲೇ ಮ್ಯೂಸಿಕ್ ಇದೆ. ಇದೆಲ್ಲ ಒಂದು ಟ್ಯಾಲೆಂಟ್ ಅಲ್ವಾ ಮ್ಯಾಮ್? ಎಲ್ಲೋ ಒಂದು ಕಡೆ ಅಂದರೆ ಈಗ ಸಾಮಾಜಿಕ ಜಾಲತಾಣ ಅಥವಾ ನಮಗೆ ಪರಿಚಯ ಇರೋರು ಕೂಡ ಬೇರೆ ಬೇರೆ ದೇಶಗಳಲ್ಲಿರ್ತಾರೆ. ಸೊ ಅಲ್ಲಿ ಈ ಥರದ ಸಮಸ್ಯೆ ಇರುವಂಥ ಜನರನ್ನ ನೋಡೋ ದೃಷ್ಟಿಗೂ, ಅವ್ರಿಗೆ ಕೊಡುವಂತಹ ಸಪೋರ್ಟಿಗೂ, ಎಜುಕೇಷನ್ಗೂ ಇಲ್ಲಿಗೂ ಸುಮಾರು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಜಗಜಾಂತರ ವ್ಯತ್ಯಾಸ ಉಂಟು. ಅಲ್ಲಿ ನೋಡುವಂಥ ರೀತಿನೇ ಸೊಸೈಟಿ ಆಗಲಿ, ಈಗ ಸೊಸೈಟಿ ತುಂಬ ಚೇಂಜ್ ಆಗಿದೆ. ಈಗ ಮೊದಲೆಲ್ಲ ನಮ್ಮನ್ನು ನೋಡುವಂಥ ರೀತಿನೇ ಬೇರೆ ಇರ್ತಾಯಿತ್ತು, ಸಪೋರ್ಟ್ ಬೇರೆ ಇರ್ತಾಯಿತ್ತು, ಎನ್ಕರೇಜ್ಮೆಂಟ್ ಇರ್ತಾ ಇರಲಿಲ್ಲ. ಸಮಾಜ ಬಿಡಿ, ನಮ್ಮ ಮನೆಯಲ್ಲೇ ಎನ್ಕರೇಜ್ಮೆಂಟ್ ಸಿಗ್ತಾ ಇರಲಿಲ್ಲ. ಮುಖ್ಯವಾಗಿ ನನ್ನ ತಾಯಿಂದನೇ ನನಗೆ ಎಷ್ಟೋ ಎನ್ಕರೇಜ್ಮೆಂಟೇ ಸಿಗಲಿಲ್ಲ. ಅಂದರೆ ಅವರು ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ರು, ಇವಳು ಹೆಣ್ಣು ಹುಡುಗಿ, ಇವಳು ಹೋಗಬಾರ್ದು, ಇವಳಿಗೆ ತೊಂದರೆ ಆಗ್ತದೆ ಅಂತ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ನನಗೆಷ್ಟು 22 ಗೊತ್ತಿಲ್ಲ, ನಾನು ಹೇಳ್ಬೋದೇನೋ ಗೊತ್ತಿಲ್ಲ ನನಗೆ, 22-25 ವಯಸ್ಸಲ್ಲೇ ನನಗೆ ಹಿಸ್ಟೋರೆಕ್ಟಮಿ ಮಾಡಿಸ್ಬಿಟ್ಟಿದ್ರು ನನ್ನ ತಾಯಿ.
ಯಾಕಂದರೆ ಅದು ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ನಾನು ಸ್ಪೋರ್ಟ್ಸಿಗೆಲ್ಲ ಹೋಗ್ತಾ ಇದ್ದೆ, ನನಗೆ ಮ್ಯಾನೇಜ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಹೊಟ್ಟೆ ನೋವು ಆಗ್ತಾಯಿತ್ತು, ತುಂಬ ಬ್ಲೀಡಿಂಗು. ಆಗಲೇ ಯೋಚನೆ ಮಾಡಿದ್ರು, ಮದುವೆ ಎಲ್ಲ ಕಾರ್ಯ ಇನ್ನೆಂತಕ್ಕೆ ನಿಂಗೆ ಅಂತ ಹೇಳ್ತಾಯಿದ್ರು. ನನ್ನ ಮನೇಲಿ ಅದೇ ಕೂತ್ಕೊಂಡ್ಬಿಟ್ಟಿತ್ತು, ಇನ್ನೆಂತ ಉಂಟು ಅದ್ರ ಬಗ್ಗೆ ನಂಗೆ ಅಷ್ಟು ವಿಚಾರವಾಗಿ ಗೊತ್ತೂ ಇಲ್ಲ ನನಗೆ, ಆಗಿಬಿಟ್ಟಿತ್ತು ನಂಗೆ ಅದು. ಈಗ ಐ ಆಮ್ ನೋ ಪ್ರಾಬ್ಲಮ್ ಅಟ್ ಆಲ್ ಅಲ್ವಾ. ಸೊ ಆ ರೀತಿಯಲ್ಲಿ ನಮ್ಮಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಇದ್ದಾಗ ನೀವು ಹೊರಗಡೆ ಕೂತ್ಕೊಂಡ್ಬಿಟ್ಟು 3 ಡೇಸು ಎಲ್ಲೂ ಹೋಗಬಾರ್ದು, ಅದು ಈ ಕಂಡೀಷನ್ ಇದ್ದಾಗ ಮ್ಯಾನೇಜ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ತಾಯಿತ್ತು ಮನೆಯಲ್ಲಿ. ಒಳಗಡೆ ಎಲ್ಲ ಹೋಗ್ಬಾರ್ದು ಅದೆಲ್ಲ ಇರ್ತದಲ್ಲ ಮ್ಯಾಮ್, ಹಳೆ ಕಾಲದವ್ರೆಲ್ಲ ಇರ್ತದಲ್ಲ, ಅವರಿಗೆ ನಾವು ತಡೆ ಹಾಕ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನನ್ನ ಅಕ್ಕನೂ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಲ್ಲ. ನಮ್ಮ ಮನೆಯಲ್ಲೇ ನನಗೆ ಎಷ್ಟು ಎನ್ಕರೇಜ್ಮೆಂಟ್ ಸಿಗ್ತಾ ಇಲ್ಲ, ಫರ್ಗೆಟ್ ಅಬೌಟ್ ದಿ ಸೊಸೈಟಿ, ಆ ಥರ ಅಂತ ಇರ್ತಾಯಿತ್ತು. ಈಗ ಹಾಗಲ್ಲ, ಈಗ ವಿ ಆರ್ ಟ್ರೀಟೆಡ್ ಆನ್ ಪಾರ್ ಇಲ್ಲಿ, ಸ್ಪೆಷಲಿ ಸ್ಪೋರ್ಟ್ಸಲ್ಲಿ. ನಮಗೆ ಸ್ಪೋರ್ಟ್ಸಲ್ಲಿ ಭಾಳ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಅದಕ್ಕೆ ನನ್ನ ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಗಳು ತುಂಬ ಉಪಯೋಗ ಆಗುವಂಥದ್ದು ತುಂಬ ಬರ್ತಾ ಇದೆ. ಗೌರ್ಮೆಂಟ್ ಸ್ಕೀಮಲ್ಲಿ ಎನ್ಕರೇಜ್ಮೆಂಟ್ಸ್ ಬರ್ತಾ ಇದೆ, ಎಲ್ಲ ಇದರಲ್ಲಿದೆ. ಅದಕ್ಕೆ ನಾವು ಒಳ್ಳೆ ರಿಸಲ್ಟ್ ತೊಗೊಂಬರೋಕ್ಕೂ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಪ್ಯಾರಾಲಂಪಿಕ್ಸ್ ತೊಗೊಳ್ಳಿ, ಒಲಿಂಪಿಕ್ಸ್ಗಿಂತ ನಾವು ಒಳ್ಳೆ ಮೆಡಲ್ಸ್ ತೊಗೊಂಬರ್ತಾ ಇದ್ವಿ. ಇದಕ್ಕೆಲ್ಲ ಸಾರ್ಟ್ ಆಫ್ ಸಪೋರ್ಟ್ ಇಸ್ ವೆರಿ ನೀಡೆಡ್ ಅಲ್ಲ, ಆ ಥರ ಸಿಗ್ತಾ ಇದೆ. ರೀಸೆಂಟಾಗಿ ಬ್ಲೈಂಡ್ ಕ್ರಿಕೆಟ್ ವುಮೆನ್ ಡೆಫಿನೆಟ್ಲಿ ಕೂಡ ವಿಶ್ವ ಚಾಂಪಿಯನ್ಶಿಪ್ ಗೆದ್ಕೊಂಡ್ಬಂದ್ರು. ಎಲ್ಲ ವಿಧದಲ್ಲೂ ವಿ ಆರ್ ಪ್ರೂವಿಂಗ್ ನಾವು ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಮ್ಯಾಮ್, ಕೊನೆಯದಾಗಿ ಎಲ್ಲ ಇದ್ದು ಏನೂ ಇಲ್ಲ ಅಂತ ಬದುಕೋರಿಗೆ ನೀವು ಸ್ಟ್ರಾಂಗ್ ಆಗಿ ಏನಾದರೂ ಹೇಳಬೇಕು ಅಂದರೆ? ಎಂತ ಇಲ್ಲ ಮ್ಯಾಮ್, ಸ್ಟ್ರಾಂಗ್ ಆಗಿ ಹೇಳೋದು ಎಂತ ಇಲ್ಲ. ನಾನು ಬದುಕ್ತಾ ಇರೋದೇ ಹೀಗೆ. ಎಂತ ಇದ್ದು ಏನೂ ಇಲ್ಲ ಅಂತ ಏನಕ್ಕೆ ತಿಳ್ಕೋಬೇಕು? ಎಂತ ಇದ್ದು ಅಂತ ಅದನ್ನು ತಗೊಂಡ್ಬಿಟ್ರೆ ಪಾಸಿಟಿವ್ ಆಗಿ ಇರ್ತೀವಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ಅಲ್ವಾ. ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮತ್ತು ನಾಳೆ ಎಂತ ಆಗ್ತದೆ, ನಾಳೆ ಏನು ಸಿಗ್ತದೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದು. ಈ ಕ್ಷಣದಲ್ಲಿ ನಾನು ಖುಷಿಯಾಗಿದ್ದೀನಾ, ಈ ಕ್ಷಣದಲ್ಲಿ ಹ್ಯಾಪಿಯಾಗಿದ್ದೀನಾ, ಈ ಕ್ಷಣದಲ್ಲಿ ನನ್ನನ್ನು ನೋಡಿ ಅಟ್ಲೀಸ್ಟ್ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಸ್ವಲ್ಪ ಇನ್ಸ್ಪೈರ್ ಆಗ್ತಾ ಇದ್ದಾರಾ, ಅದನ್ನು ನಾನು ಯೋಚನೆ ಮಾಡ್ತೇನೆ. ಮತ್ತು ಎಂತ ಇಲ್ಲದೆ ಇರ್ಬೋದು, ಎಲ್ಲರ ಲೈಫಲ್ಲೂ ಎಲ್ಲ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಖಂಡಿತ ಅಲ್ವಾ. ಎಂತ ಇಲ್ಲದೆ ಇರ್ಬೋದು, ಬಟ್ ನಾವು ಎಂತ ಮಾಡ್ಕೋಬಹುದು ಅಂತ ಅವರು ಪ್ರಯತ್ನ ಪಟ್ಟಾಗ ಖಂಡಿತ ನಥಿಂಗ್ ಈಸ್ ಇಂಪಾಸಿಬಲ್, ನಥಿಂಗ್ ಈಸ್. ಭಗವಂತ ಎಲ್ಲ ಬಾಗಿಲು ಹಾಕಿದ್ದೇನೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಹಾಕಿರ್ಬೋದೇನೋ ನಮ್ಮ ಲೈಫಲ್ಲಿ, ಬಟ್ ಬೀಗ ಹಾಕಿರೋದಿಲ್ಲ ಅಲ್ಲ, ಅದನ್ನು ನಾಕ್ ಮಾಡಿ ಓಪನ್ ಮಾಡುವಂಥ ಪ್ರಯತ್ನ ನಾವು ಪಡಬೇಕಲ್ಲ, ಅಲ್ವಾ. ಈ ಭಾಳ ಸರಳವಾಗಿ ಹೇಳೋದಾದರೆ, ಕುದುರೆನ ನೀರ ಹತ್ರ ತೊಗೊಂಡು ಹೋಗ್ಬೋದು, ಕುಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ರಯತ್ನ ನಾವು ಪಡಬೇಕು. ಪ್ರಯತ್ನ ಪಟ್ಟಾಗ ಮಾತ್ರ ಎಲ್ಲ ಆಗ್ತದೆ. ಊಟ ತಂದೆ ತಾಯಿ ತಂದು ಇರ್ತಾರೆ, ಅಮ್ಮ ಪಾಪ ಅಂತ ಬಾಯಿ ಕಲ್ತಿ ಬಾಯಿ ಒಳಗೆ ಆಗ್ತದೆ, ನುಂಗುವಂಥ ಪ್ರಯತ್ನ ನಾವು ಪಡಬೇಕಲ್ವ. ಸೊ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ಯಾವುದೇ ಫೀಲ್ಡ್ ತಗೊಳ್ಳಿ, ಯಾವುದೇ ಇದು, ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳದೆ, ಒಬ್ಬ ಗಂಡಸಿಗಾಗಲಿ ನಮ್ಮನ್ನು, ಅಥವಾ ಒಬ್ಬ ಹೆಂಗಸಿಗೂ ನಾವು ನಮ್ಮನ್ನು ಕಂಪೇರ್ ಮಾಡ್ಕೋಬಾರ್ದು. ಆ ಥರ ಕಂಪೇರ್ ಮಾಡ್ಕೊಳ್ಳೋದಾಗ ನಮ್ಮಲ್ಲಿ ಇರುವಂಥ ಡಿಗ್ನಿಟಿ ಆಗಲಿ, ನಮ್ಮಲ್ಲಿರೋ ಟ್ಯಾಲೆಂಟ್ ಆಗಲಿ ನಾವೇ ಕಡೆಗೆ ಬಿಡ್ತೇವೆ. ನಾವು ಕಂಪೇರ್ ಮಾಡ್ಕೊಂಡಾಗ ಅದು ನಮಗೆ ನಾವೇ ಮಾಡ್ಕೊಳ್ಳೋಂಥ ಅವಮಾನ. ಖಂಡಿತವಾಗಿ ಅಲ್ವಾ, ಖಂಡಿತವಾಗಿ. ಅದು ನಾವು ಮಾಡ್ಕೊಂಡ್ಬಿಟ್ಟು ನಾವು ಪ್ರಪಂಚನ ಬೈತೇವೆ, ನಮಗೆ ಅದು ಸಿಕ್ಕಲಿಲ್ಲ ಇದು ಸಿಕ್ಕಲಿಲ್ಲ ಅಂತ. ಸೊ ನಮ್ಮಲ್ಲಿ ಇರುವಂಥದ್ದೇ, ನಿಮ್ಗೆ ಯಾವ ಕಾಂಪಿಟೇಟರ್ ಹೊರಗಡೆ ಬೇಡ, ಯಾವ ಕಾನ್ಕರರ್ ಹೊರಗಡೆ ಬೇಡ, ಯಾವ ಕಾಂಪಿಟೇಷನ್ ಹೊರಗಡೆ ಬೇಡ, ನಮ್ಮಲ್ಲೇ ಇದ್ದಾರೆ ಕಾಂಪಿಟೇಟ್ರು. ಹೌದು. ಆಮೇಲೆ ನಾವು ಐ ಥಿಂಕ್ ನೀವು ಹೇಳಿದಾಗೆ ನಾವು ಬೇರೆಯವ್ರ ಹತ್ರ ಏನಿದೆ ಅಂತ ನೋಡಿ ಕಂಪೇರ್ ಮಾಡ್ಕೊಳಕ್ಕೆ ಶುರು ಮಾಡಿದಾಗ ನಮ್ಮ ಹತ್ರ ಏನಿದೆ ಅನ್ನೋದನ್ನ ಗಮನಿಸೋದೇ ಇಲ್ಲ ನಾವು. ಗೊತ್ತೇ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ನಮಗೆ ಖಂಡಿತ ಟ್ಯಾಲೆಂಟ್ ಇರ್ತದೆ, ಯಾಕೆ ಟ್ಯಾಲೆಂಟ್ ಇರೋದಿಲ್ಲ? ಈಗ ನಾನು ಸ್ಪೋರ್ಟ್ಸಿಗೆ ಬರಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟೋ ಹೆಣ್ಮಕ್ಳು, ಅಂಗವಿಕಲ ಹೆಣ್ಮಕ್ಳು ಸ್ಪೋರ್ಟ್ಸಿಗೆ ಬರ್ತಾ ಇದ್ದಾರೆ. ಈಗ ಅವ್ರು ನಂಬರ್ 1 ಇನ್ ದ ವರ್ಲ್ಡಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಕರೆಕ್ಟ್ ಮ್ಯಾಮ್. ಅಂದರೆ ಯಾರೋ ಒಂದು ಬದುಕನ್ನ ಅವ್ರ ಹತ್ರ ಇರೋವಂಥ ಯಾವುದೋ ಒಂದು ಗುಣವನ್ನ, ವಿಷಯವನ್ನ ಸ್ಫೂರ್ತಿಯಾಗಿ ತಗೊಳ್ಳದೆ ಕಂಪ್ಯಾರಿಸನ್ ಅಂತ ಹೋದಾಗಲೇ ಸಮಸ್ಯೆ ಪ್ರಾರಂಭ. ಖಂಡಿತವಾಗಿ ಸ್ಫೂರ್ತಿಯಾಗಿ ತಗೊಂಡಾಗ ನಾವು ಮುನ್ನುಗ್ತೀವಿ, ಕಂಪ್ಯಾರಿಸನ್ ಅಂತ ತಗೊಂಡಾಗ ಕೀಳರಿಮೆಯಿಂದ ಹಿಂದೆ ಹೋಗ್ತೀವಿ. ನಮ್ಮಲ್ಲೇ ನಾವೇ ಹುಟ್ಟು ಹಾಕ್ಕೊಳ್ಬಿಡ್ತೇವೆ, ಕೀಳರಿಮೆ ಆಗಲಿ, ಕಾಂಪ್ಲೆಕ್ಸ್ ಆಗಲಿ. ಮತ್ತು ನಾವು ನಮ್ಮನ್ನು ಯಾರು ಸರಿ ನೋಡೋದಿಲ್ಲ, ಸಮಾಜ ನೋಡೋದಿಲ್ಲ, ನಮ್ಮನ್ನು ತಳ್ಳಿ ಹಾಕಿದೆ ಅಂತ ನಾವೇ ನಮ್ಮನ್ನು ಬೈಕೊಳ್ತೇವೆ. ಸೊ ಮಿಸ್ಟೇಕ್ ಇಸ್ ಇನ್ ಅಸ್ ಅಷ್ಟೇ. ನಮ್ಮನ್ನು ನಾವು ಸರಿ ಮಾಡಿಕೊಂಡಾಗ ಪ್ರಪಂಚನ ಚೇಂಜ್ ಮಾಡಲಿಕ್ಕೆ ನಾವು ಯಾರು ಮ್ಯಾಮ್? ಅವ್ರವ್ರು ಒಬ್ಬೊಬ್ರು ಲೈಫ್ ಸ್ಟೈಲಲ್ಲಿ ಅವರು ಒಬ್ಬೊಬ್ಬರು ಬದುಕ್ತಾ ಇರ್ತಾರೆ. ಸೊ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡಾಗ ಇಡೀ ಪ್ರಪಂಚ ಸುಂದರವಾಗಿ ಕಾಣಿಸ್ತದಲ್ಲ. ಮತ್ತು ನಿಮ್ಮ ಕ್ಯಾಪ್ಷನ್ ಇರೋದು ಒಂದೇ ಲೈಫ್ ಅಲ್ವಾ, ಅದು ನಾನು ಪ್ರತಿ ಕ್ಷಣ ಹೇಳ್ತೇನೆ. ನೆಕ್ಸ್ಟ್ ಗಳಿಗೆ ನಮ್ಗೆ ಏನಾಗ್ತದೆ ಭಗವಂತನಿಗೆ ಗೊತ್ತುಂಟು. ವೆರಿ ಅನ್ಪ್ರಿಡಿಕ್ಟಬಲ್ ಲೈಫ್ ನಮ್ಮದು. ಈ ಗಳಿಯಲ್ಲಿ, ಈ ಲೈಫಲ್ಲಿ ಈಗ ನಾನು ಎಂತ ಮಾಡಿ ಹೋಗ್ತೇನೆ, ಇರೋಷ್ಟು ದಿವಸ ನಾನು ಎಂತ ಒಳ್ಳೇದು ಮಾಡ್ತೇನೋ, ನಾವು ಹೋದ್ಮೇಲೆ ಅದು ನಮ್ಮನ್ನು ಮಾಡ್ತದೆ ಅಲ್ವಾ. ಒಂದು ಹಾದಿ ಹಾಕಿ ಕೊಡಬೇಕಷ್ಟೇ ನಾವು, ಅದು ಅಂದರೆ ಒಂದು ಪಾತ್ ಹಾಕಿ ಕೊಡಬೇಕಷ್ಟೇ. ನಾನು ಬೇರೆಯವರಿಗೆ, ಅಂದರೆ ಇಡೀ ಪ್ರಪಂಚಕ್ಕೆ ನಾನು ಹಾದಿ ಹಾಕಿ ಕೊಡಲಿಕ್ಕೆ ನಾನು ಐ ಆಮ್ ನಾಟ್ ದಟ್ ಬಿಗ್ ಪರ್ಸನ್. ಬಟ್ ನನ್ನಂತೆ ಇರುವಂಥ ಅಂಗವಿಕಲ ಮಕ್ಕಳಿಗೆ ಒಂದು ಪಾತ್ ತೋರಿಸ್ಬೇಕು, ಒಂದು ಫ್ಯೂಚರ್ ತೋರಿಸ್ಬೇಕು ಅಂತ
ಐ ಡೋಂಟ್ ಕೇರ್ ನನ್ನ ಒಡೆದೋಗಿರೋ ಕಾಲು ನಾನು ಮುಂದಿಟ್ಟು ಹೆಜ್ಜೆ ಹಾಕ್ತೀನೇನೋ, ಫುಟ್ ಪ್ರಿಂಟ್ಸ್ ಹಾಕ್ತೀನೇನೋ ಅಂತ ಐ ಡೋಂಟ್ ಕೇರ್. ಬಿಕಾಸ್ ಆ ಒಡೆದೋಗಿರೋ ಕಾಲು ನೋಡಿಕೊಂಡು ಮಿಕ್ಕ ಅಂಗವಿಕಲ ಮಕ್ಕಳು ಅದು ನೋಡಿಕೊಂಡು ಮುಂದೆ ಫ್ಯೂಚರಲ್ಲಿ ನಮಗೇನೋ ಅಲ್ಲಿ ಉಂಟು, ನಮಗೆ ಅದನ್ನು ನಾವು ಮಾಡ್ಕೋಬೋದು ಅನ್ನೋ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಆಗಿ ಇದ್ಕೊಂಡು ಅವ್ರು ಬಾಳೆ ಬಂದಾಗ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗ್ತದಲ್ಲ, ಬಾಳೆ ಬದುಕಿಗೂ ಒಂದು ಸಾರ್ಥಕ ಆಗ್ತದೆ. ಆಲ್ರೆಡಿ ಐ ಟೋಲ್ಡ್ ಯು, ಸತ್ತ ಮೇಲೆ ನಾವು ಬದುಕಬೇಕು ಅಷ್ಟೇ. ಅದ್ಭುತವಾದ ಮಾತು. ಸತ್ತಂತೆ ಬದುಕೋದಕ್ಕಿಂತ ಸತ್ತ ಮೇಲೂ ಜೀವಂತವಾಗಿರುವಂಥ ಕೆಲಸಗಳನ್ನ ಮಾಡಬೇಕು, ಆ ಥರದ ಬಾಳ್ವೆನ ನಡೆಸಬೇಕು ಅನ್ನೋಂಥದ್ದು ನೀವು ಅದಕ್ಕೊಂದು ದೊಡ್ಡ ಜ್ವಲಂತ ಉದಾಹರಣೆ, ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಕೊನೆಯದಾಗಿ ಹೆಣ್ಮಕ್ಳಾಗಿರೋದ್ರಿಂದ ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ, ಮಹಿಳೆಯರಿಗೆ ಎಲ್ಲದರಲ್ಲೂ ಸಮಾನವಾದ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತೀವಿ. ನಿಮಗೇನಾದರೂ ನಿಮ್ಮ ಜರ್ನಿಯಲ್ಲಿ ನಿಮಗೆ ಅನಿಸಿದೆನಾ ಎಲ್ಲೋ ಒಂದು ಕಡೆ ಆ ಡಿಸ್ಪಾರಿಟಿ ಇತ್ತು ಅಥವಾ ಇದೆ, ಅಥವಾ ಹೀಗೆ ಮಾಡಿದರೆ ಅದು ಸರಿ ಹೋಗಬಹುದು, ಅಥವಾ ಹೆಣ್ಣುಮಕ್ಕಳು ಈ ಥರ ಮನಸ್ಥಿತಿನ ಬದಲಾಯಿಸ್ಕೊಂಡ್ರೆ ಇದು ಸರಿ ಹೋಗಬಹುದು ಅಂತ ಏನಾದರೂ ಅನಿಸಿದೆನಾ ಮ್ಯಾಮ್ ನಿಮಗೆ? ಫಸ್ಟ್ ಆಫ್ ಆಲ್ ನಾನು ಹೆಣ್ಣಂತ ತಿಳ್ಕೊಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ತಿಳ್ಕೊಂಡಿಲ್ಲ ಮ್ಯಾಮ್. ಮನುಷ್ಯ ಅಷ್ಟೇ ಇರಬೇಕು, ಮನುಷ್ಯಾಗಿರಬೇಕು ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ಕಾನ್ಫಿಡೆನ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಜೆಂಡರ್ ಏನು ಬೇಡ. ಗಂಡಸರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಫಿಸಿಕಲಿ, ಅವರು ಇರ್ಬೋದೇನೋ, ಹ್ಯೂಮನ್ ಅಷ್ಟೇ ಹ್ಯೂಮನ್ ಆಗಿರಬೇಕು ಅಂತ. ಮತ್ತು ನಮ್ಮನ್ನು ನಾವೇ ಶುದ್ಧೀಕರಣ ಮಾಡಿಕೊಂಡಾಗ, ಪ್ಯೂರಿಫೈ ಮಾಡಿಕೊಂಡಾಗ ಈ ಕಂಪ್ಯಾರಿಸನೇ ಬರೋದಿಲ್ಲ. ಹೆಣ್ಮಕ್ಳು ಕಂಪ್ಯಾರಿಸನ್ ಮಾಡೋದಿಲ್ಲ, ನಾವು ಬೇರೆ ಜನರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ನಾವು ಹುಡ್ಕೊಂಡು ಇರಬೇಕಷ್ಟೇ. ಸ್ಕೂಲಲ್ಲಿ ನಾವು ಓದ್ತೇವೆ ಅಷ್ಟೇ, ಆ ಪಾಠ ಮುಗಿಸಿ ಕಳಿಸ್ತಾರೆ, ಮುಂದೆ ಏನಾಗಬೇಕು ಅಂತ ನಾವು ಮಾಡ್ತೇವೆ. ತಂದೆ ತಾಯಿ ನಮಗೊಂದು ಹಾದಿ ಹಾಕಿ ಕೊಡ್ತಾರೆ, ಸಪೋರ್ಟಿವ್ ಆಗಿರ್ತಾರೆ ಅಷ್ಟೇ. ಮುಂದೆ ನಾವು ಏನಾಗಬೇಕು ಅಂತ ನಮಗೆ ನಾವು ಯೋಚನೆ ಮಾಡ್ಕೋಬೇಕಷ್ಟೆ. ಅದರಲ್ಲಿ ಫೇಲ್ಯೂರ್ ಇರ್ಬೋದು, ಸಕ್ಸಸ್ಸು ಇರ್ಬೋದು ಅಲ್ವಾ. ಫೇಲ್ಯೂರ್ನ ಎಲ್ಲ ವಿಧದ್ದು ತೊಗೊಳ್ಳಿ, ಎಲ್ಲ ವಾಕ್ಸ್ ಆಫ್ ಲೈಫಲ್ಲೂ ತೊಗೊಳ್ಳಿ. ಫೇಲ್ಯೂರು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಫೇಲ್ಯೂರ್ ಸಿಗ್ತದೋ ಅಷ್ಟು ಸಕ್ಸಸ್ ಆಗಲಿಕ್ಕೆ ಸ್ಟ್ರಾಂಗ್ ಮೈಂಡ್ ಸಿಗ್ತದೆ. ನಾವು ಫೇಲ್ಯೂರನ್ನು ಒಂದು ಬಿಟ್ಟರ್ನೆಸ್ಸೇ ನಮಗೆ ಟೇಸ್ಟ್ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಅಂದಮೇಲೆ ಸಕ್ಸಸ್ ಸ್ವೀಟ್ನೆಸ್ ನಾವು ಹೇಗೆ ಟೇಸ್ಟ್ ಮಾಡ್ತೀವಿ? ಫೇಲ್ಯೂರ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅಷ್ಟೇ. ಫೇಲ್ಯೂರ್ ಆಗಬೇಕು ನಮಗೆ, ಅದು ನಮಗೆ ಒಳ್ಳೆ ಪಾಠ ಹೇಳಿಕೊಡ್ತದೆ. ಅದೆಲ್ಲ ಮಾಡಿ ಮುಂದೆ ಬಂದಾಗ ಮಾತ್ರ ನಾವು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಆಗ್ತೇವೆ. ಫಸ್ಟ್ ಆಫ್ ಆಲ್ ನಾವು ಯಾಕೆ ಕಂಪೇರ್ ಮಾಡ್ಕೋಬೇಕು ಅವ್ರ ಬಗ್ಗೆ? ಅಂದರೆ ಫೇಲ್ಯೂರ್ ಆಗಿದ್ದೀವಿ ಅಂದರೆ ಅಟ್ಲೀಸ್ಟ್ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅರ್ಥ ಮಾಡಬೇಕು, ಪ್ರಯತ್ನ ಪಡಬೇಕು ನಾವು. ಇದು ಫೇಲ್ಯೂರ್ ಆಯಿತು, ಈಗ ಒಂದು ಮೆಟ್ಲಿತ್ತಪ್ಪ, ನನಗಾಗಲಿಲ್ಲ, ಬರಲಿಕ್ಕಾಗಲಿಲ್ಲ, ಫೇಲ್ಯೂರ್ ಆಯಿತು. ನೆಕ್ಸ್ಟ್ ನಾನು ಯೋಚನೆ ಮಾಡ್ತೇನೆ, ಮೆಟ್ಲಿರೋ ಕಡೆ ನಾವು ಯಾವ ಥರ ಹೋಗ್ಬೋದು ಅನ್ನೋ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು. ಸೊ ಫೇಲ್ಯೂರ್ ಆಗೇ ಆಗ್ತದೆ. ಫೇಲ್ಯೂರ್ ಆಕ್ಸೆಪ್ಟ್ ಮಾಡ್ಕೊಂಡಾಗ ಮಾತ್ರ ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ, ಅದು ಮುಂದೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಮ್ಗೆ ಅದು ಹೇಳಿಕೊಡ್ತದೆ. ಇದಕ್ಕೆಲ್ಲ ಒಂದು ಯೂನಿವರ್ಸಿಟಿ ಬೇಡ, ಒಂದು ಟೀಚರ್ ಬೇಡ, ಒಂದು ಸ್ಕೂಲು ಕಾಲೇಜ್ ಏನು ಬೇಡ. ನಮ್ಮ ಲೈಫೇ ಬಿಗ್ಗೆಸ್ಟ್ ಯೂನಿವರ್ಸಿಟಿ ನಮಗೆ. ಅದೇ ಚಂದ ಮಾಡಿ ಹೇಳಿಕೊಡ್ತದೆ. ಫಸ್ಟ್ ನಾನು ಹೇಳ್ತೇನೆ, ಗಂಡಸಾಗಿರಲಿ, ಹೆಂಗಸಾಗೇ ಇರಲಿ ಅಷ್ಟೇ. ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಗಂಡಸಿಲ್ಲದೆ ಅಂದರೆ ವಿದೌಟ್ ಅ ಮ್ಯಾನ್ ಅ ವುಮನ್ ಇಸ್ ಇನ್ಕಂಪ್ಲೀಟ್. ಖಂಡಿತ ಅದೇ ರೀತಿ ವಿದೌಟ್ ಅ ವುಮನ್ ಎಂಟೈರ್ ಗ್ಲೋಬ್ ಇಸ್ ಇನ್ಕಂಪ್ಲೀಟ್ ಅಲ್ವಾ? 100% ಅಲ್ವಾ? ಆವಾಗ ನಮ್ಮ ಬೆನ್ನು ನಾವು ತಟ್ಕೋಬೇಕಲ್ವಾ? ನಾನು ಯಾವಾಗಲೂ ಅದೇ ಹೇಳ್ತೀನಿ ಮ್ಯಾಮ್. ಅಂದರೆ ನಾವು ಸಿಕ್ಕಾಪಟ್ಟೆ ಸಲ ಹೇಳ್ತೀವಿ, ಒಂದು ಹೆಣ್ಣು ಗಂಡಿಗೆ ಸ್ಫೂರ್ತಿ, ಹೆಣ್ಣು ಗಂಡಿಗೆ ಸ್ಫೂರ್ತಿ ಅಂತ. ಅದೇ ರೀತಿ ಒಬ್ಬ ಗಂಡು ಹೆಣ್ಣಿಗೆ ಶಕ್ತಿಯಾಗಿ ನಿಲ್ಬಲ್ಲ. ಖಂಡಿತವಾಗಿರುತ್ತೆ ಬದುಕಲ್ಲಿ ನಾವು ಹೇಗೆ ಕಂಪ್ಯಾಟಿಬಿಲಿಟಿ ಇಟ್ಕೊಂಡು ನಾವು ಹೇಗೆ ಲೈಫ್ ತಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಆ ಥರ ಇರಬೇಕು. ಈಗ ಎಷ್ಟೋ ನಾವು ವಾಕ್ ಆಫ್ ಲೈಫಲ್ಲಿ ಎಷ್ಟೋ ಜನ ನೋಡ್ಕೊಂಡು ಹೋಗ್ತೇವೆ, ನಮಗೆ ನಾವು ಅವ್ರಿಗೆ ಕಂಪೇರ್ ಮಾಡ್ಕೋಬಾರ್ದು ಅಷ್ಟೇ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳಿದಾಗ ಡೆಫಿನೆಟ್ಲಿ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಈಗ ಸ್ವಲ್ಪ ಒಂದು ರೊಮ್ಯಾಂಟಿಕ್ ಝೋನ್ಗೆ ಹೋಗೋಣ. ನಿಮ್ಮ ರಿಯಲ್ ಲೈಫಲ್ಲಿ ರಾಜ್ಕುಮಾರ ಕೈ ಕೊಟ್ಟರು, ಆದರೆ ರಿಯಲ್ ಲೈಫಲ್ಲಿ ರಾಜ್ಕುಮಾರ ಎತ್ಕೊಂಡ್ರು. ಆ ಸೀನೇ ನಂಗೆ ತುಂಬ ಇಷ್ಟ. ಕಾಮನ ಬಿಲ್ಲು ಅಲ್ಲಿ ನಟ ಸಾರ್ವಭೌಮ, ಕರುನಾಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ನೀವು ಸ್ಕ್ರೀನ್ ಶೇರ್ ಮಾಡ್ತೀರಾ. ನಿಮ್ಮದು ಡೈಲಾಗ್ ಕೂಡ ತುಂಬ ಚೆನ್ನಾಗಿದೆ. ಸೂರಿ, ಅಮ್ಮ ನೆನ್ನೆ 2 ರವೆ ಉಂಡೆ ಕೊಟ್ಟರು, ಒಂದು ನಿನಗೋಸ್ಕರ ಎತ್ತಿಟ್ಟಿದ್ದೀನಿ ಅಂತ. ಕೊಟ್ರ ರವೆ ಉಂಡೆ, ತಿಂದ್ರ ಅಣ್ಣವರು. ಅದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಮ್ಯಾಮ್. ನೀವು ಏನು ಮಾಡಿಲ್ಲ ಮ್ಯಾಮ್? ಓದಿದ್ದೀರಾ, ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀರಾ, ಎಲ್ಲ ದೇಶಗಳಿಗೆ ಓಡಾಡ್ಕೊಂಬಂದಿದ್ದೀರಾ, ಸ್ಪೋರ್ಟ್ಸಲ್ಲಿ ಗೆದ್ದಿದ್ದೀರಾ, ಏನೋ ನಮ್ಮ ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಾ, ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದು. ನೀವು ಏನು ಮಾಡಿಲ್ಲ ಅಂತ. ಅದು ಹೋಗಲಿ,
ಸಾಮಾಜಿಕ ಕಳಕಳಿಯನ್ನ ತೋರಿಸಿ ಮಾತೃ ಫೌಂಡೇಶನ್ನ ಹುಟ್ಟು ಹಾಕಿದ್ದೀರಾ. ನೀವ್ ಏನ್ ಮಾಡಿಲ್ಲ ಅಂತ. ಅದು ಅವನ್ನ ಕೇಳಬೇಕಾ ಅಂತ. ಅವ ಒಂದು ತಗೊಂಡ್ರೆ 10 ಕೊಡ್ತಾನೆ ಅಂತ ನಾವು ಹೇಳ್ತೀವಲ್ಲ, ಯಾವುದೋ ಒಂದು ಮೈನ್ಯೂಟ್ ಪಾರ್ಟನ್ನು ಕಿತ್ಕೊಂಡಿದ್ದಾನೆ ಅಷ್ಟೇ. ಅವ ಭಗವಂತ ಕೊಟ್ಟಿಲ್ಲ, ಶಕ್ತಿ ಕೊಟ್ಟಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಬುಟ್ಟಿ ಬುಟ್ಟಿಯಾಗಿ ನನಗೆ ಕೊಟ್ಟಿದ್ದಾನೆ ಅಷ್ಟೇ. ಅದು ಹಾಗೆ ನಂದು 27th 28th ಸರ್ಜರಿ ಆಗಿತ್ತು. ಆವಾಗಲೂ ಸರ್ಜರಿ ಟೈಮಲ್ಲೇ ನನಗೆ ಇಂಥದ್ದೆಲ್ಲ ಒಳ್ಳೆ ಕೆಲಸ ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದಾಗಲೂ ಮಾಡ್ಕೊಂಡಾಗ ರಾಜ್ಕುಮಾರ್ ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ಮೇಡಮನ್ನು ನೋಡಿದ್ರಂತೆ. ಆ ಮೇಡಮ್ಮು ಎತ್ಕೊಂಡು ಹೋಗಿ, ಅವರು ಶಿ ವಾಸ್ ಆಲ್ಸೋ ಹ್ಯಾಂಡಿಕ್ಯಾಪ್ಟು, ಎತ್ಕೊಂಡು ಹೋಗಿ ಅಲ್ಲಿ ಕೂಡಿಸ್ಬಿಟ್ಟು ಸ್ಟೇಜ್ ಮೇಲೆ ಅವ್ರ ಭಾಷಣ ಆದಮೇಲೆ ಅವ್ರ ಹಸ್ಬೆಂಡ್ ಕರ್ಕೊಂಬಂದು ಕೆಳಗಡೆ ಕೂಡ್ತಾ ಇದ್ದಂತೆ. ಅದು ಅವರಿಗೆ ಭಾಳ ಟಚ್ ಆಯಿತು. ರಾಜ್ಕುಮಾರ್ ಅವರಿಗೆ ತುಂಬ ಮನಸ್ಸಿಗೆ ಹಿತ ಆಯ್ತಂತೆ. ಅವ್ರು ಹೇಳಿದ್ರಂತೆ, ನಾನು ನೆಕ್ಸ್ಟ್ ಮೂವಿಯಲ್ಲಿ ಇಂಥದ್ದು ಯಾವುದಾದ್ರು ಒಂದು ಕ್ಯಾರೆಕ್ಟ್ರಿಗೆ ಒಂದು ಕೊಡಬೇಕು, ಚಾನ್ಸ್ ಕೊಡಬೇಕು ಅಂತ ಹೇಳಿದ್ರಂತೆ. ಆಗ ಅವ್ರ ಟೀಮಲ್ಲೇ ಇರ್ತಾರಲ್ಲ, ಅವರ ಟೀಮೆಲ್ಲ ಬಂದುಬಿಟ್ಟು ಹುಡುಕಿದಾಗ ಯಾವುದೋ ಒಂದು NGO ಹೋದಾಗ ಹೇಳಿದ್ರಂತೆ, ಒಂದು ಹುಡುಗಿ ಇದ್ದಾಳೆ, ತುಂಬ ಪಟ 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 ಅಂತ ಮಾತಾಡ್ತಾಳೆ. ಅವಳು ನೋಡಲಿಕ್ಕೆ ಅಷ್ಟೇನು ಚೆಂದ ಇಲ್ಲ, ಮಾತಾಡ್ತಾಳೆ ಅಷ್ಟೇ, ನೋಡಿ ಅದಾಗಲಿಲ್ಲ ಅಂತ ಇನ್ನೊಮ್ಮೆ ನೋಡುವ ಅಂತ. ಆವಾಗ ಅವರು ಅನಿಲ್ ಕುಮಾರ್ ಅಂತ ಅವರು ಬಂದಿದ್ದರು. ಅವರು ಈಸ್ ನೋ ಮೋರ್ ನಾವು ಕಾಣುತ್ತೆ. ಮನೆಗೆ ಬಂದಾಗ ನಾನು ಆಗಷ್ಟೇ ಬೆಡ್ಡಲ್ಲೆಲ್ಲ ಮಲ್ಕೊಂಡಿದ್ದೆ. ಪ್ಲಾಸ್ಟ್ರ್ ಇತ್ತು, ಫುಲ್ಲು ಪ್ಲಾಸ್ಟ್ರ್ ಹಾಕ್ಬಿಟ್ಟಿದ್ರು ಕಾಲಿಗೆ. ಅದಾಗಿ ನೋಡಿ ಆದಮೇಲೆ ಮತ್ತೆ ನೋಡಿಕೊಂಡು ಆಯಿತು ಅಂತ ಹೇಳಿ ಹೋದರು. ಮತ್ತು ಎಂಥ ಶುದ್ಧಿ ಇಲ್ಲ. ನಾನು ಅಂದ್ಕೊಂಡೆ ಮುಗಿದು ಕಾಣ್ತದೆ ನಮ್ಮಂಥವ್ರು ಎಂತ. ನಮ್ಮ ಮನೆಯವರಿಗೆಲ್ಲ ಫಿಲಿಮಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ರಾಜ್ಕುಮಾರ್ ಅಂದರೆ ತುಂಬ ಇಂಟ್ರೆಸ್ಟು. ಈ ಫಿಲಿಮ್ ಲೈನೆಲ್ಲ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಅದೆಲ್ಲ ಇದು ಚೆನ್ನಾಗಿರೋರನ್ನ ತಗೊಳ್ಳೋದಿಲ್ಲ, ನಿನ್ನಂತ ಎಂತ ತಗೊಳ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಒಂದೊಮ್ಮೆ ಕರೆ ಬಂತು, ಬನ್ನಿ ಅಂತ. ಚಾಮುಂಡಿ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಅವರು ಅದೊಂದು ಫಿಲಿಮಿಗೆ ಇದು ಶೂಟಿಂಗ್ ಆಗ್ತಾಯಿತ್ತು. ಹಾಗಾದ್ರೆ ಪ್ಲಾಸ್ಟರ್ ಬಿಚ್ಚಿದ್ರು ಅಷ್ಟೇ. ಅಲ್ಲಿ ಕರ್ಕೊಂಡು ಹೋದ್ರು ನನ್ನ. ವಾಯ್ಸ್ ಟೆಸ್ಟ್ ಮಾಡಬೇಕು, ಮೇಕಪ್ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳಿದಾಗ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳಿದ್ರು, ಆ ಮಗುಗೆ ಎಂಥ ತೊಂದರೆ ಕೊಡಬೇಡಿ, ಸಾಕು, ಆಗಿರೋದಿದ್ರೆ ಸಾಕು, ನನಗೆ ವಾಯ್ಸ್ ಟೆಸ್ಟ್ ಬೇಡ, ಎಂತ ಬೇಡ, ನೀವೇನು ಕೊಡೋದು ಬೇಡ, ನೀನು ಹೋಗಮ್ಮ ಸಾಕು ಅಂತ. ಯಾಕಂದ್ರೆ ನನ್ನ ಕಂಡೀಷನ್ ಅಷ್ಟು ಬ್ಯಾಡ್ ಆಗಿತ್ತು ಆವಾಗ. ಅದನ್ನು ನೋಡಿಕೊಂಡು ಮತ್ತೆ ಬಂದಿದ್ದು. ಮತ್ತೆ ಶುದ್ಧಿ ಇಲ್ಲ. ಮತ್ತೆ ಮೈಸೂರಲ್ಲಿ 21 days ಏನೋ ಶೂಟಿಂಗ್ ಆಯಿತು. ಅದು ಅಲ್ಲಿ ಹೋಗಿದಾಗ ಆಗ ರಾಜ್ಕುಮಾರ್ ಅವರು ಮಾಲೆ ಹಾಕ್ಕೊಂಡಿದ್ರು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ರು. ಒಂದು ಹೋಟ್ಲಲ್ಲಿ, ಶಿಲ್ಪ ಏನೋ ಒಂದು ಹೋಟ್ಲಲ್ಲಿ ಬಾಲಣ್ಣ ಸರ್ ಇದ್ದರು, ಲಕ್ಷ್ಮೀದೇವಿ ಮೇಡಮ್ ಇದ್ದರು. ಅವರಿಗೆಲ್ಲ ನಮ್ಗೆ ಅಲ್ಲಿ ಹೋಟ್ಲ್ ಮಾಡಿ ಕೊಟ್ಟಿದ್ರು. ಮತ್ತು ಸರಿತಾ ಅವರು, ಅನಂತ್ ನಾಗ್ ಅವರೆಲ್ಲ ಇದ್ದರು ಅಲ್ಲೇ. ಅದೊಂದು ಲವ್ ಟ್ರಯಾಂಗಲ್ ಸ್ಟೋರಿ. ಅದು ನಾನು ಅವ್ರನ್ನ ಇಷ್ಟಪಡೋದು, ಅವರು ಇಷ್ಟಪಡೋದು ಅಂತ. ಕೊನೆ ಸೀನು ಮದುವೆ ಸೀನ್ ಅಂತಿತ್ತು. ಅದ್ರ ಸ್ಯಾಕ್ರಿಫೈಸ್ ಅದೇನೋ ಇದು ನಿಮ್ಗೆ ಸ್ಟೋರಿ ಗೊತ್ತಿರುತ್ತೆ. ಅದಾದಾಗ ನನ್ನ ಇಲ್ಲಿ ತುಮಕೂರು ರೋಡಲ್ಲಿ ವಸಂತವಲ್ಲಭ ಟೆಂಪಲ್ ಅಂತ ಇತ್ತಲ್ಲ, ಅಲ್ಲಿಗೆ ಶೂಟಿಂಗ್ ಇತ್ತು ಅಂತ ಹೇಳಿದ್ದು. ಮದುವೆ ಸೀನು ಅದೆಲ್ಲ ಅವರು ಬ್ರಾಹ್ಮಣರು, ನಾವು ಅದೆಲ್ಲ ಮಾಡಬೇಕು ಅಂತ. ನನ್ನ ತಾಯಿ, ನಾನು ಬರ್ತೇನೆ, ರಾಜ್ಕುಮಾರ್ ಫ್ಯಾನ್ ಅವರು, ನಾನು ಬರ್ತೇನೆ ನೋಡಲಿಕ್ಕೆ ಅಂತ ತಾಯಿ ಕರ್ಕೊಂಡು ಹೋಗಿದ್ವಿ ನಾವು ಒಟ್ಟಿಗೆ. ನನಗೆ ಆ ಮದುಮಗಳು ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಕೂತ್ಕೊಂಡು ಮೇಕಪ್ ಎಲ್ಲ ಮಾಡಿ ಕೂಡಿಸಿದ್ರು. ಅದರಲ್ಲಿ ಅವ್ರು ಬೇಜಾರಲ್ಲಿ ಇರ್ತಾರಲ್ಲ ರಾಜ್ಕುಮಾರ್ ಅವರು, ನನ್ನ ಹಿಂಗೆ ಎತ್ತಬೇಕು ಆಗೋದಿಲ್ಲ, ಮತ್ತೆ ಎತ್ಕೊಂಡು ಸಪ್ತಪದಿ ಎಲ್ಲ ಮಾಡ್ತಾರೆ ಅಂತ. 2 ರೌಂಡ್ ಸಪ್ತಪದಿ ಮಾಡಿದಾಗ ಎಲ್ಲ ಪ್ರಾಪ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಮ್ಯಾಮ್, ಅದ್ರ ಮೇಲೆ ಅವ್ರಿಗೆ ಎತ್ಕೊಂಡು ಕಾಣಿಸೋದಿಲ್ಲ, ಎಲ್ಲ ಕಾಲು ತಾಗಿಬಿಡ್ತು. ಅದಕ್ಕೆ ಅವರು ಡೈರೆಕ್ಟರ್ ಅವರು ದತ್ತು ಸರ್ ಅಂತ ಅವರು ಹೇಳಿದರು, ಬೇಡ ಸಾಕು, ಇದು 2 ರೌಂಡಿನ ಮತ್ತೆ ನಾವು ರಿಪೀಟ್ ಮಾಡಿಬಿಡ್ತೇವೆ, 7 ರೌಂಡ್ಸ್ ಆದಂಗೆ ಆಗ್ತದೆ ಅಂತ. ಆಗ ಮತ್ತೆ ಇನ್ನೊಂದು ಮಾತು ಹೇಳಿದರು ರಾಜ್ಕುಮಾರ್, ಇಲ್ಲ ನಾನು 7 ಒಟ್ಟಿಗೆ ಮಾಡ್ತೇನೆ, ಯಾರಿಗೆ ಗೊತ್ತುಂಟು ಆ ಹುಡುಗಿ ಲೈಫಲ್ಲಿ ಇನ್ಯಾರು ಒಳ್ಳೆಯವರು ಬರ್ಬೋದೇನೋ ಅಂತ ದೊಡ್ಡ ಇದು ಅವರು. 7 ಸಪ್ತಪದಿನ ಒಟ್ಟಿಗೆ ಮಾಡಿದ್ರು ಅವರು. ಒಟ್ಟಿಗೆ ಮಾಡಿದಾಗ ಅಲ್ಲಿ ನಾನು ಕ್ಲೈಮ್ಯಾಕ್ಸ್ ಅಂದರೆ ನಾನು ಆನಂದ ಬಾಷ್ಪ ಬರಬೇಕು, ನನಗೆ ಒಂದು ಲೈಫ್ ಸಿಕ್ತಲ್ಲ, ನಾನು ಇಷ್ಟಪಟ್ಟವ್ರು ಒಟ್ಟಿಗೆ ಅಂತ ಅಳಬೇಕು, ಅಂದರೆ ಆನಂದ ಬಾಷ್ಪ ಬರಬೇಕು ಅಂತ. ಅವರು ಗ್ಲಿಸರಿನ್ ತಗೊಬನ್ನಿ ಅಂತ ಏನೋ ಹೇಳ್ತಾಯಿದ್ರು. ಸುಮ್ಮನೆ ಈಗ ನೋಡಿದ್ರೆ ನನ್ನ ತಾಯಿ ಬಿಕ್ಕಿ ಹೇಳ್ತಾ ಇದ್ದಾರೆ. ನನ್ನ ಆ ಸೀನೆಲ್ಲ ನೋಡಿ ಅವರು ಶಿ ವಾಸ್ ಸೋ ಇಮೋಷ್ನಲ್ಲು. ಅವ್ರು ನೋಡಿ ಆಟೋಮೆಟಿಕ್ಕಾಗಿ ನಂಗೆ ಬಂದ್ಬಿಡ್ತು. ಅದು ಸೋ ನ್ಯಾಚುರಲಾಗಿ ಬಂದ್ಬಿಡ್ತು ಆ ಸೀನು. ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಲ್ಲ, ಅದು ನನ್ನ ಲೈಫಲ್ಲಿ ಆಗಿರುವಂಥ ಒಂದು ಪ್ರಾಯಶಃ ಯಾಕಂದರೆ ಯೂಶ್ವಲಿ ಫಿಲಿಮಲ್ಲೆಲ್ಲ ಹ್ಯಾಂಡಿಕ್ಯಾಪ್ ಥರ ನಟನೆ ಮಾಡ್ತಾರೆ. ಹೌದು ರಿಯಲ್ ಹ್ಯಾಂಡಿಕ್ಯಾಪ್ ತಗೊಳ್ಳೋದು ಬಹಳ ಇದು. ಒಂದ್ ಕಡೆ ಸರ್ಜರಿ, ಒಂದ್ ಕಡೆ ಸಿನಿಮಾ, ನೋವಿನೊಟ್ಟಿಗೆ ಅದ್ರ ಜೊತೆಗೆ ಆನಂದ ಬಾಷ್ಪದಲ್ಲೂ ಆನಂದ ಸೇರಿರುವಂತದ್ದು ಬಹಳ ಖುಷಿ ಅಂತ. ಅಮೇಜಿಂಗ್ ಮೊಮೆಂಟ್ ಆಫ್ ಯುವರ್ ಲೈಫ್, ತುಂಬಾ ಪ್ರೌಡ್ ಮೊಮೆಂಟ್ ಆಫ್ ಯುವರ್ ಲೈಫ್. ಖಂಡಿತ ಮ್ಯಾಮ್. 2-3 ಇವೆಂಟ್ ಅಂತೂ ನನ್ನ ಲೈಫಲ್ಲಿ, ಮೂಮೆಂಟ್ ಅಂತೂ ನನ್ನ ಲೈಫಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಅಷ್ಟು ಸ್ಟ್ರಾಂಗ್ ನನ್ನನ್ನು ಇವತ್ತು. ಫಿಸಿಕಲಿ ಸ್ಟ್ರಾಂಗ್ ಇದ್ದೀನೇನೋ ನಂಗೆ ಗೊತ್ತಿಲ್ಲ, ಬಟ್ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಮಾಡಿರೋದು ಅದೊಂದು 2-3 ಮೂಮೆಂಟ್ಸ್ ಇನ್ ಮೈ ಲೈಫ್. ಅದರಲ್ಲಿ ಇದೊಂದು. ಮ್ಯಾಮ್, ಕಾರ್ಯಕ್ರಮದ
ಕೊನೆ ಹಂತದಲ್ಲಿದ್ದೀವಿ. Yes, ma'am. ಸೊ ಇರೋದೊಂದು ಲೈಫ್, ಮುಂದೆ ನೀವೇನಾದರೂ ಬಿಟ್ಟ ಸ್ಥಳ ತುಂಬಬಹುದು, ಖಾಲಿ ಬಿಟ್ಟ ಸ್ಥಳ ನೀವು ತುಂಬಬಹುದು. ಇಲ್ಲ ಮ್ಯಾಮ್, ಇದು ಲೈಫು ನಾನು ಹೇಳೋರತ್ತ ಒಂದೇ ಲೈಫ್ ಅಲ್ಲ, ಖುಷಿಯಾಗಿ ಬಾಳ್ಬೇಕು. ಇಲ್ಲದೆ ಇರೋದ್ರಿಂದ ಗ್ರಂಬಲ್ ಗ್ರಿಬ್ಬಿಂಗ್ ಮಾಡೋದಕ್ಕಿಂತ ಇರೋದ್ರಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದನ್ನ ಮಾಡಬೇಕು. ಅದು ನನ್ನ ಪರ್ಸೆಪ್ಷನ್ನು. ಈಗ ನನ್ನ ಹಿಂದೆ ದೊಡ್ಡ ಸೈನ್ಯ ಇದೆ, ಮಾತೃ ಫೌಂಡೇಶನ್ ಸೈನ್ಯ. ಅವರು ಚೆನ್ನಾಗಿ ಬಾಳಬೇಕು. ಓಹೋ ಅಂತ ಬಾಳ್ಲಿಕ್ಕಾಗಲಿಲ್ಲ ಅಂದರು, ಯಾವ ತಂದೆ ತಾಯಿ ಅವ್ರನ್ನ ಶಾಪ ಅಂತ ಅನ್ಕೊಂಡ್ರು ಅದೇ ತಂದೆ ತಾಯಿನ ಇವ್ರು ನೋಡ್ಕೋಬೇಕು. ಸಮಾಜಕ್ಕೂ ಕೂಡ ಅವರು ವರವಾಗಿ ಬರಬೇಕು. ನಮ್ಮಂತವ್ರು ನಾವು ಒಂದು ಪಾಠವಾಗಿರ್ಬೇಕು. ಕೈಕಾಲು ಸರಿ ಇಲ್ಲದೆ ಅವರು ನಾವೇ ಸಮಾಜದಲ್ಲಿ ಬಾಳ್ತಾ ಇರುವಾಗ ಎಲ್ಲ ಚೆನ್ನಾಗಿ ಇದ್ಕೊಂಡು ನೀವೆಂತ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೊಂದು ಕ್ವೆಶ್ಚನ್ ಮಾರ್ಕ್ ಥರ ಮಾಡಬೇಕು. ಆ ರೀತಿಯಲ್ಲಿ ನಾನು ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ. ಬರೀ ಎಜುಕೇಶನ್ ಮತ್ತೆ ಮೆಡಿಕಲ್ ಒಂದೇ ನೋಡ್ಕೊಳ್ತಾ ಇಲ್ಲ. ಆಕ್ಚುಲಿ ಆ ಕ್ವೆಶ್ಚನ್ ಮಾರ್ಕ್ ಹುಟ್ಟಲಿ ಅಂತಾನೆ ನಾನು ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು. ಕರೆಸಿದ್ದು ಮ್ಯಾಮ್. ಅದಕ್ಕೆ ಮಾಡ್ತಾ ಇರೋದು ನಾನು. ಸೊ ದೊಡ್ಡದು ಉಂಟು. ಜರ್ನಿ ಇಸ್ ವೆರಿ ಬಿಗ್. ಮತ್ತು ನನ್ನ ಡ್ರೀಮ್ ಇಸ್ ಆಲ್ಸೋ ವೆರಿ ಬಿಗ್. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎಲ್ಲರ ಥರ ನನಗೆ ನಡಿಲಿಕ್ಕೆ ಆಗೋದಿಲ್ಲ, ಕೂರ್ಲಿಕ್ಕೆ ಆಗೋದಿಲ್ಲ, ನಿಂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಅಲ್ವಾ. ಮತ್ತು ನನಗೆ ಇಷ್ಟು ಸರ್ಜರಿ ಆಗಿದೆ, ಇಷ್ಟು ಫ್ರ್ಯಾಕ್ಚರ್ ಆಗಿದೆ, ಇಷ್ಟು ನೋವಾಗಿದೆ ಅಂತ ನಾನು ಹೇಳೋ ತನಕ ನನ್ನ ಮುಖದಲ್ಲಿ ನಿಮ್ಗೆ ಸ್ವಲ್ಪ ನೋವು ಸಹ ಕಾಣಿಸೋದಿಲ್ಲ ಅಲ್ವಾ. ಬಿಕಾಸ್ ಒಂದು ಬಾಡಿಯಲ್ಲಿ ಒಂದು ಪಾರ್ಟ್ ಮಾತ್ರ ಪ್ಯಾರಲೈಸ್ ಆಗಿದೆ ಅಷ್ಟೇ. ಕಾನ್ಫಿಡೆನ್ಸ್ ಪ್ಯಾರಲೈಸ್ ಆಗಿಲ್ಲ, ಡಿಟರ್ಮಿನೇಷನ್ ಪ್ಯಾರಲೈಸ್ ಆಗಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇದು ಯಾವುದು ಪ್ಯಾರಲೈಸ್ ಆಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಆಂಬಿಷನ್ಸ್ ಅಂತ ಡ್ರೀಮ್ಸ್ ಅಂತ ನಾವು ಹೇಳ್ತೀವಿ, ಅದು ಪ್ಯಾರಲೈಸ್ ಆಗಿಲ್ಲ ಅಲ್ಲ. ಸೊ ನಾವು ಎಷ್ಟು ಡ್ರೀಮ್ ಮುಂದೆ ಮಾಡ್ಕೊಂಡು ಹೋಗ್ತೀವೋ ಅದು ಒಂದೊಂದೇ ನಾವು ಡ್ರೀಮನ್ನ ಸರಿ ಮಾಡ್ಕೊಂಡು ಹೋದಾಗ, ನಾನು ಹೇಳಿದಾಗ ತಿರುಪತಿ ಅದನ್ನ ನಾನು ಯಾವಾಗ ಅಂದ್ಕೊಳ್ತೇನೆ, ಒಂದೊಂದು ಮೆಟ್ಲು ಹತ್ಕೊಂಡು ಹೋದಾಗ, ಒಂದೊಂದು ಡೋರ್ ಓಪನ್ ಹೋದಾಗ ಅದು ಡ್ರೀಮ್ಸ್ ನಮ್ದು. ಕನಸು ಕಾಣಬೇಕು, ಜೊತೆಗೆ ನನಸಾಗಿಸೋದಕ್ಕೆ ಪ್ರಯತ್ನ ಕೂಡ ಪಡಬೇಕು ಮ್ಯಾಮ್. ನಾನಿವತ್ತು ಒಳ್ಳೆ ಊಟ ಮಾಡ್ತೀನಿ ಅಂತ ಕನಸು ಕಾಣ್ತಾ ಇದ್ರೆ ಊಟ ಬರ್ತದ? ಬರುದಿಲ್ಲ ಅಲ್ಲ. ಇದರ್ ಯು ಹ್ಯಾವ್ ಟು ಗೋ ಟು ದ ಹೋಟೆಲ್ ಆರ್ ಕಿಚನ್. ಇದಕ್ಕೊಂದು ಪ್ರಯತ್ನ ಪಡಲೇಬೇಕಲ್ವಾ. ಪ್ರಯತ್ನ ಪಡಲಿಲ್ಲ ಅಂದರೆ ನಾವು ಮನುಷ್ಯರ ಲೈಫಿಗೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಟ್ ಆಲ್ ಅಲ್ವಾ. ಸೊ ಸ್ಕೈ ಇಸ್ ದ ಲಿಮಿಟ್ ಅಂತ ಏನು ಹೇಳ್ತಾರೆ, ಅದಕ್ಕೆ ನೀವೊಂದು ದೊಡ್ಡ ಎಕ್ಸಾಂಪಲ್. ಲಿಮಿಟೇಷನ್ಸ್ ಅನ್ನೋದು ನಮ್ಮ ದೇಹದಲ್ಲ, ನಮ್ಮ ಮನಸ್ಸಲ್ಲಿದೆ ಅಂತ ಹೇಳ್ತೀರಿ. ನಿಮ್ಮ ಬದುಕಲ್ಲಿ ನಿಮ್ಮ ತಂದೆ ತಾಯಿನೂ ತುಂಬಾ ಪ್ರಮುಖವಾದ ಪಾತ್ರ. ಅದರಲ್ಲೂ ಅಪ್ಪ ಅಂದ್ರೆ ನೀವು ತುಂಬಾ ಪ್ರೀತಿನ ವ್ಯಕ್ತಪಡಿಸಿದ್ದೀರಾ ಸುಮಾರು ಕಡೆ ಮಾತಾಡುವಾಗ. ಅಪ್ಪನ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಬಹುಶಃ ಈ ಜೀವನನೇ ಸಾಕಾಗೋದಿಲ್ವೇನೋ ಮ್ಯಾಮ್. ಯಾಕಂದರೆ ನನಗೆ ಈ ಥರ ಆಗಿ ನಾನು ಚೆನ್ನೈಲಿ ಅಡ್ಮಿಟ್ ಆದಾಗ ಅಮ್ಮ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಪ್ಪನೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಸಣ್ಣ ಹೋಟೆಲ್ ಶುರು ಮಾಡಿದಾಗ ಭಾನುವಾರ ಬೆಳಿಗ್ಗೆ ಬಂದುಬಿಟ್ಟು ಭಾನುವಾರ ರಾತ್ರಿ ಹೋಗ್ಬಿಡ್ಬೇಕು ಅವರು, ಮತ್ತು ಹೋಟ್ಲು ತೆಗಿಲಿಕ್ಕೆ ಕಷ್ಟ ಆಗ್ತದೆ ಅಂತ ಆ ಥರ ಬಂದು ಹೋಗ್ತಾ ಇದ್ರು. 15 ವರ್ಷನೂ ಹಂಗೆ ಮಾಡ್ತಾಯಿದ್ರು. ಒಮ್ಮೊಮ್ಮೆ ಬರ್ಲಿಕ್ಕೆ ಆಗಲಿಲ್ಲ ಅಂದರೂ ಸಹ ಅದು ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಬಂದಾಗ ನಾನು ಜಗಳ ಆಡ್ತಾ ಇದ್ದೆ, ಆ ಥರ ಎಲ್ಲ ಇರ್ತಾ ಇತ್ತು. ಮತ್ತು ಎಲ್ಲ ನನಗೆ ತಾಯಿನ ನನ್ನ ಎಷ್ಟು ಕನ್ಸ್ಟ್ರೈಂಟ್ ಮಾಡ್ತಾಯಿದ್ರು ಅಂದರೆ, ಸಾಕು ಇನ್ನು ಮುಂದೆ ಹೋಗೋದು ಬೇಡ. ನನ್ನ ಇನ್ಶೂರೆನ್ಸ್ ತುಂಬ ಒದ್ದಾಡಿದ್ದಾರೆ ತಾಯಿ. ಮತ್ತು ನಾನು ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ ಸಾಕು ಅಂದರೆ ಅವ್ರು ಸಮಾಜ ನೋಡಿರ್ತಾರಲ್ಲ, ಅದು ಉಂಟು, ಅದು ಬೇಡ, ಕಾಲೇಜಿಗೆ ಹೋಗೋದೇ ಬೇಡ ಅಂತ ಹೇಳ್ತಾಯಿದ್ರು. ಸಾಕು ಮನೇಲಿ ಇರಲಿ. ಮತ್ತು ಎಲ್ಲದಕ್ಕೂ ಡಿಸಬಿಲಿಟಿನ ತಗೊಂಡು ಬರ್ತಾಯಿದ್ರು ಹೊರಗಡೆ. ಮನೆಯಲ್ಲಿ ಯಾರನ್ನ ಬಂದಾಗ ನಾನು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸಣ್ಣ ಮನೆ, ವೀಲ್ ಚೇರ್ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ತೆಗೆದುಕೊಂಡು ಬರಬೇಕಾಗಿತ್ತು. ಅದೆಲ್ಲ ರಿಲೇಟಿವ್ಸಿಗೆ ಅವ್ರಿಗೆ ಒಂಥರ ಆಗ್ತದೆ, ಮುಜುಗರ ಆಗ್ತದೆ ಅಂತ ನಿನ್ನ ಕೋಣೆಯಲ್ಲೇ ಇರು ಅಂತ ಹೇಳ್ತಾ ಇದ್ರು ತಾಯಿ. ಆ ಥರ ಒಂದು ಆ ಥರ ಇರ್ತಾಯಿತ್ತು ತಾಯಿ ಮನಸ್ಸು. ಬಟ್ ತಂದೆ ಮನಸ್ಸು ಆ ಥರ ಇರ್ತಾ ಇರಲ್ಲ. ನಾನು ಒಂದೊಂದು ಮೆಡಲ್ ಗೆದ್ಕೊಂಡು ಬಂದಾಗಲೂ ಅವ್ರದ್ದೊಂದು ಗ್ರೂಪ್ ಇತ್ತು, ಅವ್ರದ್ದು ಫ್ರೆಂಡ್ಸ್ ಗ್ರೂಪು. ಆ ಮೆಡಲ್ನ ತೊಗೊಂಡೋಗಿ ನನ್ನ ಮಗಳು ಇದ್ರಲ್ಲಿ ಗೆದ್ಕೊಂಡು ಬಂದಿದ್ದಾಳೇನೋ ಅಂತ ತೋರಿಸ್ಕೊಂಡು, ಡೈರೆಕ್ಟಾಗಿ ನನ್ನನ್ನು ಅವರು ಪ್ರಶಂಸೆ ಮಾಡ್ತಾ ಇರಲಿಲ್ಲ, ಡೈರೆಕ್ಟಾಗಿ ನನಗೆ ಅವರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಹಿಂದ್ಗಡೆಯಿಂದ ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಆ ಥರ ಇರ್ತಾಯಿದ್ರು. 2001ನಲ್ಲಿ ನನಗೆ 1995 ಅರ್ಜುನ ಅವಾರ್ಡ್ ಬಂದಾಗ ತಂದೆ ತಾಯಿನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ನನಗೆ ಹಣದ ಪ್ರಾಬ್ಲಮ್ ಇರ್ತಾಯಿತ್ತು. ಬಟ್ 2001ನಲ್ಲಿ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಫ್ಕೋರ್ಸ್ 2001 ನನಗೆ ಒಂದೇ ಒಂದು ಆಸೆ ಇತ್ತು, ತಾಯಿ ತಂದೆನ ನಾನು ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಅವ್ರು ನೋಡಿಲ್ಲ ಅಲ್ಲಿ ತನಕ, ಕರ್ಕೊಂಡು ಹೋಗಬೇಕು ಅಂತ ಆಸೆ ಇತ್ತು. ಅಷ್ಟೊತ್ತಿಗೆ ನನ್ನ ತಂದೆ ತಾಯಿ, ಅಣ್ಣ, ಅತ್ತಿಗೆ, ಅಕ್ಕ, ಭಾವ, ಇವರು ನನ್ನ ಸಣ್ಣ ಫ್ಯಾಮಿಲಿ ಅದು, ಇವರೊಟ್ಟಿಗೆ ಕರ್ಕೊಂಬನ್ನಿ ಅಂತ ನಮಗೆ ಗೌರ್ಮೆಂಟ್ ಪೇ ಮಾಡಿತ್ತಲ್ಲ, ಅವರಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಬಂದಾಗ ಅಶೋಕ ಹಾಲಲ್ಲಿ ನನ್ನ ಹೆಸರು ಕರೆದ್ರು. ಆವಾಗ ಪದ್ಮಶ್ರೀ ಕೊಡಲಿಕ್ಕೆ ಅಂತ. ವಾಜಪೇಯಿ ಅವರು ಪ್ರಧಾನಿ ಆಗಿದ್ದರು, ಕೆ ಆರ್ ನಾರಾಯಣ್ ಸರ್ ಅವರು ಪ್ರೆಸಿಡೆಂಟ್ ಆಗಿದ್ದರು.
ಮಾಲತಿ ಹೊಳ್ಳ, ಮಾಲತಿ ಕೃಷ್ಣಮೂರ್ತಿ ಹೊಳ್ಳ. ಮಾಲತಿ ಕೃಷ್ಣಮೂರ್ತಿ ಅಂದ್ರೆ ಪಪ್ಪನ ಹೆಸರು. ಅಪ್ಪನ ಹೆಸರು. ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಅಂತ ಹೆಸರು ಕರೆದಾಗ 2 ಮಿನಿಟ್ಸ್ ಮಾತ್ರ ಅವ್ರು ಅನೌನ್ಸ್ ಮಾಡ್ತಾರಲ್ಲ. ಅದು ಬಂದಾಗ ನನ್ನ ತಂದೆ ತುಂಬಾ ಹತ್ತು ಬಿಟ್ಟಿದ್ರು ಪಾಪ. ಇಡೀ ಅಶೋಕ ಹಾಲ, ಹೊಳ್ಳ ಅಂದ್ರೆ ನನ್ನ ಫ್ಯಾಮಿಲಿ ನೇಮ್. ಇಡೀ ಅಶೋಕ ಹಾಲೆಲ್ಲ ಕೃಷ್ಣಮೂರ್ತಿ ಹೊಳ್ಳ ಅನ್ನೋ ಹೆಸರು ಪ್ರಸಿದ್ಧ ಬರ್ತಾ ಇದೆ. ಇವತ್ತಿಗೆ ಸಾರ್ಥಕ ಆಯ್ತು ಅಂತ. ಅಟ್ ದ ಸೇಮ್ ಟೈಮ್ ನಾನು ಅನ್ಕೊಳ್ತಾ ಇದ್ದೆ, ತಂದೆ ತಾಯಿಗೆ ನಾನು ಏನು ಸುಖ ಕೊಟ್ಟಿದ್ದೇನೆ. ಎಲ್ಲ ಮಕ್ಳ ಥರ ಮದುವೆ ಆಗಿಲ್ಲ, ಎಲ್ಲ ಮಕ್ಳ ಥರ ನಾನು ಬಾಳ್ಲಿಕ್ಕಾಗಲಿಲ್ಲ. ನಾನು ಎಷ್ಟು ದೈಹಿಕವಾಗಿ ನೋವು ಪಡ್ತಾ ಇದ್ನೋ, ಮಾನಸಿಕವಾಗಿ ಅಷ್ಟೇ ನೋವು ಅವ್ರನ್ನು ಪಡ್ತಾ ಇದ್ರು ನೋಡಿ ಅಲ್ವಾ. ನಾನು ಎಂತ ಸುಖ ಕೊಟ್ಟಿದ್ದೇನೆ ಅವರಿಗೆ? ಎಂಥದ್ದು ಇಲ್ಲ. ಹೋಗೋ ತನಕ ಹೀಗೆ ಹತ್ಕೊಂಡೆ ಅವ್ರು ನೋವು ಪಟ್ಕೊಂಡೇ ಹೋಗ್ಬೇಕಾ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ನಾನು ತುಂಬಾ ಮನಸ್ಸಿಗೆ ಹಾಕೊಳ್ತಾ ಇದ್ದೆ. ಆ ಟೈಮಲ್ಲಿ ಮೂಮೆಂಟಲ್ಲಿ ನಂಗೆ ಅನಿಸಿದ್ದು ಅಂದರೆ, ಆ ಅವಾರ್ಡ್ ಕೊಟ್ಟ ಮೂಮೆಂಟ್ ಅನಿಸಿದ್ದು, ಇಟ್ಸ್ ಅ ಸ್ಮಾಲ್ ಟ್ರಿಬ್ಯೂಟ್ ಟು ಮೈ ಫ್ಯಾಮಿಲಿ ಅಂತ. ಇವತ್ತು ನನ್ನ ತಂದೆ ತಾಯಿ ಹೊಳ್ಳ ಅನ್ನೋ ಹೆಸರು ಅಲ್ಲಿಂದ ಬಂದಾಗ ಏನೋ ಒಂದು ಸಾಸಿವೆ ಕಾಳಷ್ಟು ಅವರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದೇನೆ ನಾನು ಅಂತ ನನಗಾಗ ಅನಿಸಿದ್ದು. ತಾಯಿ ಮಡಲಿಗೆ ಹಾಕೊಂಡು ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ, ತಂದೆ ಹೆಗಲ ಮೇಲೆ ಕೂರಿಸ್ಕೊಂಡು ಬದುಕನ್ನ ತೋರಿಸಿದ್ರು. ಖಂಡಿತ ನನಗೆ ಇವತ್ತು ಇಂಥ ಬದುಕನ್ನು ತೋರಿಸಿದ್ದೇನೆ ನನ್ನ ತಂದೆ. ಆಗ್ಲೂ ನನ್ನ ತಾಯಿ ಇಷ್ಟಪಡ್ತಾ ಇಲ್ಲ ಹಾಸ್ಪಿಟ್ಲಲ್ಲಿ ಸೇರಿಸ್ಲಿಕ್ಕೆ. ತಂದೆನೇ ಮನಸ್ಸು ಮುಂದೆ ಮಾಡಿ ಅವಳ ಜೀವನ ಅವಳು ನೋಡ್ಕೋಬೇಕು, ಅವಳು ಓದಬೇಕು, ಅಲ್ಲಿ ಉಂಟು ಸೌಕರ್ಯ ಉಂಟಲ್ಲ, ಎಂಥದೋ ಮಾಡಿ ಕಷ್ಟಪಟ್ಟು ಅವಳಿಗೆ ಹಣ ಕಳಿಸುವ ಅಂತ ಹೇಳಿ ರೀತಿಯಲ್ಲಿ ನನ್ನ 15 ಇಯರ್ಸ್ ನಾನು ಕಳಿಸಿದ್ದು. ಆ 15 ಇಯರ್ಸ್ ಫಿಸಿಕಲಿ ನನಗೆ ತೊಂದರೆ ಆಗಿರ್ಬೋದು ಮ್ಯಾಮ್, ಬಟ್ ಅದರಷ್ಟು ಸ್ವರ್ಗ ನಾನು ಅನುಭವಿಸಿದ್ದು, ಅದಷ್ಟು ಆತ್ಮಶಕ್ತಿ ಕೊಟ್ಟಿದ್ದು. ಇವತ್ತು ನುಕ್ಕನ್ ಕಾರ್ನರ್ ಆಫ್ ದ ವರ್ಲ್ಡ್ ನಾನು ಒಬ್ಬಳೇ ಟ್ರಾವೆಲ್ ಮಾಡಬಲ್ಲೆ. ಅಷ್ಟು ಶಕ್ತಿ ಕೊಟ್ಟಿದ್ದಾನೆ, ಮಾನಸಿಕವಾದ ಶಕ್ತಿ ಕೊಟ್ಟಿದ್ದಾನೆ. ಮತ್ತು ಏನು ಬೇಕು ಕೇಳಿ ತಿಳ್ಕೋಷ್ಟು ಕೊಟ್ಟಿದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 1988 ಫಸ್ಟು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಯ್ತು ಪ್ಯಾರಾಲಂಪಿಕ್ ಸಿಯೋಲಲ್ಲಿ. ಅಲ್ಲಿ ಹೋಗ್ಲಿಕ್ಕೆ ಮುಂಚೆ ನಾವು ತಯಾರಿ ನಡೆಸ್ಕೋಬೇಕಲ್ವಾ. ಹೌದು, ತುಂಬಾ ತಯಾರಿ ಆಗಬೇಕು. ಆಗಲ್ಲ ನಮ್ಮ ಪ್ಯಾರಾ ಸ್ಪೋರ್ಟ್ಸ್ ಎಲ್ಲ ಅಷ್ಟು ಲೈಮ್ ಲೈಟಲ್ಲಿ ಇರ್ತಾ ಇರಲಿಲ್ಲ. ಫ್ಲೈಟ್ ಹತ್ತುವ ತನಕ ನಾವು ಹೋಗ್ತೀವೋ ಇಲ್ವೋ ಅನ್ನೋ ರೀತಿಯಲ್ಲಿ ನಮಗೆ ಗೊಂದಲ ಇರ್ತಾ ಇತ್ತು. ಮತ್ತು ಎಲ್ಲದಕ್ಕೂ ಹಣ ಹೊಂದಿಸ್ಕೋಬೇಕು, ಎಲ್ಲ ಮಾಡ್ಕೋಬೇಕಾಗಿತ್ತು. ಹಾಗೂ ಈಗ ಎಲ್ಲ ಮಾಡಿ ನಾವು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಗೆ ಹೋದಾಗ ಅಲ್ಲಿ ಮಿನಿಸ್ಟರ್ ಮೇಡಮ್ ಕೂತಿದ್ರು. ಎವ್ರಿ ಒಲಿಂಪಿಕ್ ಆದ್ಮೇಲೆ ನಮ್ದು ಪ್ಯಾರಾಲಂಪಿಕ್ ಆಗ್ತದಲ್ಲ, ಅವ್ರು ಕೂತಿದ್ರು. ಅವ್ರು ಕೂತಾಗ ಅವ್ರಿಗೂ ಬಹಳ ಬೇಜಾರಲ್ಲಿ ಕೂತಿದ್ರು. ಯಾಕಂದ್ರೆ ಒಲಿಂಪಿಕ್ ಟೀಮ್ ಫುಲ್ಲು ಖಾಲಿ ಕೈಯಲ್ಲಿ ಬರ್ತಾ ಇತ್ತು, ಇನ್ಕ್ಲೂಡಿಂಗ್ ಮೇಡಮ್ PT ಉಷಾ. ಅವರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬರ್ತಾ ಇದ್ರು. ಆ ಬೇಜಾರಲ್ಲಿ ಅವರಿದ್ರು. ಅದ್ರ ಮೇಲೆ ನಾವು ಹೋದಾಗ ನಾನು ಹೇಳಿದಾಗ ನಾನು ಸ್ವಲ್ಪ ಚಾಟರ್ ಬಾಕ್ಸ್ ನೇಚರ್ ನಂದು, ಬೇಗ ಓಪನ್ ಆಗಿ ಮಾತಾಡಿ ಬಿಡ್ತೇನೆ. ನನ್ನ ಟೀಮೆಲ್ಲ ನನ್ನನ್ನು ಕಳಿಸಿಬಿಟ್ರು ಮುಂದೆ ಅಂತ. ಹೋಗಿ ಅಲ್ಲಿ ಕೇಳು, ವೀಸಾ ಪೇಪರ್ ಬಂದಿರಲಿಲ್ಲ ನಮಗೆ. ಸೊ ನಾನಲ್ಲಿ ಹೋಗಿ ಹೇಳಿದೆ, ವೀಸಾ ಪೇಪರ್ ನೀವು ಸೈನ್ ಮಾಡಿ ಕೊಟ್ಟರೆ ಹೋಗ್ಲಿಕ್ಕೆ. ನಾವು ಅಲ್ಲಿ ಹೋಗಿ ನಮಗೆ ಎನ್ವೈರ್ಮೆಂಟು, ಸಿಚುವೇಶನು, ಕ್ಲೈಮೇಟು, ಫುಡ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ಸಮಯ ಬೇಕಾಗ್ತದೆ, ನೀವು ಮಾಡಿ. ಅವರು ತುಂಬ ಕೋಪ ಬಂದ್ಬಿಟ್ಟಿತ್ತು ಮೇಡಮ್ಗೆ. ಆ ಟೀಮ್, ಒಲಿಂಪಿಕ್ ಟೀಮ್ ನೋಡಿ ತುಂಬ ಕೋಪ ಬಂದ್ಬಿಟ್ಟಿತ್ತು. ನೀ ಎಂತ PT ಉಷಾ ಅಂತ ತಿಳ್ಕೊಂಡಿದ್ಯಾ ನೀನು? ಅವರೇ ಬೇರೆ ಕೈಯಲ್ಲಿ ಬಂದಾಗ ನೀನೆಂತ ಹೋಗಿ ಮಾಡ್ತೀಯ ಅಂತ ಹೇಳಿದ್ರು. ನನ್ನ ಈಗೋ ಅಷ್ಟು, ಯಾಕಂದ್ರೆ ನಾನು ಅಷ್ಟು ಟ್ರೈನಿಂಗ್ ಮಾಡಿ ಹೋಗಿದ್ದೆ. ನನ್ನ ಮೇಲೆ ನನಗೆ ಇದ್ದಿದ್ದು ಕಾನ್ಫಿಡೆನ್ಸ್ ಇತ್ತು. ನಾನು ಒಂದೇ ಒಂದು ಮಾತು ಹೇಳಿದೆ, PT ಉಷಾ ಮಾಲತಿ ಹೊಳ್ಳ ಮೇಡಮ್. PT ಉಷಾ ವೀಲ್ಚೇರ್ ಮೇಲೆ ಕೂತ್ಕೊಂಡು 100 ಮೀಟರ್ಸ್ ಓಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅಥವಾ ಮಾಲತಿ ಹೊಳ್ಳ PT ಉಷಾ ಸ್ಪೈಕ್ಸ್ ಹಾಕೊಂಡು 100 ಮೀಟರ್ಸ್ ಓಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ಕಂಪೇರಿಂಗ್, ನೀವು ವೀಸಾ ಪೇಪರ್ ಸೈನ್ ಮಾಡಿ ಕೊಟ್ಟರೆ ಹೂ ನೋಸ್, ಅಟ್ಲೀಸ್ಟ್ ನಾನು ಫೈನಲ್ ರೀಚ್ ಮಾಡಿ ಬರುವಷ್ಟು ನನಗೆ ನಂಬಿಕೆ ಉಂಟು ಅಂತ. ಆ ಟೈಮಲ್ಲಿ ಫೈನಲ್ ರೀಚ್ ಮಾಡೋದೇ ದೊಡ್ಡ ವಿಷಯ ಕಂಟ್ರಿಗೆ ಅಲ್ವಾ. ಐ ಥಿಂಕ್ ಇನ್ನೂ ಆ ರೆಕಾರ್ಡ್ ನಿಮ್ಮ ಹೆಸರಲ್ಲೇ ಉಂಟು. 200 ಮೀಟರ್ಸ್ ನನ್ನ ಹೆಸರಲ್ಲೇ ಉಂಟು. ನಾನು ಫೈನಲ್ ರೀಚ್ ಆಗಿ ಬಂದು ಮತ್ತೆ ಆ ಮೇಡಮ್ಗೆ ಸೆಕೆಂಡ್ ಕೊಟ್ಬಿಟ್ಟು ನಾನು ಫೈನಲ್ ರೀಚ್ ಆದ ಅಂತ ಹೇಳಿ ಬಂದಿದ್ದು. ಸೊ ನಮಗೆ ಬೇಕಾಗಿರೋದನ್ನ ನಾವು ಕೇಳ್ಕೋಬೇಕು. ನೀವು ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಪಂಚ ಹೇಗೆ ಗೊತ್ತಾಗ್ತದೆ ನಮಗೆ ಎಂತ ಬೇಕು ಎಂತ ಬೇಡ ಅಂತ. ವಾಕ್ ಸ್ವಾತಂತ್ರ್ಯ ಅನ್ನೋದನ್ನ ಯಾವ್ದಾದಕ್ಕೂ ಉಪಯೋಗ ಇಲ್ಲದೆ ಇರೋದಕ್ಕೆ ಬಳಸ್ತೀವಿ. ಇಂಥದಕ್ಕೆ ನಾನು 1994 ನಾನು ಆಸ್ಟ್ರೋ ಬ್ಯಾಂಕಲ್ಲಿ ಜಾಯ್ನ್ ಆಗಿದ್ದೆ. ಐ ವಾಂಟೆಡ್ ಟು ಗೋ ಫಾರ್ 4-ವೀಲರ್ ಕಾರ್ ತಗೋಬೇಕು ಅಂತ ಆಸೆ ಇತ್ತು. ಆಗ ಮಾರುತಿ ಸುಜುಕಿ ಅವರು ಹ್ಯಾಂಡಿಕ್ಯಾಪ್ಟಿಗೋಸ್ಕರ ಒಂದು ಕಾರು ಕಸ್ಟಮೈಸ್ ಮಾಡಿ ಕೊಡ್ತಾ ಇದ್ರು. ಅದು ಆ ಸಪ್ರೇಟ್ ಕಸ್ಟಮೈಸ್ಗೆ 1 lakh ಏನೋ ಎಕ್ಸ್ಟ್ರಾ ಕಟ್ಟಬೇಕಾಗಿತ್ತು, ಎಕ್ಸೈಸ್ ಡ್ಯೂಟಿ ಕಟ್ಟಬೇಕಾಗಿತ್ತು. ಮತ್ತೆ ನಾನು ಡೆಲ್ಲಿಗೆ ಹೋದೆ. ಡೆಲ್ಲಿಗೆ ಹೋಗಿ 46 ಅವರು ಜರ್ನಿ ಮಾಡಿ ಟ್ರೈನಲ್ಲಿ ಡೆಲ್ಲಿಗೆ ಹೋದಾಗ ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ಆಗ್ತಾ ಇತ್ತು. ಐ ವಾಂಟೆಡ್ ಟು ಹ್ಯಾವ್ ಅ ಎಕ್ಸಾಮ್ಷನ್ ಕೇಳಬೇಕು ಅಂತ. ಅಲ್ಲಿ ಸೆಷನ್ ನಡೀತಾ ಇತ್ತು. ಅದು ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಯಾವ ಪೊಲಿಟಿಷಿಯನ್ ನಾನು ಮೀಟ್ ಮಾಡಿದ್ರು ಅವರು ಬಾಯ್ಲಿಂಗ್ ಮೂಡಲ್ಲೇ ಇರ್ತಾರೆ ಅವರು. ಅಲ್ಲಿ ಹೋದಾಗ ಪಾರ್ಲಿಮೆಂಟ್ ಅಲ್ಲಿ ಗೊತ್ತುಂಟಲ್ಲ, ಗದ್ದಲ ಅದೆಲ್ಲ ನಡೀತಾ ಇತ್ತು. ಟೀ ಬ್ರೇಕಲ್ಲಿ ಬಂದಿದ್ರು ಅವರು. ಲೋಕಲ್ MP ಅವರು ಪರಿಚಯ ಮಾಡ್ಕೊಂಡಿದ್ದೆ. ಅವ್ರು ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ರು, ಶ್ರೀ ಶೋನ್ಸೋ ಅಂತ. ಆಗ ನನ್ನ ಹತ್ರ ಒಂದು 250-300 ಸರ್ಟಿಫಿಕೇಟ್ಸ್ ಇದ್ದಿರ್ಬೋದು ಅಷ್ಟೇ ನನ್ನ ಹತ್ರ ಆವಾಗಿದ್ದು.
ಅವ್ರು ನೋಡಿದಾಗ ಮನಮೋಹನ್ ಸಿಂಗ್ ಅವರಿದ್ರು ಮಿನಿಸ್ಟ್ರಿ ಫಾರ್ ಫಿನಾನ್ಸ್, ಅರ್ಜುನ್ ಸಿಂಗ್ ಅವರು HR ಮಿನಿಸ್ಟ್ರಿ ಆಗಿದ್ರು. ಟೀ ಬ್ರೇಕಲ್ಲಿ ಬಂದರು, ಇವ್ರು ಪರಿಚಯ ಮಾಡಿಕೊಟ್ರು. ಕೇಳಿದ್ರು ಎಂತ ಬೇಕು ನಿನಗೆ ಅಂತ. ನಾನು ಅಂದೆ ಇದೆಲ್ಲ ನನ್ನ ಸ್ಪೋರ್ಟ್ಸ್, ಇದು ನನಗೆ ಡ್ಯೂಟಿ ಎಕ್ಸಮ್ಷನ್ ಬೇಕು, ಆ 1,65,000 ನೀವೇನು ಸ್ಪೆಷಲ್ ಲಿವರಿಗೆ ಹಾಕ್ತಿರೋ ಅದು ಎಕ್ಸಮ್ಷನ್ ಬೇಕು ಅಂತ. ಮನಮೋಹನ್ ಸಿಂಗ್ ಅವರು ಒಂದೇ ಒಳ್ಳೆ ವಾಯ್ಸ್ ಅಲ್ಲೇ ಕೇಳಿದ್ರು, ಮೇಡಮ್ ಇದೆಲ್ಲ ನಿಮ್ದೇನ ಸರ್ಟಿಫಿಕೇಟು ಅಂತ. ಅಂದ್ರೆ ಇದೆಲ್ಲ ಎಂತ ಕೇಳ್ತಾರೆ ಅಂದ್ಕೊಂಡು, ಹೌದು ಸರ್ ನನ್ನದೇ ಸರ್ಟಿಫಿಕೇಟು. ನಾನು ರೈಲ್ವೆ ಸ್ಟೇಷನ್ ಸೀದಾ ಅಲ್ಲಿಗೆ ಹೋಗಿದ್ದು ನಾವು. ಆಗ ಅವ್ರು ಹೇಳಿದ್ರು, ಹೇಗೆ ನಂಬ್ಲಿಕ್ಕೆ ಆಗ್ತದೆ ನೀವು ಮಾಲ್ತಿ ಹೊಳ್ಳ ಮತ್ತೆ ಈ ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ದು ಅಂತ ನಾನು ಹೇಗೆ ನಂಬ್ಲಿಕ್ಕೆ ಆಗ್ತದೆ ಅಂದ್ರು. ಆಗ ಮೈ ಈಗೋ ವಾಸ್ ಹರ್ಟ್. ನಾನು ಒಂದೇ ಒಂದು ಇದ್ರಲ್ಲಿ ಹೇಳಿದೆ, ಆಗಿದ ಪಕ್ಷದಲ್ಲಿ ನೀವೇ ಮನಮೋಹನ್ ಸಿಂಗ್ ಅಂತ ನಾನು ಹೇಗೆ ನಂಬಲಿ ಅಂತ ಹೇಳೇಬಿಟ್ಟೆ ನಾನು. ಬಿಕಾಸ್ ಐ ವಾಸ್ ಟ್ರೂ ಟು ಮೈ ಸೆಲ್ಫ್ ಅಷ್ಟೇ. ಐ ವಾಸ್ ಟೇಕನ್ ಬ್ಯಾಕ್. ಮತ್ತೆ ನಾವು ಹೋಗಿ ಬಂದ್ಮೇಲೆ ಅದು ಒಂದು ಅಮೆಂಡ್ಮೆಂಟೇ ಚೇಂಜ್ ಮಾಡಿಬಿಟ್ರು. ಹೇಗಂದ್ರೆ ಬರೀ ಪ್ಯಾರಾ ಸ್ಪೋರ್ಟ್ಸ್ ಪರ್ಸನಿಗೆ ಮಾತ್ರ ಎಕ್ಸಮ್ಷನ್ ಇತ್ತು ಅಂತ ಅಲ್ಲಿ ತನಕ. ಇದು ನಾನು ಈ ತರ ಬಾಯೆಲ್ಲ ಮಾತಾಡ್ಕೊಂಡು ಎಲ್ಲ ಹೇಳಿದ ಮೇಲೆ ಇಡೀ ಅಮೆಂಡ್ಮೆಂಟ್ ವಾಸ್ ಚೇಂಜ್ಡ್. ಎನಿ ಹ್ಯಾಂಡಿಕ್ಯಾಪ್ ಪರ್ಸನ್ ಕ್ಯಾನ್ ಅವೈಲ್ ದಿಸ್ ಎಕ್ಸಮ್ಷನ್ ಅಂತ. ಅಗೇನ್ ಅ ಸ್ಮಾಲ್ ಟ್ರಿಬ್ಯೂಟ್ ಟು ದ ಸೊಸೈಟಿ ಅಂತ ನಾನು ಅನ್ಕೊಂಡೆ. ಈ ಮೂಮೆಂಟ್ಸ್, ಈ 3-4 ಮೂಮೆಂಟ್ಸ್ ಅಲ್ಲ ಮ್ಯಾಮ್, ಇದು ಮಾನಸಿಕವಾಗಿ ಬಹಳ ದೊಡ್ಡ ಶಕ್ತಿ ಕೊಟ್ಟಿದೆ ನಂಗೆ. ಯು ಟೇಕ್ ವಾಟ್ ಯು ವಾಂಟ್ ಅಂತ, ಬಟ್ ಬಿಫೋರ್ ದಟ್ ಯು ಟೆಲ್ ವಾಟ್ ಯು ವಾಂಟ್ ಅಂತ. ಅಷ್ಟೇ, ನಾವು ಅದನ್ನು ಕೇಳಿ ಪಡಿಬೇಕು ನಾವು. ಸೊ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸ್ತು. ಸೊ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಮೇಡಮ್ ಅಮೃತ್ ನೋನಿ, ಪ್ರತಿ ಮನೆಯ ಆರೋಗ್ಯದ ಮಾತಾಗಿರೋ ನಂಬಿಕೆ ಹೆಸರು. ಅವರ ವತಿಯಿಂದ ಕೂಡ ನಿಮ್ಮ ಆರೋಗ್ಯಕ್ಕಾಗಿ ಪ್ರೀತಿಯ ಗಿಫ್ಟ್ ಹ್ಯಾಂಪರ್. ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಆರೋಗ್ಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಬಾರ್ದು. ಸಿರಿಧಾನ್ಯಗಳಿಂದ ಮಾಡಿದಂತಹ ಮಿಲೆಕ್ಸ್ ಮೇಡಮ್, ಮಿಲೆಕ್ಸ್ ಬ್ರ್ಯಾಂಡ್ ವತಿಯಿಂದ ಕೂಡ ನಿಮ್ಗಾಗಿ ಈ ವಿಶೇಷ ಗಿಫ್ಟ್ ಹ್ಯಾಂಪರ್. ಯೋಗಲಕ್ಷ್ಮಿ ಸಿಲ್ಕ್ಸ್ ಅವರಿಂದ ಒಂದು ಸ್ಯಾರಿ, ಡಾನ್ ಮೈಸೂರು NGO ಕಡೆಯಿಂದ ಧನ ಸಹಾಯ, ನಮ್ಮ ಕಾರ್ಯಕ್ರಮ ಹಾಗೂ ವಿಜೇತ ಸ್ಮಾರ್ಟ್ ಸಿಟಿ ಕಡೆಯಿಂದ ಮಾತೃ ಫೌಂಡೇಶನ್ಗೆ ಧನ ಸಹಾಯ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಈ ಭೂಮಿ ಮೇಲೆ ನಮ್ಮ ಇರುವಿಕೆ ಹೇಗಿರಬೇಕು ಅಂದರೆ, ಈ ಪ್ರಪಂಚವನ್ನ ಇನ್ನಷ್ಟು ಸುಂದರ ಅಂತ ಅನ್ಸೋ ಹಾಗಿರಬೇಕು, ಬೆಟರ್ ಪ್ಲೇಸ್ ಅನ್ಸೋ ಹಾಗಿರಬೇಕು. ಹಾಗೆಯೇ ಮಾಲತಿ ಹೊಳ್ಳ ಅಮ್ಮ ಥರ ಬರೀ ಸ್ಟ್ರೆಂತ್ ಅಷ್ಟೇ ಅಲ್ಲ, ಅನ್ಸ್ಟಾಪಬಲ್ ಆಗಿರಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ಬಹುಶಃ ಈ ಎಪಿಸೋಡ್ ನೋಡಿದ್ಮೇಲೆ ನಮ್ಮ ಬದುಕಲ್ಲಿ ಅಥವಾ ನಮ್ಮ ಹತ್ರ ಏನೇನಿಲ್ಲ ಅನ್ನೋದಕ್ಕಿಂತ ನಮ್ಮಲ್ಲಿ ಏನೇನೆಲ್ಲ ಇದೆ ಅನ್ನೋದ್ರ ಅರಿವು ಪ್ರತಿಯೊಬ್ಬರಿಗೂ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಮೃತ್ ನೋನಿ ಆರ್ಥೋಪ್ಲಸ್ ರವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಕಾರ್ಯಕ್ರಮ ಇರೋದೊಂದು ಲೈಫ್. ಇವತ್ತಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಇರೋದೊಂದು ಲೈಫ್, ಖುಷಿಯಾಗಿರಿ. ಅಮೃತ್ ನೋನಿ ಆರ್ಥೋಪ್ಲಸ್, ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸಿ ನೋವಿನ ಚಿಂತೆ ಇಲ್ಲದೆ.